ನಾನು ಪರ್ಸ್ನಲಿ ಇವತ್ತು ತುಂಬ ಕ್ಯೂರಿಯಸ್ ಆಗಿದ್ದೀನಿ ನಿಮ್ಮ ಜರ್ನಿ ತಿಳ್ಕೊಳಕ್ಕೆ. ಪರ್ಸ್ನಲಿ ಜರ್ನಿ ಅಂದರೆ ಲೈಕ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಒಂದು 12 ವರ್ಷ ಆಯಿತು. ಕ್ಯಾಮ್ರಾನ ಫಸ್ಟ್ ಟಚ್ ಮಾಡಿದವಾಗ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನಮ್ಮ ಕ್ಯಾಮ್ರಾ ಮುಟ್ಟಕ್ಕೂ ಬಿಡಲ್ಲ. ಹಾಗೆ ದೇರ್ ಆರ್ ಲೈಕ್ ಅ ಮೆನಿ ಪೀಪಲ್ ಹೂ ಆರ್ ಡ್ರೀಮಿಂಗ್ ಟು ಗೆಟ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಕರಿಯರ್ ಅಲ್ವಾ? ಸೊ ಅಂಥ ಹೊಸಬ್ರಿಗೆ ವುಡ್ ಯು ಲೈಕ್ ಟು ಗಿವ್ ಎನಿ ಟಿಪ್ಸ್? ಕೀಪ್ ಪ್ಯಾಷನ್ ಅಂಡ್ ಕಮ್ ಇನ್ ಟು ಸಿನಿಮಾ. ಡೋಂಟ್ ಎಕ್ಸ್ಪೆಕ್ಟ್ ಟು ಅರ್ನ್ ಇನ್ ಸಿನಿಮಾ. ಯಾರೇ ಒಂದು ಆ ಚಿಕ್ಕ ನೇಮಿಗೋಸ್ಕರ ವರ್ಕ್ ಮಾಡ್ತಾರೆ. ಇದು ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಅ ಮನಿ ಅಂತ ಅಲ್ವಾ? ಸೊ ಡು ಯು ರಿಯಲಿ ಥಿಂಕ್ ಸೊ ಯು ವಿಲ್ ಗೆಟ್ ಅ ಪ್ರಾಪರ್ ರೆಕಗ್ನೈಸೇಷನ್? Hi Karthik, welcome to Multidimensional Talk. Thank you. Thank you for coming here today. Thank you for taking time out. How are you doing? I'm fine. How are you doing? I'm doing well, thank you. Hi Karthik. Hello. ನಾನು ಪರ್ಸ್ನಲಿ ಇವತ್ತು ತುಂಬ ಕ್ಯೂರಿಯಸ್ ಆಗಿದ್ದೀನಿ ನಿಮ್ಮ ಜರ್ನಿ ತಿಳ್ಕೊಳಕ್ಕೆ. ಆಮೇಲೆ ನಿಮ್ಮದು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಆಮೇಲೆ ನೀವು ಈ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮದು ಬ್ಯಾಕ್ಗ್ರೌಂಡ್ ಏನು, ನೀವು ಎಲ್ಲಿಯವರು, ಇದನ್ನೆಲ್ಲ ತಿಳ್ಕೊತಾ ಹೋಗೋಣ. ಪರ್ಸ್ನಲಿ ಜರ್ನಿ ಅಂದರೆ ಲೈಕ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಒಂದು 12 ವರ್ಷ ಆಯಿತು. ಇಟ್ಸ್ ಬಿನ್ 12 years ಫಾರ್ ಮೀ ಇನ್ ಇಂಡಸ್ಟ್ರಿ. ಇನಿಷಿಯಲಿ ನಾನು ಫೋಟೋಗ್ರಫಿ ಮಾಡ್ತಿದ್ದೆ. ಐ ವಾಸ್ ಇನ್ ಟು ಫೋಟೋಗ್ರಫಿ ಫೀಲ್ಡ್. ಸೊ ನಾನಾಗ ಸಣ್ಣ ಪುಟ್ಟ ಕಮರ್ಷಿಯಲ್ಸ್ ಮಾಡ್ತಿದ್ದೆ, ಲೈಕ್ ಫಾರ್ ಮಿಂತ್ರಾ, ಜಬಾಂಗ್ ಎಕ್ಸೆಟ್ರಾ ವಗೇರಾ ಇವ್ರುಗಳಿಗೆ ಕಮರ್ಷಿಯಲ್ಸ್ ಮಾಡ್ತಿದ್ದೆ. ಸೊ ಲೇಟರ್ ಆನ್ ಒನ್ ಆಫ್ ಮೈ ಫ್ರೆಂಡ್ ಹಿ ವಾಸ್ ವರ್ಕಿಂಗ್ ಇನ್ ಟು ಫಿಲ್ಮ್ಸ್ ಆಸ್ ಅನ್ ಎಡಿಟರ್. ಅವನ ಮುಖಾಂತರ ಹಿ ಕಾಲ್ಡ್ ಮೀ ಫಾರ್ ಅ ಸ್ಟಿಲ್ ಫೋಟೋಗ್ರಫಿ ಇನ್ ಟು ಮೂವೀಸ್. ಬಟ್ ನನಗೆ ಐಡಿಯಾ ಇದ್ದಿಲ್ಲ ಹೌ ಮೂವಿ ವರ್ಕ್ಸ್, ಹೌ ಇಟ್ ಗೋಸ್ ಎಕ್ಸೆಟ್ರಾ ವಗೇರಾ. ಅದೇನು ನನಗೂ ಐಡಿಯಾ ಇದ್ದಿಲ್ಲ. ಓಕೆ, ಹೋದೆ. ಸೊ ಇಟ್ ವಾಸ್ ಅ ಹ್ಯೂಜ್ ಫೀಲ್ಡ್ ಫಾರ್ ಮೀ ಟು ಅಕ್ಸೆಪ್ಟ್. ಅಂದರೆ ಎವ್ರಿಥಿಂಗ್ ವಾಸ್ ಸೋ ನ್ಯೂ. ಐ ವಾಸ್ ಜಸ್ಟ್ ಕೀಪಿಂಗ್ ಅ DSLR ಕ್ಯಾಮ್ರಾ, ಒಂದು ಚಿಕ್ಕ ಸೆಟಪಲ್ಲಿ ಶೂಟ್ ಮಾಡ್ತಿದ್ದೆ. ಸೊ ಅದೇ ಪ್ರಪಂಚ ಇತ್ತು ನನಗೆ. ಆಲ್ ಆಫ್ ಅ ಸಡನ್ ಸೀಯಿಂಗ್ ಅ ಮೂವಿ ಆನ್ ದ ಫೀಲ್ಡ್ ವಾಸ್ ವೆರಿ ನ್ಯೂ ಟು ಮೀ. ಹ್ಯೂಜ್ ಲೈಟ್ಸ್, ತುಂಬ ಜನ ಅಟ್ ಅ ಟೈಮ್ ಫಾರ್ ಅ ಸಿಂಗಲ್ ಕಾಸು ವರ್ಕ್ ಮಾಡೋದು. ಸೊ ಐ ಲವ್ ದ ಪ್ರೊಸೆಸ್ ಆಫ್ ಮೂವಿ. ಸೊ ಅಲ್ಲಿಂದ ಸಿನಿಮಾಗೆ ಎಂಟರ್ ಆದೆ ಆಸ್ ಅ ಸ್ಟಿಲ್ ಫೋಟೋಗ್ರಫರ್. ಆ್ಯಂಡ್ ಐ ಹ್ಯಾಡ್ ವರ್ಕ್ ಫಾರ್ ಅರೌಂಡ್ 4 to 5 ಮೂವೀಸ್ ಆಸ್ ಅ ಸ್ಟಿಲ್ ಫೋಟೋಗ್ರಫರ್. ಸೊ ನನಗೆ ಲೇಟರ್ ಆನ್ ಐ ಸ್ಟಾರ್ಟೆಡ್ ಸೀಕಿಂಗ್, ಓಕೆ ಕ್ಯಾಮ್ರಲ್ಲೇ ನಾನು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಸೊ ಫೋಟೋಗ್ರಫಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ. ಸೊ ಐ ಸ್ಟಾರ್ಟೆಡ್ ಅ ಸಿಮಿಲರ್ ಫೀಲ್ಡ್, ಸಿನಿಮಾಟೋಗ್ರಫಿ. ಸೊ ಐ ಹ್ಯಾಡ್ ಟು ಲರ್ನ್. ಸೊ ಐ ಕೇಮ್ ಔಟ್ ಆಫ್ ದ ಇಂಡಸ್ಟ್ರಿ, ಹೋಗಿ ಹೊರಗಡೆ ಒಂದು ಫ್ಯೂ ಇಯರ್ಸ್ ಕಲಿತು. ಅಲ್ಲಿ ನನಗೇನು ವರ್ಕೌಟ್ ಆಗಿಲ್ಲ, ಬಿಕಾಸ್ ಇನ್ಸ್ಟಿಟ್ಯೂಟ್ಸ್ ಆರ್ ನಾಟ್ ದ್ಯಾಟ್ ಗುಡ್ ಹಿಯರ್. ನಿಮಗೆಲ್ಲ ಹೇಳ್ಕೊಡ್ತಾರೆ, ಬೇಸಿಕ್ಸ್ ಹೇಳ್ಕೊಡ್ತಾರೆ ಅಷ್ಟೇ. ಸೊ ಬೇಸಿಕ್ಸಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಇಂಡಸ್ಟ್ರಿಲಿ. ಸೊ ಐ ವಾಂಟೆಡ್ ಪ್ರಾಕ್ಟಿಕಲ್ ನಾಲೆಜ್. ಸೊ ಅಲ್ಲಿ ಬಿಟ್ಟು ನಾನು ಇನ್ನೊಬ್ಬರು ಸಿನಿಮಾಟೋಗ್ರಫರ್ ಹತ್ರ ವರ್ಕ್ ಮಾಡಿದೆ, DOP ಹತ್ರ ವರ್ಕ್ ಮಾಡಿದೆ ಆ್ಯಸ್ ಅನ್ ಅಸಿಸ್ಟೆಂಟ್. ಅವ್ರ ಜೊತೆ ಒಂದು 3 to 4 ಸಿನಿಮಾಗೆ ವರ್ಕ್ ಮಾಡಿದೆ. ಸೊ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ದೇರ್ ಆಲ್ಸೋ. ಅಂದರೆ ನಂಗೆ ಇನ್ನೂ ಜಾಸ್ತಿ ಬೇಕು ಅನ್ನೋ ಫೀಲ್ ಆಗ್ತಿತ್ತು. ಸೊ ಐ ಮೆಟ್ ಅ ಪರ್ಸನ್ ಕಾಲ್ಡ್ ರಾಜೇಶ್ ರಾಮಕೃಷ್ಣ. ಹಿ ವಾಸ್ ಅ ಕಾಸ್ಟಿಂಗ್ ಡೈರೆಕ್ಟರ್ ಇನ್ ಫಿಲಮ್ ಇಂಡಸ್ಟ್ರಿ. ಸೊ ನಂಗೆ ತುಂಬ ಹಳೆ ಪರಿಚಯ ಇದ್ರು ಅವರು. ಅವ್ರ ಮುಖಾಂತರ ನಾನು ವಿಲಿಯಂ ಡೇವಿಡ್ ಅನ್ನೋ ಒಂದು DOP ಹತ್ರ ಹೋಗಿ ಜಾಯಿನ್ ಆದೆ. ಸೊ ವಿಲಿಯಂ ಡೇವಿಡ್ ಈಸ್ ನೌ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಇನ್ ಸೌತ್ ಇಂಡಸ್ಟ್ರಿ. ಸೊ ಅವ್ರ ಜೊತೆ ಜಾಯಿನ್ ಆದೆ. ಅವ್ರ ಜೊತೆ ಜಾಯಿನ್ ಆಗಿ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಅ ಗುಡ್ ಸೈಡ್ ಆಫ್ ಸಿನಿಮಾಸ್. ಅಂದರೆ ಹ್ಯೂಜ್ ಸಿನಿಮಾಸ್ನ ನಾನು ಅವ್ರ ಜೊತೆ ಸೇರಿಕೊಂಡೆ ಮಾಡ್ಕೊಂಡು ಬಂದೆ. ಫಾರ್ ಎಕ್ಸಾಂಪಲ್, ನಾವು ರೀಸೆಂಟಾಗಿ ಒಂದು ವಿಕ್ರಾಂತ್ ರೋಣ ಅಂತ ಒಂದು ಮಾಡಿದ್ವಿ. ವಿಕ್ರಾಂತ್ ರೋಣ ರಿಲೀಸ್ ಆಯಿತು. ಸೊ ಅವತಾರ ಪುರುಷ, KD, ಇದೆಲ್ಲ ನಾನು ಅವ್ರ ಜೊತೆ ಲಾಟ್ ಆಫ್ ಸಿನಿಮಾಸ್ನ ವರ್ಕ್ ಮಾಡ್ಕೊಂಬಂದೆ. ಅಲ್ಲಿಂದ ನನಗೆ ಎಕ್ಸ್ಪೋಜರ್ ಲೆವೆಲ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ಎಕ್ಸಾಕ್ಟ್ಲಿ ನ್ಯೂ ವಾಟ್ ವಾಸ್ ದ ಸಿನಿಮಾ ಅಂತ. ಅಲ್ಲಿವರೆಗೂ ನಾನು ಬರೀ ಕಲಿಯೋ ಪ್ರೊಸೆಸ್ಸಲ್ಲಿದ್ದೆ. ಅಲ್ಲಿಂದ ಕಲಿತು ನಾನು ಈ ಡೈರೆಕ್ಟರ್ಸ್ನ ಹ್ಯಾಂಡಲ್ ಮಾಡೋದು, ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದು, ಸೆಟ್ನ ಹ್ಯಾಂಡಲ್ ಮಾಡೋದು. ಸೊ DOPs ಆರ್ ಕಾಲ್ಡ್ ಸೆಕೆಂಡ್ ಡೈರೆಕ್ಟರ್ಸ್ ಆನ್ ದ ಫೀಲ್ಡ್. ಸೊ ಡೈರೆಕ್ಟರ್ನ ಬಿಟ್ಟರೆ ವಿಲ್ ಬಿ ಇನ್ ದ ಸೆಕೆಂಡ್ ಮೋಸ್ಟ್ ಪೊಸಿಷನ್. ಸೊ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕಲ್ಲ. ಅಟ್ ಅ ಟೈಮ್ ನೀವು ಒಂದು 200 ಜನ 300 ಜನ ಇರ್ತಾರೆ ನಮ್ಮ ಸೆಟ್ ಫೀಲ್ಡಲ್ಲಿ. ಇವ್ರನ್ನೆಲ್ಲ ನಾನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಹ್ಯಾಂಡ್ಲಿಂಗ್ ಪ್ರೋಸೆಸ್, ಹ್ಯೂಮನ್ ಮ್ಯಾನೇಜ್ಮೆಂಟ್ ಅಂಡ್ ದಟ್ ಹ್ಯೂಮನ್ ಇಂಟ್ರಾಕ್ಷನ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಇಲ್ಲಿ ನಾವು ಬೇರೆ ಎಲ್ಲ ಕಲ್ತು ಬಿಡ್ಬೋದು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ. ಹ್ಯೂಮನ್ ಇಂಟ್ರಾಕ್ಷನ್ಸ್ ಅಂಡ್ ಹ್ಯೂಮನ್ ಮ್ಯಾನೇಜ್ಮೆಂಟ್ ಆರ್ ವೆರಿ ಡೆಲಿಕೇಟ್ ಇನ್ ಇಂಡಸ್ಟ್ರಿ. ಚೂರ್ ನೀವು ಎಕ್ಸ್ಟ್ರಾಸ್ ಮಾತಾಡಿದ್ರೆ ಬೇಜಾರು ಮಾಡ್ಕೊಬಿಡ್ತಾರೆ. ಸೊ ಈ ಪ್ರಾಸೆಸ್ನ ನಾನು ಕಲ್ತು ಮೇ ಬಿ ನನಗೂ ಗೊತ್ತಿದ್ದಿಲ್ಲ ಇಷ್ಟು ಲಾಂಗ್ ಪೀರಿಯಡ್ ನಾನು ಸಸ್ಟೈನ್ ಮಾಡ್ತೀನಿ ಅಂತ. ಇಟ್ ಆಲ್ಮೋಸ್ಟ್ ಬಿಕಮ್ ಅ ಡಿಕೇಡ್. 12 years ಆಗ್ತಾ ಬಂತು ಇವಾಗ. ಇತ್ತೀಚೆಗೆ ಐ ಹ್ಯಾವ್ ಡನ್ ಮೈ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಕಾಲ್ಡ್ ಒಂದು ಸರಳ ಪ್ರೇಮ ಕಥೆ. ಇಟ್ ವಾಸ್ ಅ ಕ್ಲಾಸಿಕಲ್ ಹಿಟ್. ಅದಾದಮೇಲೆ ಮಾಂಗ್ ದೆಂಗ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಅ ನ್ಯೂ ಕಮರ್ಸ್ ಸಿನಿಮಾ. ವಿ ಕುಡಂಟ್ ಗೆಟ್ ಅ ಪ್ರಾಪರ್ ಮಾರ್ಕೆಟಿಂಗ್ ಆರ್ ಪ್ರಮೋಷನ್. ಸೊ ಅಷ್ಟು ಎತ್ಕೊಂಡಿಲ್ಲ, ಬಟ್ ವಿಜುವಲಿ ಹ್ಯಾವ್ ಟ್ರೈಡ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ದಟ್ ಮೂವಿ. ಅದು ಬಿಟ್ಟು ಯುದ್ಧಕಾಂಡ ಅಂತ ಮೊನ್ನೆ ಒಂದು ಸಿನಿಮಾ ಮಾಡಿದ್ವಿ. ವೆರಾಸ್ ಇಟ್ ಗಾಟ್ ಅ ಬ್ಯೂಟಿಫುಲ್ ಸೆನ್ಸೇಷನ್.
ಅದ್ರ ನಂತರ ಇವಾಗ ಆನ್ ಬೋರ್ಡಲ್ಲಿ ಇನ್ನೂ ಒಂದು 4 ಸಿನಿಮಾ ನಡೀತಿದೆ. ಅಪಾರ್ಟ್ ಫ್ರಮ್ ದಟ್ ರೀಸೆಂಟ್ ಡೇಸಲ್ಲಿ ಐ ಹ್ಯಾಡ್ ಬಿನ್ ವರ್ಕಿಂಗ್ ಫಾರ್ ಅ ವೆಬ್ ಸಿರೀಸ್ ಫಾರ್ ಝಿ ಆ್ಯಂಡ್ ಕುಕು ಎಫ್ ಎಮ್ ಅವ್ರದ್ದು ಒಂದು ವೆಬ್ ಸಿರೀಸ್ ವರ್ಕ್ ಮಾಡ್ತಿದೆ. ಸೊ ದಿಸ್ ಇಸ್ ಮೈ ಜರ್ನಿ ಸೋ ಫಾರ್. ಗುಡ್ ಟು ನೋ. ನೀವು ಡಿ.ಒ.ಪಿ ಆಗಿ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ವಾಟ್ ಇಸ್ ಡಿ.ಒ.ಪಿ? DOP is Director of Photography ಅಂತ ಅದ್ರದ್ದು ಅಬ್ರಿವೇಷನ್. ಸೊ ವಾಟ್ DOPs do, we take a scene from a director or we take a story and we start ಏನಂತಾರೆ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಪಾರ್ಟಲ್ಲಿ DOPs ತುಂಬ ಬಿಗ್ ರೋಲ್ ಪೇ ಮಾಡ್ತಾರೆ. ಆರ್ಎಲ್ಸ್ ವಿ ಆಲ್ ಆರ್ ಸಿನಿಮಾಟೋಗ್ರಾಫರ್ಸ್. ಸೊ ಬೇಸಿಕ್ ನಾನು ಕ್ಯಾಮ್ರಾ ಇಟ್ಕೊತೀನಿ, ಜಸ್ಟ್ ಒಂದು ಪಾರ್ಟ್ ಆಫ್ ಥಿಂಗಿಗೆ ಲೈಟಿಂಗ್ ಮಾಡ್ತೀನಿ, ನಾನು ಕ್ಯಾಮ್ರಾ ಕೊಡ್ತೀನಿ, ಇಸ್ ಅ ಡಿಫ್ರೆಂಟ್, ದಟ್ ಇಸ್ ಸಿನಿಮಾಟೋಗ್ರಾಫರ್ಸ್ ಜಾಬ್. ಸೊ ವಾಟ್ DOPs do is ನಾವು ಒಂದು ಕಥೆನ, ಒಂದು ಚಿತ್ರಕಥೆನ ತಗೊಂಡು ಅದನ್ನು ವಿಜುವಲ್ ಮೀಡಿಯಾಗೆ ಕನ್ವರ್ಟ್ ಮಾಡ್ತೀವಿ. ವಿ ಆರ್ ಅ ಕನ್ವರ್ಷನ್ ಪ್ರೊಸೆಸ್ ಫಾರ್ ಅ ಸಿನಿಮಾ. ಒಂದು ಪೇಪರಲ್ಲಿ ಇರೋದನ್ನ ಒಂದು ವಿಜುವಲ್ಗೆ ಕನ್ವರ್ಟ್ ಮಾಡೋದಕ್ಕೆ ವಿ ಆರ್ ದ ಮೀಡಿಯಮ್ DOPs. ಸೊ ವಿತೌಟ್ DOPs ನಿಮ್ಮದು ಪೇಪರಲ್ಲಿರೋ ಏನು ಬರ್ದಿರ್ತೀರಾ ಅದು ಎಕ್ಸಾಕ್ಟಾಗಿ ಟಿ ವಿಲಿ ನೋಡಬೇಕು ಅಂತ ಹೇಳಿದ್ರೆ ಆ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋದಕ್ಕೆ ಒಂದು ಮೀಡಿಯಮ್ ಬೇಕಲ್ವಾ ಸೆಂಟ್ರಲ್ಲಿ. ಆ ಮೀಡಿಯಮ್ಸು ನಾವು ವರ್ಕ್ ಮಾಡ್ತೀವಿ ಹಾಗೆ DOPs. ಸೊ ವಿ ಕಂಪೋಸ್ ಥಿಂಗ್ಸ್ ದೇರ್. ಸೊ ಅವ್ನು ಬ್ಯಾಡ್ ಮೂಡಲ್ಲಿದ್ದಾನೆ ಅಂದರೆ ಸೊ ನಾನು ಅವ್ನ ಹೆಂಗೆ ಕಂಪೋಸ್ ಮಾಡಿ ಆಡಿಯನ್ಸಿಗೆ ತೋರಿಸ್ಬೋದು. ಇಫ್ ಇಸ್ ಇನ್ ಅ ಗುಡ್ ಮೂಡ್, ಸೊ ಹೌ ವಿಲ್ ಐ ಶೋ ಹಿಮ್. ಇಫ್ ಹೀಸ್ ಇನ್ ಅ ರೊಮ್ಯಾಂಟಿಕ್ ಮೂಡ್, ಹೌ ವಿಲ್ ಐ ಶೋ ಹಿಮ್. ದ ಪೋರ್ಟ್ರೇ ಆಫ್ ದ ಆಬ್ಜೆಕ್ಟ್ ಆಗಿರ್ಬೋದು, ದ ಮೂಡ್ ಆಫ್ ದ ಆಬ್ಜೆಕ್ಟ್ ಆಗಿರ್ಬೋದು, ಅದ್ರ ಮೇಲೆ ನಮ್ಮ ಕಂಪೋಸಿಷನ್ಸ್ನ ಚಾನಲೈಸ್ ಮಾಡ್ತೀವಿ. ಸೊ ವಿ ವರ್ಕ್ ಆನ್ ದ ಸ್ಟೋರಿ, ಎಂಟೈರ್ ಸ್ಟೋರಿ ಏನು ಮೂಡ್ ಮೇಲೆ ರನ್ ಆಗುತ್ತೆ, ಸೊ ಕ್ಯಾರೆಕ್ಟರ್ಸ್ ಹೇಗೆ ಪ್ಲೇ ಆಗುತ್ತೆ, ಕ್ಯಾರೆಕ್ಟರ್ಸ್ ಏನು ಎತ್ತ, ವಿಚ್ ಎರಾ ಯು ವರ್ಕಿಂಗ್ ಇನ್, ಕಲರ್ ಪ್ಯಾಲೆಟ್ಸು, ಕಲರ್ ಡಿಸೈನ್ಸು, ಲೈಟ್ ಡಿಸೈನ್ಸು, ಆಲ್ ದಿಸ್ ಥಿಂಗ್ ವಿ ಪುಟ್ ಟುಗೆದರ್ ಆ್ಯಂಡ್ ವಿ ವರ್ಕ್. ಸೊ ದಿಸ್ ಇಸ್ ವಾಟ್ DOPs do. ಡಿ.ಒ.ಪಿ ಮತ್ತೆ ಸಿನಿಮಾಟೋಗ್ರಫಿ, ಲೈಕ್ ಹೌ ಇಟ್ ಇಸ್ ಇಂಟರ್ರಿಲೇಟೆಡ್? See, that is what I told you. DOPs ಏನು ಮಾಡ್ತಾರೆ, we work under a visual storytelling pattern. So what cinematographers do is they just lit up the scene, they know ins and outs of the camera. Just ನಾನು ಇಡ್ತೀನಿ, ನಾನು ನಿಮ್ಮನ್ನು ಶೂಟ್ ಮಾಡ್ತೀನಿ. This is what cinematographers do. So DOPs, they compose the story. ನೀವು ಕೊಟ್ಟಿರೋ ಒಂದು ಕಥೆನ ನಾನು ವಿಜುವಲ್ ಮುಖಾಂತರ ಫೀಲ್ ಮಾಡಿಸಿ ಹೇಳಿಸೋ ಅಂತ ಕರ್ತವ್ಯ DOPsದು. whereas cinematographers, what they do, they just lit up. ಅಂದರೆ ಕಮರ್ಷಿಯಲ್ಸ್ ನೀವೇನು ನೋಡ್ತೀರಾ, ಆ್ಯಡ್ಸ್ ಆಗಿರಬಹುದು, ಸಣ್ಣ ಪುಟ್ಟ ಕಮರ್ಷಿಯಲ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್ ಅವು ಇವು ಎಲ್ಲ, ಇದೆಲ್ಲ ದೀಸ್ ಥಿಂಗ್ಸ್ ಕಮ್ ಅಂಡರ್ ಸಿನಿಮಾಟೋಗ್ರಾಫರ್ಸ್. ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಎಮೋಷನ್ ಆನ್ ದ ಸ್ಕ್ರೀನಲ್ಲಿ. ಅವರು ಜಸ್ಟ್ ಏನು ಮಾಡಬೇಕು, ನಾನು ಆಬ್ಜೆಕ್ಟ್ನ ಲಿಟ್ ಅಪ್ ಮಾಡಿ ನಾನು ಜನಕ್ಕೆ ತೋರಿಸ್ಬೇಕಷ್ಟೇ. ಐ ಮೀನ್ ಲೈಟ್ ಅಪ್ ಮಾಡಿ ನಾನು ಜನಕ್ಕೆ ಅದನ್ನು ಕನ್ವೆ ಮಾಡಿಸ್ತೀನಿ. ವಾಟ್ ಈಸ್ ದ ಪ್ರಾಡಕ್ಟ್? ಓಕೆ, ಐಲ್ ಮೇಕ್ ದ ಪ್ರಾಡಕ್ಟ್ ಲುಕ್ ಬ್ಯೂಟಿಫುಲ್ ಆ್ಯಂಡ್ ಐಲ್ ಶೋ ಇಟ್ ಟು ದ ಪೀಪಲ್. ಬಟ್ ವಾಟ್ ವಿ ಡೂ, ವಿ ಮೇಕ್ ಪೀಪಲ್ ಎಮೋಷ್ನಲಿ ಕನೆಕ್ಟ್ ಟು ಅವರ್ ಪ್ರಾಡಕ್ಟ್. DOPs ಅಂದರೆ ಅವ್ನು ಅಳ್ತಾ ಇದ್ದಾನೆ ಅಂದರೆ ನಾನು ವಿಜುವಲಿ ಕೂಡ ನಾನು ಹಂಗೇ ಪೋರ್ಟ್ರೇ ಮಾಡ್ಕೊಂಡು ಹೋಗ್ತೀನಿ. ವೆರಾಸ್ ಯು ಮಸ್ಟ್ ಫೀಲ್ ದಟ್ ಸೀನ್, ಅಯ್ಯೋ ನನಗೂ ಅಳು ಬರ್ತದೆ ಅಂತ. ನೀವು ಥಿಯೇಟರ್ಸಲ್ಲಿ ಹೋಗಿ ನೋಡಿದ್ರೆ ಆ ಫೀಲ್ ಆಗುತ್ತೆ. DOPs ವರ್ಕ್ಸ್ ವಿಲ್ ಬಿ ಸೀನ್ ಇನ್ ಥಿಯೇಟರ್ಸ್, ನಾಟ್ ಆನ್ TVs ಆರ್ ಫೋನ್ಸಲ್ಲಿ ನಿಮ್ಗೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಸೊ ಆಲ್ ಟುಗೆದರ್ ಮಿಕ್ಸ್ ಆದಾಗ ನಮ್ಮ ವರ್ಕ್ಸ್ ನಿಮಗೆ ಈಸಿಯಾಗಿ ಕಾಣುತ್ತೆ. ಮತ್ತೆ ನೀವು ಡಿ.ಒ.ಪಿ ರೋಲ್ ಒನ್ ಆಫ್ ದ ಕೀ ರೋಲ್ ಇನ್ ಎನಿ ಸಿನಿಮಾ ಅಂತ ಹೇಳಿದ್ರಿ. ಒಂದು ಸಿನಿಮಾ ಹಿಟ್ ಆಗೋಕ್ಕೆ ಸೊ ಈ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಹಿಟ್ ಆರ್ ಫ್ಲಾಪ್ ಅದು ನಮ್ಮ ಕೈಯಲ್ಲಿರಲ್ಲ. ಐ ಮೀನ್ ದಟ್ ಈಸ್ ವಿ ನೆವರ್ ವರ್ಕ್ ಆನ್ ದಟ್ ಸ್ಟ್ರಾಟಜೀಸ್. ಇಂಪಾರ್ಟೆಂಟ್ ರೋಲ್ ಏನಕ್ಕೆ ಅಂದರೆ DOPs ಆರ್ ಕಾಲ್ಡ್ ಸೆಕೆಂಡ್ ಡೈರೆಕ್ಟರ್ಸ್ ಆನ್ ದ ಸೆಟ್. ನಾವೇನು ಶೂಟ್ ಮಾಡ್ತೀವಿ ಅಲ್ಲಿ DOPsನ ಸೆಕೆಂಡ್ ಡೈರೆಕ್ಟರ್ಸ್ ಅಂತ ಕರೀತಾರೆ. ವೈ? ಬಿಕಾಸ್ ನಮ್ಮೊಬ್ಬರಿಗೆ ಇನ್ಸ್ ಆ್ಯಂಡ್ ಔಟ್ಸ್ ಆಫ್ ದ ಸಿನಿಮಾಸ್ ತುಂಬ ಕೋರಲ್ಲಿ ಗೊತ್ತಿರುತ್ತೆ. ಬಿಕಾಸ್ ವಿ ಆರ್ ಕಾಲ್ಡ್ ಐಸ್ ಆಫ್ ಡೈರೆಕ್ಟರ್. ಅವನೇನೇ ತಲೆಯಲ್ಲಿ ಡೈರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಂಡ್ರು ನನಗೆ ಹೀಗೆ ಬೇಕು, ಹೀಗೆ ಬೇಕು, ಹೀಗೆ ಬೇಕು ಅಂತ, ಅದನ್ನು ವಿಜುವಲ್ ಮುಖಾಂತರ ಫಸ್ಟ್ ನಾನು ತೆಗೆದು ತೋರಿಸೋನೇ ನಾನು. ಆ್ಯಂಡ್ ಫಸ್ಟ್ ವಾಚರ್ ಆಫ್ ದ ಸಿನಿಮಾ ವಿಲ್ ಬಿ DOPs. ನೀವೇನೇ ಸಿನಿಮಾ ನೋಡ್ತಿದ್ರು ಡೈರೆಕ್ಟರ್ಗಿಂತ ಮುಂಚೆ ಫಸ್ಟ್ ವಾಚರ್ ವಿಲ್ ಬಿ ವಿಜುವಲಿ ವಾಚರ್ ನಾವಾಗಿರ್ತೀವಿ. ನಂತರ ಇವರೆಲ್ಲ ಇದು ಬರ್ತಾರೆ. ಸೊ DOPs ಆರ್ ಒಬ್ವಿಯಸ್ಲಿ ಮೇನ್ ಕೀ. ನಾವು ಇಲ್ದಿರ ನಿಮ್ಮ ಕನ್ವರ್ಷನ್ ಆಫ್ ದ ಪ್ರಾಸೆಸ್ಸೇ ಇರಲ್ಲ. ಐ ಮೀನ್ DOPs ಇಲ್ದಿರ ನಿಮಗೆ ಒಂದು ಸ್ಕ್ರಿಪ್ಟಿಂದ ಒಂದು ವಿಜುವಲ್ ಮೀಡಿಯಾ ಕನ್ವರ್ಷನ್ನೇ ಇರಲ್ಲ. ನಾವು ವಿ ಆರ್ ಜಸ್ಟ್ ದ ಮೀಡಿಯಮ್ ಅಲ್ಲಿ. ಏನಂತಾರೆ, ಇವಾಗ ಹ್ಯೂಜ್ ಎಲೆಕ್ಟ್ರಿಸಿಟಿನ ನೀವು ಮನೆಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಸೆಂಟ್ರಲ್ ಒಂದು ಟ್ರಾನ್ಸ್ಫಾರ್ಮರ್ ಹಾಕಿರ್ತಾರೆ. ಸೊ ವಿತೌಟ್ ಟ್ರಾನ್ಸ್ಫಾರ್ಮರ್ ನಾನು ವೈರ್ ಡೈರೆಕ್ಟ್ ನಿಮ್ಮ ಮನೆಗೆ ಕೊಟ್ಟರೆ ಎಲ್ಲ ಬ್ಲಾಸ್ಟ್ ಆಗೋಗುತ್ತೆ. ಸೊ ವಿ ಆರ್ ಟ್ರಾನ್ಸ್ಫಾರ್ಮರ್ಸ್ ಹಿಯರ್. ವಾಟ್ ಎವರ್ ಯು ಡೂ ನಮ್ಮ ಮೀಡಿಯಮ್ ಇಂದಾನೆ ಅದು ಪಾಸ್ ಆಗಬೇಕು ಆ ಥರ. ಸೊ ದಟ್ ಈಸ್ ವೈ DOPs ಪ್ಲೇ ಅ ವೆರಿ ಕೀ ರೋಲ್ ಇನ್ ಫಿಲ್ಮ್ ಮೇಕಿಂಗ್. ಮತ್ತೆ ನಿಮಗೆ ಈ ಫೀಲ್ಡಿಗೆ ಬರಬೇಕು ಅಂತ ಹೇಗೆ ಅನ್ಕೊಂಡ್ರಿ? ಸೊ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್?
ದಟ್ ವಾಸ್ ನಥಿಂಗ್ ಲೈಕ್ ಇನ್ಸ್ಪಿರೇಷನ್ ಏನಿದ್ದಿಲ್ಲ. ಅಂದರೆ ಪರ್ಟಿಕ್ಯುಲರ್ಲಿ ನಾನೇನು ಡಿಒಪಿನೇ ಆಗಬೇಕು ಅಂತ ನನ್ನ ಚೈಲ್ಡ್ಹುಡ್ ಡ್ರೀಮ್ ಏನಿದ್ದಿಲ್ಲ ನನಗೆ. ಓಕೆ. ಸೊ ನಂಗೆ ಫೋಟೋಗ್ರಫಿ ಇಷ್ಟ ಆಯಿತು. ವೈ ಬಿಕಾಸ್ ಐ ಹ್ಯಾಡ್ ಅ ಫ್ರೆಂಡ್, ನಾಟ್ ಅ ಫ್ರೆಂಡ್, ಹಿ ವಾಸ್ ಅ ಸೀನಿಯರ್ ಟು ಮೀ, ವೆರಿ ಸೀನಿಯರ್, ಪದ್ಮನಾಭಂ ಅಂತ. ಹಿ ವಾಸ್ ಅ ವೆರಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫರ್. ಐ ವಾಸ್ ಲೈಕ್ ನಮ್ಮ ನೇಬರ್ ಅವರು, ಮನೆ ಪಕ್ಕ ಇದ್ರು. ಓಕೆ. ಯಾವಾಗ್ಲೂ ಬ್ಯಾಗ್ ಹಾಕೊಂಡು ಸ್ಟೈಲಿಶ್ ಆಗಿ ಓಡಾಡ್ತಾರೆ ಅವರು ಕ್ಯಾಮ್ರಾ ಇಟ್ಕೊಂಡು. ಸೊ ಐ ವಾಸ್ ವೆರಿ ಇನ್ಸ್ಪೈರ್ಡ್ ಅಬೌಟ್ ಹಿಸ್ ಲುಕ್ಸ್ ಅಂಡ್ ಆಲ್. ನಂತರ ಹೋಗ್ತಾ ಹೋಗ್ತಾ ಏನಾಯ್ತು, ಐ ಆಸ್ಕ್ಡ್ ಹಿಮ್ ಕ್ಯಾನ್ ಐ ಜಾಯಿನ್ ಯು ಫೋಟೋಗ್ರಫಿಗೆ ಅಂತ. ಹಿ ಟುಕ್ ಮೀ ಇನ್ ಟು ಫೋಟೋಗ್ರಫಿ. ಅವ್ರ ಕ್ಯಾಮ್ರಲ್ಲೇ ನಾನು ಸ್ಟಾರ್ಟಿಂಗ್ ಫೋಟೋಸ್ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಓನ್ಲಿ ಇನ್ಸ್ಪೈರ್ಡ್ ಟು ಟೇಕ್ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫೀಸ್. ನನ್ಗೆ ಇವ್ಯಾವುದು ಇಂಟ್ರೆಸ್ಟ್ ಇದ್ದಿಲ್ಲ. ಹೋಗ್ತಾ ಹೋಗ್ತಾ ವೆನ್ ಐ ಗಾಟ್ ಯೂಸ್ ಟು ಕ್ಯಾಮ್ರಾ, ಓಕೆ ಅರ್ನ್ ಮಾಡ್ಬೋದಲ್ವಾ ಇದ್ರಲ್ಲಿ ನಾನು ಕೂಡ ಅನ್ನೋ ಒಂದು ಇದು ಟರ್ಮ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಿಧಾನಕ್ಕೆ ನಾನು ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದಿಸ್ ಕಮರ್ಷಿಯಲ್ಸ್ ಹೇಳಿದ್ನಲ್ಲ, ಫ್ರೆಂಡ್ಸ್ ಮುಖಾಂತರ, ಅವ್ರ ಮುಖಾಂತರ ಸಿಕ್ಕಿದ್ವಿ, ಜಬಾಂಗ್ ಮಿಂತ್ರ ಅಂತೆಲ್ಲ ಅವಾಗ ಒಂದಷ್ಟು ಇದಿತ್ತು. ಸೊ ಅವ್ರದ್ದೆಲ್ಲ ಒಂದು ಸಣ್ಣ ಪುಟ್ಟ ಕಮರ್ಷಿಯಲ್ಸ್ ಮಾಡ್ತಿದ್ದೆ. ಐ ಯೂಸ್ ಟು ಡೂ ಬೇಸಿಕ್ ಇವೆಂಟ್ಸ್ ಅಂತ, ನನ್ನ ಫ್ರೆಂಡ್ಸ್ದೇ ಅವ್ರದ್ದು ಇವ್ರದ್ದು ಇವೆಂಟ್ಸ್ ಮಾಡ್ತಿದ್ದೆ. ಐ ಯೂಸ್ ಟು ಅರ್ನ್ ಇನ್ ಫೋಟೋಗ್ರಫಿ. ಅದು ಪ್ಯಾಷನ್ ಇಂದ ನಿಧಾನಕ್ಕೆ ಗೊತ್ತಿಲ್ದ್ರೆ ಯಾವಾಗ ಪ್ರೊಫೆಷನ್ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ದಟ್ ಈಸ್ ವೆನ್ ಐ ಗಾಟ್ ಇನ್ ಟು ಸಿನಿಮಾಸ್ ಅಲ್ಲಿ ನಂಗೆ ಫೋಟೋಗ್ರಫಿ ಅಷ್ಟು ಸಸ್ಟೈನಬಲ್ ಪೊಸಿಷನ್ ಅಂತ ಅನ್ಸಿಲ್ಲ. ಅಂಡ್ ಐ ವಾಸ್ ಆಲ್ವೇಸ್ ಬಿಹೈಂಡ್ ಪೊಸಿಷನ್ಸ್. ಸೊ ದುಡ್ಡು ಕಾಸು ಎಕ್ಸೆಟ್ರಾ ವಗೇರಾ ಅನ್ನೋದಕ್ಕಿಂತ ಐ ವಾಸ್ ಬಿಹೈಂಡ್ ಪೊಸಿಷನ್. ಸೊ ಐ ಲವ್ DOP ಪೊಸಿಷನ್ ಆನ್ ದ ಸೆಟ್. ಸೊ ಈ ಹ್ಯಾಡ್ ಅ ಗ್ರೇಟ್ ಪೊಸಿಷನ್ ಹೋದೆ. ಸೊ ಐ ಸ್ಟಾರ್ಟೆಡ್ ಟ್ರೈಯಿಂಗ್ ಫಾರ್ ದಟ್ ಪೊಸಿಷನ್. ಆ ಇನ್ಸ್ಪಿರೇಷನ್ ಅಷ್ಟೇ ನನಗೆ. ಬಿಟ್ರೆ ನಾನು ಪರ್ಟಿಕ್ಯುಲರ್ ಆಗಿ ಆಗ್ಲೇಬೇಕು ನಾನು DOP ಅನ್ನೋ ಲೆವೆಲಲ್ಲಿ ಬಂದಿಲ್ಲ. ನನ್ನ ಪೊಸಿಷನ್ಗೋಸ್ಕರ ಇನ್ಸ್ಪೈರ್ ಮಾಡ್ಕೊಂಡು ಆ ಪೊಸಿಷನ್ಗೆ ಹೋಗ್ಬೇಕಂದ್ರೆ ನಾನು ಏನೇನು ಕಲಿಬೇಕು ಅಂತ ಕಲ್ತ್ಕೊಂಡ್ಬಂದೆ. ಸೊ ನೌ ಐ ಆಮ್ ಡೂಯಿಂಗ್ ದಿಸ್ ವರ್ಕ್ ಅಷ್ಟೇ. ಓಕೆ, ನೈಸ್. ನೀವಂದರೆ ನೀವು ಈ ಫೀಲ್ಡಲ್ಲಿ ಇರ್ತಾ 12 ಇಯರ್ಸ್ ಆಯಿತು ಅಂತ. ಸೊ ನಿಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ಆ ಕ್ಯಾಮ್ರಾನ ಫಸ್ಟ್ ಟಚ್ ಮಾಡಿದವಾಗ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನೊಂದು ಚಿಕ್ಕ DSLR ಅಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ. ಸೊ ಸಿನಿಮಾ ಕ್ಯಾಮ್ರಾಸ್ನ ಯೂಶಲಿ ಯಾರನ್ನ ಸಡನ್ ಆಗಿ ನೋಡಿದ್ರೆ ಇಟ್ ಲುಕ್ ಹ್ಯೂಜ್. ಸೊ ಅದೊಂದು ಮಜಾ ಆಯ್ತು. ಐ ವೆಂಟ್ ಆಲ್ ಆಫ್ ಅ ಸಡನ್ ನಾನು ಸೆಟ್ಟಿಗೆ ಹೋದಾಗ ಎವ್ರಿಥಿಂಗ್ ವಾಸ್ ನ್ಯೂ ಟು ಮೀ. ಇವನು ಅದು ಮಾಡು ಅಂತಾನೋ, ಇದು ಮಾಡು ಅಂತಾನೆ. ನಂಗೆ ಫಸ್ಟ್ ಬೇಕಿದ್ದೆ ತಲೆಯಲ್ಲಿ ಹೋಗಿ ಕ್ಯಾಮ್ರಾ ಹಿಡಿದು ಬಿಡಬೇಕು ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ, ನಾವು ಅಸಿಸ್ಟೆಂಟ್ಸ್ ಆಗಿ ಹೋದಾಗ ಏಕಾಏಕಿ ನಮ್ಮನ್ನು ಕ್ಯಾಮ್ರಾ ಟಚ್ ಮಾಡಕ್ಕೂ ಬಿಡಲ್ಲ. ದೀಸ್ ಆರ್ ಓಲ್ಡ್ ಎಥಿಕ್ಸ್ ಆಫ್ ಅವರ್ ಇಂಡಸ್ಟ್ರಿ. ನಮಗೆ ಕ್ಯಾಮ್ರಾ ಮುಟ್ಟಕ್ಕೂ ಬಿಡಲ್ಲ ಲಾಸ್ ಅಸಿಸ್ಟೆಂಟ್ಸ್ಗೆಲ್ಲ. ಸೊ ಐ ವಾಸ್ ಜಸ್ಟ್ ಏನಂತಾರೆ, ನಾನು ಬ್ರೇಕ್ ಟೈಮಲ್ಲಿ ಅಲ್ಲಿ ಇಲ್ಲಿ ಕ್ಯಾಮ್ರಾ ಹತ್ರ ಹೋಗೋದು, ಕ್ಯಾಮ್ರಾನೆಲ್ಲ ನೋಡ್ಕೋಬಾರದು, ಹಿಂಗಿದೆ ಚೆನ್ನಾಗಿದೆ ಅಂತ. ಆ ಇನ್ಸ್ಪಿರೇಷನ್ ಅಷ್ಟೇ. ಹಂಗೆ ಮಾಡ್ಕೊಂಡು ನಿಧಾನಕ್ಕೆ ಒನ್ ಡೇ ಐ ಗಾಟ್ ಅನ್ ಆಪರ್ಚುನಿಟಿ. ಸೆಕೆಂಡ್ ಕ್ಯಾಮ್ರಾ ಇರ್ತಿತ್ತು. ಸೊ ಮಿಕ್ದವ್ರೆಲ್ಲ ಬಿಸಿ ಇದ್ರು ಅಂತ ಹೇಳ್ಬಿಟ್ಟು ಅದು ಸುಮ್ಮನೆ ಸ್ಟಾಟಿಕ್ ಇರ್ತಿತ್ತು ಕ್ಯಾಮ್ರಾ. ನಮಗ್ ಜಸ್ಟ್ ಹೇಳೋರು ಹೋಗ ಕ್ಯಾಮ್ರಾ ಹತ್ರ ಕುತ್ಕೊ ಅಂತ. ಹೋಗಿ ಕುತ್ಕೊಂಡ್ಬಿಟ್ರೆ ಅವಾಗ ಒಂದು ಫೀಲ್ ಅದು, ಓಕೆ DOP ಫಿನಿಶ್, ನನ್ ಕೆರಿಯರ್ DOP ಆಗೋದೆ ಆ ಥರ. ಅಷ್ಟು ಬಿಟ್ರೆ ಏನಿಲ್ಲ. ಬಟ್ ಇಟ್ ಈಸ್ ಅ ಹ್ಯೂಜ್ ಫೀಲಿಂಗ್ ನಿಮಗೆ. And since I had a good emotion with camera very beginning I was into photography, handling such a big camera and such a big sets and all, ಅದು ತುಂಬಾ ಮಜವಾಗಿತ್ತು ಆಕ್ಚುಲಿ. ಓಕೆ. ಫಸ್ಟ್ ಟೈಮು ನೀವು ಫುಲ್ ಫ್ಲೆಜ್ ಆಗಿ DOP ಆಗಿ ವರ್ಕ್ ಮಾಡಿದ್ರಲ್ವಾ? ಸೊ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತೀರಾ? ಫಸ್ಟ್ ಟೈಮು ನಾನು ಮಾಡಿದಂದ್ರೆ ಅದೇ ಮಾಂಗ್ ದ ಹಿಂಗ್ ಅಂತ ನಾನೊಂದು ಸಿನಿಮಾ ಮಾಡಿದೆ. ಅದಕ್ಕಿಂತ ಮುಂಚೆ ನಾನೊಂದು ಆರ್ಟ್ ಸಿನಿಮಾ ಮಾಡಿದ್ದೆ, ಕವಿ ಸಿದ್ಧ ಅಂತ. ಸೊ ಆರ್ಟ್ ಸಿನಿಮಾಸ್ ಏನಾಗುತ್ತೆ ಅಂದ್ರೆ, ಕಲಾತ್ಮಕ ಚಿತ್ರಗಳು, ಅವು ಥಿಯೇಟರ್ಸ್ಗೆ ಬರಲ್ಲ ಅವು. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಲ್ಲಿ ಇಲ್ಲಿ ಅವಾರ್ಡ್ಸ್ಗೆಲ್ಲ ಓಡುತ್ತದು. ಸೊ ದಟ್ ವಾಸ್ ಮೈ ಫಸ್ಟ್ ಸಿನಿಮಾ ಕನ್ಸಿಡರ್ಡ್ ಆಗಿ. ಬಟ್ ಇಟ್ ವಾಸ್ ಅನ್ ಆರ್ಟ್ ಸಿನಿಮಾ, ಸೊ ಕನ್ಸಿಡರೇಷನ್ ಬಂದಿಲ್ಲ. ಕಮರ್ಷಿಯಲಿ ನಂದು ಫಸ್ಟ್ ಸಿನಿಮಾ ಅಂತ ಬಂದ್ರೆ ಇಟ್ ಇಸ್ ಯುದ್ಧಕಾಂಡ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ DOP ಅನ್ನೋದಕ್ಕಿಂತ ನಾನು ಮುಂಚೆ ಇವರು ವಿಲಿಯಂ ಸರ್ ಜೊತೆ ಎಲ್ಲ ವರ್ಕ್ ಮಾಡಿದ್ರಿಂದ, ಸೊ ಐ ಗಾಟ್ ಯೂಸ್ ಟು ದಿಸ್ DOP ಥಿಂಗ್ಸ್. ಅಲ್ಲಿ ಸೆಕೆಂಡ್ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದಾಗಿರ್ಲಿ, ಅದು ಇದು. ಸೊ ಮೆಜಾರಿಟಿ ವರ್ಕ್ಸ್ ನಾನು ನೋಡ್ಕೊತಾ ಇದ್ದಿದ್ದರಿಂದ, ಸೊ ನನ್ಗದು ಏಕಾಏಕಿ ನನ್ನ ಸೆಟ್ಟಿಗೆ ಬಂದ ತಕ್ಷಣ ನಾನು ಇಂಡಿಪೆಂಡೆಂಟ್ ಅಂತ ಒಂದು ಚಿಕ್ಕ ಹೆಸರು ಬಿಟ್ರೆ ಮಿಕ್ಕಿದ ವರ್ಕ್ಸ್ ಎಲ್ಲ ನಾನು ಆಲ್ರೆಡಿ ಬಿಗಿನಿಂಗ್ ಇಂದ ಮಾಡ್ಕೊಂಡೇ ಬರ್ತಿದ್ದೆ. ಸೊ ಇಲ್ಲಿ ಒಂದು ಖುಷಿ ಏನಂದ್ರೆ, ನಂದೊಂದು ಸಪರೇಟ್ ಟೈಟಲ್ ಕಾರ್ಡ್ ಸಿಕ್ಕುತ್ತಲ್ವಾ. ಎಂಡ್ ಆಫ್ ದ ಡೇ ವಿ ವರ್ಕ್ ಫಾರ್ ದ ಲಿಟಲ್ ನೇಮ್ ಅಷ್ಟೇ. ಅಲ್ಲಿ ಆ ಸ್ಕ್ರೀನ್ ಮೇಲೆ ಬರೋ ಒಂದು ಹೆಸರಿಗೋಸ್ಕರನೇ ಎಲ್ಲರೂ ಒದ್ದಾಡೋದು ಇಂಡಸ್ಟ್ರಿಲಿ. ಅಪಾರ್ಟ್ ಫ್ರಮ್ ದ ಟೆಕ್ನಿಷಿಯನ್ಸ್ ಇನ್ನೇನು ಹ್ಯೂಜ್ ಥಿಂಗ್ ಅಂತ ಏನು ಸಿಗಲ್ಲ ಇಂಡಸ್ಟ್ರಿಲಿ. ಸೊ ಇಟ್ ವಾಸ್ ಅ ಗುಡ್ ಫೀಲಿಂಗ್, ವೆರಿ ಬ್ಯೂಟಿಫುಲ್ ಫೀಲಿಂಗ್. ಅಂದ್ರೆ ಆ ಕೆರಿಯರ್ ಅಚೀವ್ಮೆಂಟ್ ಇರುತ್ತೆ ಗೊತ್ತಾ, ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಹೆಸರು ಒಂದು ಸ್ಕ್ರೀನ್ ಮೇಲೆ ನೋಡ್ಕೊಂತೀನಿ ಅಂದ್ರೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಫೀಲಿಂಗ್.
ಎವ್ರಿ ಡಿ ಒ ಪಿಗೆ ಅವ್ರದ್ದೇ ಆದಂಥ ಒಂದು ಯುನಿಕ್ ಸ್ಟೈಲ್ ಅನ್ನೋದಿರುತ್ತಲ್ವಾ? ಬಟ್ ಅವರು ಡಿಫ್ರೆಂಟ್ ಡೈರೆಕ್ಟರ್ಸ್ ಜೊತೆ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅದಾಗಿನೂ ಹೇಗೆ ಅವ್ರದ್ದು ಒಂದು ಯುನಿಕ್ ಸ್ಟೈಲನ್ನು, ಅವ್ರದ್ದು ಒಂದು ಯು ಎಸ್ ಪಿನ ಅವರು ಸಿನಿಮಾದಲ್ಲಿ ಅಪ್ಲೈ ಮಾಡ್ತಾರೆ? ಹೌ ಇಟ್ ವರ್ಕ್ಸ್ ಇಸ್ ಲೈಕ್, ಸಿ ಇವಾಗ ಹೇಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ವಿ ಹ್ಯಾವ್ ದಿಸ್ ಫಾರ್ಮುಲಾಸ್, ಹ್ಮ್ ಸೇಮ್ ವೇ ಎವ್ರಿ ಕ್ಯಾಮ್ರಾಮನ್ ವಿಲ್ ಹ್ಯಾವ್ ಇಸ್ ಓನ್ ಫಾರ್ಮುಲಾಸ್. ಅಂದ್ರೆ ಹ್ಮ್ ಇದಕ್ಕೆ ದಿಸ್ ಆರ್ ಏನಂತಾರೆ, ನಮ್ಮ ವರ್ಕ್ಸ್ ಆರ್ ದೇ ಆರ್ ನಾಟ್ ಲಿಮಿಟೇಷನ್ ವರ್ಕ್ಸ್. ವಿ ಹ್ಯಾವ್ ಇನ್ಫಿನಿಟಿ ಆಫ್ ವೇಸ್ ಟು ಶೋ ದ ಸ್ಟೋರಿ. ಹ್ಮ್ ಸೊ ಅದು ನನ್ನ ಕೈಗೆ ಬಂದಿರೋ ಸ್ಟೋರಿ ನಾನೇ ಒಂಥರ ಪೋರ್ಟ್ರೇ ಮಾಡ್ತೀನಿ. ವೆನ್ ಇಟ್ ಕಮ್ಸ್ ಟು ವಿಲಿಯಂ ಡೇವಿಡ್, ಹಿ ಶೋಸ್ ಅಸ್ ಡಿಫ್ರೆಂಟ್ಲಿ. ಹ್ಮ್ ಸೊ ವೆನ್ ಇಟ್ ಕಮ್ಸ್ ಟು ಸತ್ಯ ಹೆಗ್ಡೆ ಅಂತ ಒಬ್ಬರು ಸೀನಿಯರ್ ಕ್ಯಾಮ್ರಾ ಇದ್ದಾರೆ, ಅವ್ರಿಗೆ ಹೋದ್ರೆ ಅವರೇ ಡಿಫ್ರೆಂಟ್ಲಿ ಪೋರ್ಟ್ರೇ ಮಾಡ್ತಾರೆ. ಹ್ಮ್ ಸಿ ವಾಟ್ ವಿ ಡೂ ಇಸ್, ಸೊ ವಿ ಕೀಪ್ ದಿಸ್ ಕೈಂಡ್ ಆಫ್ ಫಾರ್ಮುಲಾಸ್. ಸೊ ನೀವು ಆಸ್ ಎ ಡೈರೆಕ್ಟರ್ ನೀನ್ ಬಂದು ನನಗೆ ಒಂದು ಕತೆ ಕೊಟ್ಟೆ ಅಂತ ಹೇಳಿದ್ರೆ, ಹ್ಮ್ ನಾನು ಆ ಕತೆ ಮೇಲೆ ನನ್ನ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಓಕೆ ದಟ್ ಈಸ್ ಹೌ ಇಟ್ ವರ್ಕ್ಸ್. ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಅಷ್ಟೇ ಬಿಟ್ರೆ, ಹ್ಮ್ ಇನ್ ಮಿಕ್ಕಿದೆಲ್ಲ ಆಸ್ ಪರ್ ಸ್ಟೋರಿನೇ ಹೋಗುತ್ತೆ. ಹ್ಮ್ ಸೊ ಹೌ ಸಿನಿಮಾಟೋಗ್ರಫರ್ಸ್ ಆಕ್ಚುಲಿ ವರ್ಕ್, ವಿ ವರ್ಕ್ ಫಾರ್ ದ ಸ್ಟೋರೀಸ್, ಹ್ಮ್ ನಾಟ್ ಆನ್ ಅವರ್ ಸ್ಟೈಲ್. ನಮ್ ಸ್ಟೈಲ್ ನಿಮ್ಗೆ ಎಲ್ಲಿ ಕಾಣಿಸುತ್ತೆ, ಓನ್ಲಿ ಆ ವಿಜುವಲ್ ಮೀಡಿಯಲ್ ಕಾಣುತ್ತೆ ಅಷ್ಟೇ. ಹ್ಮ್ ಅಷ್ಟು ಬಿಟ್ರೆ ಇನ್ನು ನಮ್ಮ ವರ್ಕ್ ಸ್ಟೈಲ್ಸ್ ನಿಮ್ಗೆ ಇನ್ನೆಲ್ಲೂ ಇಂಪ್ರೆಸ್ ಆಗಲ್ಲ. ಲೈಟಿಂಗ್ಸ್ ಆಗಿರ್ಬೋದು, ದ ವೇ ವಿ ಶೋ ದ ಫ್ರೇಮ್ ಆಗಿರ್ಬೋದು, ಅದ್ರ ಮೇಲೆ ಚೇಂಜ್ ಆಗುತ್ತೆ. ಬಟ್ ಸ್ಟೋರಿ ನರೇಷನ್ ಅಂತ ಬಂದಾಗ ಎವ್ರಿ ಡಿಒಪಿಸ್ ವಿಲ್ ವರ್ಕ್ ಆನ್ ದ ಸೇಮ್ ಫಾರ್ಮುಲಾ ಇಟ್ ಸೆಲ್ಫ್. as a viewer, so I might not understand your points or like your creativity and all ಅಲ್ವಾ? ಬಟ್ ನಿಮ್ಮನ್ನ ಒಬ್ರು ಇಂಡಸ್ಟ್ರಿಲಿ ಅಸೆಸ್ ಮಾಡಬೇಕು ಅಂತಂದ್ರೆ ವಾಟ್ ಆರ್ ದ ಕೀ ಪಾಯಿಂಟ್ಸ್ ಆರ್ ಲೈಕ್ ಗುಡ್ ಡಿ ಒ ಪಿ ಅಂತ ಹೇಗೆ ಅವರು ಕನ್ಸಿಡರ್ ಮಾಡ್ತಾರೆ? ಏನೇನು ಪಾಯಿಂಟ್ಸನ್ನು ತೊಗೊಂಡ್ಬಿಟ್ಟು ಅದನ್ನು ಅಸೆಸ್ ಮಾಡ್ತಾರೆ? ದೆರ್ ಆರ್ ಲಾಟ್ ಆಫ್ ಪಾಯಿಂಟ್ಸ್. ಅಂದ್ರೆ ಯೂಶಲಿ ವಾಟ್ ಹ್ಯಾಪನ್ಸ್, ನಿಮ್ಮ ವಿಜುವಲ್ ಕ್ವಾಲಿಟಿ ನೋಡ್ತಾರೆ, ಓಕೆ ದ ವೇ ವಾಟ್ ಈಸ್ ಯುವರ್ ಲೈಟಿಂಗ್ ಪ್ಯಾಟರ್ನ್ ನೋಡ್ತಾರೆ, ಹೌ ಫಾಸ್ಟ್ ಹಿ ವರ್ಕ್ಸ್ ಆನ್ ಸೆಟ್ ನೋಡ್ತಾರೆ. ಸೊ ಈಸ್ ಹಿ ಕೇಪಬಲ್ ಆಫ್ ಡೂಯಿಂಗ್ ಕಮರ್ಷಿಯಲ್ ಸಿನಿಮಾಸ್ ಆರ್ ಈಸ್ ಹಿ ಓನ್ಲಿ ಡೂಯಿಂಗ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್? ಈ ಸಿನಿಮಾಸ್ ಅಲ್ಲೇ ದೇರ್ ಆರ್ ವೇರಿಯೇಷನ್ಸ್ ಆಫ್ ಸಿನಿಮಾಸ್. ಸೊ ಕಮರ್ಷಿಯಲ್ ಸಿನಿಮಾಸ್ ಬೇರೆ ಬರುತ್ತೆ, ರಾಮ್ ಕಾಮ್ ಸಿನಿಮಾಸ್ ಬೇರೆ ಇರುತ್ತೆ, ಅಂಡ್ ಸೊ ವಿ ಕಾಲ್ ಕಾಂಟೆಂಟ್ ಬೇಸ್ಡ್ ಸಿನಿಮಾಸ್ ಬೇರೆ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ಅವ್ರು ನನ್ನ ಚೂಸ್ ಮಾಡ್ತಾರೆ. ಆನ್ ವಾಟ್ ಬೇಸಿಸ್ ದ ಪ್ರೊಡಕ್ಷನ್ ಇಸ್ ಡಿಸೈನಿಂಗ್ ದ ಮೂವಿ, ಆ ಬೇಸಿಸ್ ಮೇಲೆ ಡಿಒಪಿಸ್ ಹೈರ್ ಆಗ್ತಾರೆ. ಓಕೆ ಸೊ ಇಫ್ ಸಪೋಸ್ ಐ ಆಮ್ ಡೂಯಿಂಗ್ ಒಂದು ಜಗ್ಗು ದಾದ ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ಅವ್ರು ಅದೇ ಲೆವೆಲ್ಗೆ ಒಂದು ಕ್ಯಾಮ್ರಾಮನ್ ಹುಡುಕ್ತಾರೆ. ಓಕೆ, ಇವನು ಕಮರ್ಷಿಯಲಿ ಮಾಡಿದಾನ ಸಿನಿಮಾನ, ಸೊ ಹೌ ವಿಲ್ ಹಿ ಪೋರ್ಟ್ರೇ ದ ಹೀರೋ, ಸೊ ಈಸ್ ಹಿ ರಿಲಯಬಲ್ ಇನ್ ದ ಸೆಟ್, ಅವನು ಏನಂತಾರೆ ವೆರಿ ಕ್ವಿಕ್ ಆಕ್ಷನ್ಸ್ ತಗೊಳೋದಿದ್ದಾನ, ಸ್ಪಾಂಟೇನಿಯಸ್ ಇದಾನ, ಇದೆಲ್ಲ ನೋಡ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಕಾಂಟೆಂಟ್ ಮೂವೀಸ್ ಕೈಂಡ್ ಆಫ್ ಥಿಂಗ್, ಸೊ ಇನ್ ಫ್ರೇಮ್ ವರ್ಕ್ಸ್ ಹೇಗಿದೆ, ಹೌ ವಿಲ್ ಹಿ ನರೇಟ್ ದ ಸ್ಟೋರಿ ಥ್ರೂ ದ ಕ್ಯಾಮರಾ, ಈ ಆಸ್ಪೆಕ್ಟ್ಸ್ ನ ನೋಡ್ಕೊ ಬರ್ತಾರೆ. ಸೊ ಡಿಫರೆಂಟ್ ಸಿನಿಮಾಸ್ ಅಲ್ಲಿ ಡಿಫರೆಂಟ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಡಿಒಪಿಸ್ ನ ಸೆಲೆಕ್ಟ್ ಮಾಡ್ತಾರೆ. ಐದರ್ ಗುಡ್ ಆರ್ ಬ್ಯಾಡ್, ವಾಟ್ ಎವರ್ ಇಟ್ ಇಸ್, ಅವರ ಆಸ್ಪೆಕ್ಟ್ಸ್, ನಾನು ಏನ್ ಪ್ರೊಡಕ್ಷನ್ ಪ್ಲಾನಿಂಗ್ ಇದೆ, ನಂದೇನ್ ಪ್ರೊಡಕ್ಷನ್ ಇದಿದೆ, ರಿಕ್ವೈರ್ಮೆಂಟ್ಸ್ ಇದೆ, ಅಂಡ್ ಆನ್ ವಾಟ್ ಪ್ರಾಜೆಕ್ಟ್ ಐ ಆಮ್ ವರ್ಕಿಂಗ್, ಆ ಬೇಸಿಸ್ ಮೇಲೆ ಡಿಒಪಿಸ್ ಹೈರ್ ಆಗ್ತಾರೆ. ಓಕೆ ಬೇಸಿಕಲಿ ಐ ಮೀನ್ ಪ್ರೊಫೆಷನಲಿ. ಅನ್ಪ್ರೊಫೆಷನಲಿ ಬೇಕಿದ್ರೆ ಲಕ್ ಟರ್ಮ್ಸ್ ಮೇಲೆ ತಗೊಂತಾರೆ. ಓಕೆ, ಇವನ್ ಈ ಸಿನಿಮಾ ಮಾಡಿದಾನೆ, ಓ ಮೇ ಬಿ ಇದು ಹಿಟ್ ಆಗಿದೆ, ಓಕೆ ಇವನಿಗೆ ಲಕ್ ಚೆನ್ನಾಗಿದೆ, ಇವ್ರನ್ನ ಟೀಮ್ ಅಲ್ಲಿ ತಗೊಂಡೋಣ. ದೇರ್ ಆರ್ ಮೆನಿ ಪೀಪಲ್ ಹೂ ಡಸ್ ದಿಸ್. ಮೇ ಬಿ ಪ್ರೊಫೆಷನಲ್ ಟರ್ಮ್ಸ್ ಅಲ್ಲಿ ಹೀಗೆ ಹೈರ್ ಮಾಡ್ತಾರೆ. ಓಕೆ. ಸೊ ಆಸ್ ಯು ಹ್ಯಾವ್ ಮೆನ್ಷನ್ಡ್ ಈಗ ಲಕ್ ಅಂತ, ಸೊ ಲಕ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಒಬ್ರು ಗ್ರೌತಿಗೆ? ಲಕ್ ಅನ್ನೋದೇನು ಮ್ಯಾಟ್ರೇ ಆಗಲ್ಲ ನನ್ನ ಪ್ರಕಾರ. ಸಿ ಅಂಟಿಲ್ ಅಂಡ್ ಅನ್ಲೆಸ್ ಯು ಲರ್ನ್ ವರ್ಕ್, ನೀವು ಕೆಲಸನೇ ಕಲಿದಿರಾ, ನೀವೇನು ಮಾಡ್ದಿರಾ, ಲೈಫಲ್ಲಿ ಟ್ರೈ ಮಾಡಿದಿರಾ, ಲಕ್ ಅಂದ್ರೆ ಲಕ್ ವರ್ಕ್ ಆಗಲ್ಲ. ಸಿ ಆಸ್ ಯು ವರ್ಕ್ ಕಂಟಿನ್ಯೂಸ್ಲಿ, ಮೇ ಬಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಆಪರ್ಚುನಿಟಿ ಸಿಗಬಹುದು, ಆ ಆಪರ್ಚುನಿಟಿನ ನಾನು ಲಕ್ ಅಂತ ಯಾರನ್ನ ಪೋರ್ಟ್ರೇ ಮಾಡ್ಬೋದು ಅಷ್ಟೇ ಬಿಟ್ರೆ, ಸಿ ಆಸ್ ಫಾರ್ ಮೀ ದರ್ ಇಸ್ ನೋ ಲಕ್. ನೀವು ಕಷ್ಟ ಪಡ್ತೀರಾ, ಇಟ್ ಡಿಪೆಂಡ್ಸ್ ಆನ್ ಯು. ನಿಮ್ ಜೀವನ ನೀವು ಹಾಳು ಮಾಡ್ಕೋಬಹುದು, ಉದ್ಧಾರ ಮಾಡ್ಕೋಬಹುದು, ಏನೇ ಮಾಡ್ಕೊಂಡ್ರು ನಿಮ್ ಕೈಯಲ್ಲಿರುತ್ತೆ. ನೀವು ನಿಮ್ದು ಉದ್ಧಾರ ಮಾಡ್ಕೊಳಕ್ ಆಗ್ದಿರಾ ಲಕ್ ಮೇಲೆ ಹಾಕ್ಬಿಟ್ರೆ ಅದು ತಪ್ಪಾಗುತ್ತೆ. ಸೊ ದಟ್ ಈಸ್ ಹೌ ಲಕ್ ವರ್ಕ್ಸ್ ನನ್ನ ಪ್ರಕಾರ. ಚೆನ್ನಾಗಿರೋದು ಸಿಕ್ಬಿಟ್ರೆ, ಇವಾಗ ನಾವೇ ಹೇಳ್ತೀವಲ್ವಾ, ಅಪ್ಪ ದೇವರಿಂದ ಒಳ್ಳೇದಾಯ್ತು ಅಂತ. ದೇವ್ರೇನು ಮಾಡಿರಲ್ಲ, ನಾವೇ ಎಲ್ಲ ಮಾಡಿರ್ತೀವಿ. ಸುಮ್ಮನೆ ಹೆಸರಿಗೊಂದು ಬೇಕಲ್ವಾ ಹ್ಯೂಮನ್ಸ್ಗೆ, ಅದಕ್ಕೆ ಲಕ್ ಅನ್ನೋ ಟರ್ಮ್ ಯೂಸ್ ಮಾಡ್ಕೊಂತೀವಿ ಅಷ್ಟೇ. ಓಕೆ. ಮತ್ತೆ ನೀವು ಆಸ್ ಅ ಡಿ ಒ ಪಿ ಈಗ ಯಾವುದೇ ಒಂದು ಸೀನ್ ನ ಫ್ರೇಮ್ ಮಾಡ್ಬೇಕಂತಂದ್ರೆ ನೀವು ಯಾವ್ಯಾವ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೀರಾ ಅಲ್ಲಿ? ಲಾಟ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಮ್ಯಾಮ್. ಡಿಪೆಂಡ್ಸ್ ಅದೇ ಅಂಡ್ ವಾಟ್ ಸಿಚುವೇಶನ್ ಆ ಬಿ ಶೂಟಿಂಗ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾವು ಔಟ್ಡೋರ್ಸ್ಗೆ ಹೋದಾಗ ಒಂಥರ ಶೂಟ್ ಮಾಡ್ತೀವಿ, ಇಂಡೋರ್ಸ್ ಅಲ್ಲಿ ಇದ್ದಾಗ ಒಂಥರ ಶೂಟ್ ಮಾಡ್ತೀವಿ. ಸೊ ವಿತ್ ಡಿಫ್ರೆಂಶಿಯೇಟ್ ಅ ಫ್ರೇಮ್ ಇನ್ ಲೇಯರ್ಸ್ ತರ. ಸೊ ಒಳಗಡೆ ಇರೋ ಯಾವುದೇ ಆರ್ಟಿಸ್ಟ್ಗಳು ಅವರು ಇವರು ಏನೇ ಆಗಿದ್ರು, ದೋಸ್ ಥಿಂಗ್ಸ್ ಆರ್ ಪ್ರಾಡಕ್ಟ್ಸ್ ಟು ಅಸ್.
ಹ್ಮ್ ಸೊ ಡಿಫ್ರೆನ್ಶಿಯೇಟ್ ಮಾಡ್ಕೊತೀವಿ ನಾವು, ಬ್ಯಾಕ್ಗ್ರೌಂಡ್ ಏನು ಲೇಯರ್ ಬರಬೇಕು, ಮಿಡ್ ಗ್ರೌಂಡ್ ಏನು ಲೇಯರ್ ಬರಬೇಕು, ಫೋರ್ ಗ್ರೌಂಡ್ ಏನು ಲೇಯರ್ ಬರಬೇಕು. ಸೊ ವೆನ್ ವಿ ಆರ್ ಇನ್ ಅ ಸ್ಟುಡಿಯೋ ಸೆಟಪ್, ವಾಟ್ ಟಾಪ್ ಲೈಟಿಂಗ್ ವಿ ಆರ್ ಗೋಯಿಂಗ್, ವಾಟ್ ಗ್ರೌಂಡ್ ಲೈಟಿಂಗ್ ವಿ ಆರ್ ಗೋಯಿಂಗ್, ಆರ್ ಹೌ ವಿ ಡೆಕೋರೇಟ್ ಅ ಫ್ರೇಮ್ ಅಂತ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಫ್ರೇಮ್ ಇಟ್ಟೆ ಅಂತ ಹೇಳಿದ್ರೆ, ಫ್ರೇಮಲ್ಲಿ ಆ ಎಡ್ಜಿಂದ ಹಿಡಿದು ಎಡ್ಜ್ವರೆಗೂ ಎವ್ರಿಥಿಂಗ್ ವಿಲ್ ಬಿ ಆರ್ ರೆಸ್ಪಾನ್ಸಿಬಲ್. ಸೊ ಹೌ ಡಿಸೈನಿಂಗ್ ಯು ಶೋ ಇಟ್, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊತೀವಿ. ಅಂಡ್ ಹೌ ದ ಲೈಟಿಂಗ್ ಪ್ಲೇಸ್ ಅ ರೋಲ್ ಇನ್ ಮೈ ಸೀನ್. ಸೊ ಆನ್ ವಾಟ್ ಮೂಡ್ ಐ ಆಮ್ ಶೂಟಿಂಗ್. ಸೊ ಆ ಮೂಡ್ಗೆ ನಾನಿರೋ ಲೊಕೇಶನ್ ಕರೆಕ್ಟ್ ಆಗಿದೆಯಾ, ಇಲ್ಲ ನಾನು ಶಾಟ್ ಇಟ್ಟರೆ ಚೆನ್ನಾಗಿರುತ್ತಾ, ಇಲ್ಲ ಫೋರ್ಗ್ರೌಂಡ್ಗೆ ಏನಾರ ಇಟ್ಕೊಂಡು ಪೋರ್ಟ್ರೇ ಮಾಡೋಣ. ಸೊ ಇಲ್ಲ ಹೀರೋಯಿನ್ ಕೋಪದಾಗಿದ್ದಾಳೆ ಅಂತ ಹೇಳಿದ್ರೆ ಅವಳನ್ನ ಹೆಂಗೆ ಪೋರ್ಟ್ರೇ ಮಾಡೋಣ, ಇಫ್ ಶಿ ಇಸ್ ಇನ್ ಸಮ್ ಸೋಬರ್ ಮೂಡ್ ಅವಳನ್ನ ಹೆಂಗೆ ಪೋರ್ಟ್ರೇ ಮಾಡೋಣ. ಆಲ್ ದೀಸ್ ಟರ್ಮ್ಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಓಕೆ. ಸೊ ಈ ಎಲಿಮೆಂಟ್ಸ್ ಡಿಫರ್ಸ್ ಅಲ್ವಾ? ಲೈಕ್ ಔಟ್‌ಡೋರ್ ಶೂಟಿಂಗ್ ಇದ್ರೆ ಒಂಥರ, ಇನ್‌ಸೈಡ್ ದ ಸ್ಟುಡಿಯೋ ಡಿಫರ್ ಆಗುತ್ತಲ್ವಾ? ಸೊ ಯಾವುದು ನಿಮ್ಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಔಟ್‌ಡೋರ್ ಆರ್ ಲೈಕ್ ಇನ್‌ಸೈಡ್ ದ ಸ್ಟುಡಿಯೋ? ನಥಿಂಗ್ ಮ್ಯಾಮ್, ಔಟ್ಡೋರ್ ಇಸ್ ಮೋರ್ ಚಾಲೆಂಜಿಂಗ್. ಯಾವಾಗಲೂ ಔಟ್ಡೋರ್. ಸಿನಿಮಾ ಹೌ ಇಟ್ ವರ್ಕ್ಸ್, ಎಲ್ಲ ನನ್ನ ಕಂಟ್ರೋಲ್ಡ್ ಆಂಬಿಯೆಂಟ್ ಅಲ್ಲಿ ಇದ್ರೆ ಮಾತ್ರ ನಾವು ಅಚೀವ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈಸಿ ಅನ್ನೋದಕ್ಕಿಂತ ನಾನು ಏನ್ ಅನ್ಕೊಂತೀನಿ ಮೈಂಡಲ್ಲಿ, ಆ ವಿಷನ್ ತೆಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ವೆನ್ ಐ ಹ್ಯಾವ್ ಕಂಟ್ರೋಲ್ ಆನ್ ದ ಆಂಬಿಯೆಂಟ್. ಸೊ ನನಗೆ ಕಂಟ್ರೋಲ್ ತಪ್ಪೋದು ಎಲ್ಲಿ, ನಾನು ಔಟ್ಡೋರ್ ಹೋದಾಗ. ಸೊ ಔಟ್ಡೋರ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ನನ್ಗಲ್ಲಿ ಏನು ಪ್ರಡಿಕ್ಷನ್ ಇರಲ್ಲ. ಸೊ ಸಡನ್ ಆಗಿ ಮೋಡ ಹೋಯ್ತು ಅಂದ್ರೆ ಬಿಸಿಲು ಬಂದ್ಬಿಡುತ್ತೆ, ತಿರ್ಗಾ ಮೋಡ ಬಂತು ಆನ್ ಸೀನ್ ಅಂತ ಹೇಳಿದ್ರೆ ನಾನು ತಿರ್ಗಾ ಕಟ್ ಮಾಡ್ಬೇಕಾಗುತ್ತೆ. ಸಡನ್ ಆಗಿ ಗಾಳಿ ಜಾಸ್ತಿ ಆಯ್ತು, ಇಲ್ಲ ಸಡನ್ ಆಗಿ ಮಳೆ ಬಂತು, ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಔಟ್ಡೋರ್ಸ್ ಆರ್ ಆಲ್ವೇಸ್ ಟಫ್. ಇಂಡೋರ್ಸ್ ನಮ್ಗೆ ಈಸಿನೇ. ಆಸ್ ಅ ಡಿಒಪಿಸ್ ಅಲ್ಲ, ಆಸ್ ಅ ಫಿಲ್ಮ್ ಮೇಕರ್ಸ್ ನಮಗೆ ಆಲ್ವೇಸ್ ನಾವು ಇಂಡೋರ್ಸ್ ಅಲ್ಲಿ ಶೂಟ್ ಮಾಡೋದು ಆರ್ ವೆರಿ ಗುಡ್. ಐ ಮೀನ್ ಆನ್ ದ ಸೆಟ್, ಆನ್ ಫ್ಲೋರ್ ಅಲ್ಲಿ ಶೂಟ್ ಮಾಡೋದು. ಔಟ್ಡೋರ್ ಎಕ್ಸ್ಟೀರಿಯರ್ ನಾವೆಲ್ಲ ರೋಡ್ಸು, ಗ್ರೌಂಡ್ಸು, ಇಲ್ಲ ಚಿಕ್ಕಮಂಗ್ಳೂರು ಈ ತರ ಎಕ್ಸ್ಟೀರಿಯರ್ ಲ್ಯಾಂಡ್ಸ್ಕೇಪ್ಸ್ಗೆ ಹೋದಾಗ ಆಬ್ವಿಯಸ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ ನಮಗೆ. ಓಕೆ. ಸೊ ನೀವು ಡಿಫ್ರೆಂಟ್ ಸೀನ್ನ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡ್ತಾ ಇರ್ತೀರಾ. ಸೊ ಯಾವುದಾದ್ರೂ ಒಂದು ರಿಸ್ಕಿ ಸಿಚುವೇಶನ್ ನೀವೊಂದು ಶೇರ್ ಮಾಡ್ಬೋದಾ? ಅಥವಾ ಚಾಲೆಂಜಿಂಗ್ ಸಿಚುವೇಶನ್ ವಿಚ್ ಯು ಹ್ಯಾವ್ ಫೇಸ್ಡ್? ಟಫ್ ಸಿಚುವೇಶನ್ ಅಂದ್ರೆ, ನಾವು ಒಂದ್ಸತಿ ದೇವರ ಮನೆ ಬೆಟ್ಟ ಗೊತ್ತಿರಬೇಕು ನಿಮಗೆ, ಓಕೆ. ಮುಡಿಗೆರೆ ಹತ್ರ ಬರುತ್ತೆ ಒಂದು ಲೊಕೇಶನ್. ಅದು ತುಂಬಾ ಬ್ಯೂಟಿಫುಲ್ ಲೊಕೇಶನ್, ಲ್ಯಾಂಡ್ಸ್ಕೇಪ್ ಅದು. ಸೊ ಅಲ್ಲೋಗಿ ಶೂಟ್ ಮಾಡ್ತಿದ್ವಿ. ಸೊ ವಿ ಹ್ಯಾಡ್ ಅ ಕ್ರೇನ್, ಒಂದು 20 feet ಕ್ರೇನ್ ಬರುತ್ತೆ ನಮ್ದು. ಸೊ 20 feet ಕ್ರೇನ್ ಇಂದ ನಮ್ದು ಒಂದು ಶಾಟ್ ಇತ್ತು. ಓಕೆ. ಸೊ ಅಲ್ಲಿ ಟೆರೈನ್ಸ್ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಲ್ಯಾಂಡ್ ಫ್ಲಾಟ್ ಲ್ಯಾಂಡ್ಸ್ ಇಲ್ಲ, ಎಲ್ಲ ಅಪ್ ಅಂಡ್ ಡೌನ್ಸ್ ಇದೆ ಅಲ್ಲಿ ತುಂಬಾ. ನಾವು ತುಂಬಾ ಅರ್ಜೆನ್ಸಿಲಿ ಇದ್ವಿ ಬಿಕಾಸ್ ಫಾಗ್ ಇತ್ತು. ಓಕೆ. ಸೊ ಫಾಗ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದು ಮಧ್ಯಾಹ್ನ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಫಾಗ್ ಇಮರ್ಜ್ ಆಗೋಗ್ಬಿಡುತ್ತೆ, ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ತುಂಬಾ ಅರ್ಜೆಂಟ್ ಅಲ್ಲಿ ಸೆಟಪ್ ಮಾಡ್ತಾ ಇದ್ವಿ. ಸೊ ಈ ಕ್ರೇನ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಬ್ಯಾಲೆನ್ಸ್ ಕೌಂಟರ್ ಬ್ಯಾಲೆನ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಚೂರ್ ಬ್ಯಾಲೆನ್ಸಿಂಗ್ ಈ ಕಡೆ ಆ ಕಡೆ ಆದ್ರೂ ದಬಾಕೊಂಡ್ಬಿಡ್ತಾವೆ. ಸೊ ವಾಟ್ ಹ್ಯಾಪನ್, ನಾನು ನಮ್ಮ ಹುಡುಗ ಹೋಗಿದ್ದ, ಐ ಮೀನ್ ಐ ವಾಸ್ ನಾಟ್ ಆನ್ ದ ಕ್ಯಾಮ್ರಾ ಅವತ್ತು. ಸೊ ನನ್ನ ಅಸಿಸ್ಟೆಂಟ್ ಒಬ್ಬ ಕ್ಯಾಮ್ರಾ ಹತ್ತಿ ಮೇಲೆ ಹೋಗಿದ್ದ. ಸೊ ಆನ್ ಶಾಟ್ ವೈಲ್ ಶೂಟಿಂಗ್ ಇವ್ರು ಅರ್ಜೆನ್ಸಿಲಿ ಏನ್ ಮಾಡ್ಬಿಟ್ರು, ಈ ಕಡೆ ಆಪರೇಟರು ಸಡನ್ ಆಗಿ ಎಳ್ದ, ಅವ್ನ್ ಬ್ಯಾಲೆನ್ಸಿಂಗು ಲೆಫ್ಟ್ಗೆ ಹೋಯ್ತು. ಹೋಲ್ ಕ್ರೇನ್ ದಬ್ ಅಂತ ಬಿದ್ದೋದು. ಅಂದ್ರೆ 20 feet ಹೈಟ್ ಇಂದ ಬಿತ್ತದು. ವಿ ಆಲ್ಮೋಸ್ಟ್ ಲಾಸ್ಟ್ ಲೈಕ್ ಒಂದು 80 ಲಕ್ಷ, 1 ಕೋಟಿ ಮೇಲೆ ಲಾಸ್ ಆಗಿರುತ್ತೆ ಅವತ್ತು. ಯಾಕಂದ್ರೆ ಕ್ಯಾಮ್ರಾನೇ ನಮ್ಗೆ ಹತ್ತತ್ರ ಒಂದು 80 ಲಕ್ಷ 90 ಲಕ್ಷ ಇತ್ತು. ಸೊ ಕ್ರೇನು ಅಂಡ್ ಇಂಜರ್ಡ್ ಪರ್ಸನ್ಸ್ ಎಲ್ಲ ಸೇರಿ ನಮ್ಗೆ ಒಂದು ಹ್ಯೂಜ್ ಲಾಸ್ ಆಯ್ತು. ಸೊ ದೀಸ್ ಕೈಂಡ್ ಆಫ್ ಅಬ್ಸ್ಟೆಕಲ್ಸ್ ನಮ್ಗೆ ಮೇ ಬಿ ಡೈಲಿ ಒಂದೊಂದು ನೋಡ್ತಾ ಇರ್ತೀವಿ ನಾವು. ಈ ತರದ್ದು ಸೆಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ಗಳಾಗಿ ಬೆಂಕಿ ಹಚ್ಕೊಂಡಿರೋದಿದೆ. ಸೊ ಹುಡುಗರುಗಳು ಶಾಕ್ ಹೊಡೆಸ್ಕೊಂಡಿರೋದಿದೆ. ಎಷ್ಟೊಂದ್ ಸತಿ ಯಾರಿಗೂ ಗೊತ್ತಿಲ್ಲದ್ರೆ ಅವ್ನಲ್ಲಿ ಶಾಕ್ ಹೊಡೆಸ್ಕೊಂತ ಇರ್ತಾನೆ, ನೋಡೇ ಇರಲ್ಲ. ಈ ತರ ಇನ್ಸಿಡೆಂಟ್ಸ್, ಲಾಟ್ ಆಫ್ ಇನ್ಸಿಡೆಂಟ್ಸ್ ಆಗಿದೆ ಇಂಡಸ್ಟ್ರಿ. ಅಂಡ್ ದೀಸ್ ಆರ್ ಲೈಕ್ ನಮ್ಗೆ ದಿನನಿತ್ಯ ಚಟುವಟಿಕೆಗಳಿವೆಲ್ಲ. ನಮ್ಗೆ ಏನ್ ದೊಡ್ಡ ವಿಷಯ ಅನ್ಸಲ್ಲ, ಇದು ಡೈಲಿ ಆಗ್ತಿರುತ್ತೆ ನಮ್ಮಲ್ಲಿ ಈ ತರ. ಸೊ ನೀವು ನೋಡಿರ್ತೀರ, ಯಾರೋ ಒಬ್ರು ಕರೆಂಟ್ ವೈರ್ಗೆ ಆಗಿ ಸತ್ತಿರೋದು, ಇನ್ನೊಂದಾಗಿ ಸತ್ತಿರೋದು, ಮತ್ತೊಂದು. ಸೊ ಕಾಮನ್, ನಮ್ದು ರಿಸ್ಕಿ ಜಾಬೇ ಆಗಿರೋದ್ರಿಂದ ನಾವು ಅಷ್ಟೊಂದು ತಲೆಗೆ ಹಾಕೊಂಡು ಮಾಡೋದಲ್ಲ. ಇದನ್ನೆಲ್ಲ ಡೈಲಿ ಆಗ್ತಿರುತ್ತೆ, ನೋಡ್ತಾ ಇರ್ತೀವಿ ಅಷ್ಟೇ. ಓಕೆ. ಸೊ ಇದೇ ಥರನೇ ನಿಮಗೆ ಯು ಮೈಟ್ ಹ್ಯಾವ್ ಫೇಸ್ ಲೈಕ್ ಫಿನಾನ್ಷಿಯಲ್ ಚಾಲೆಂಜ್, ಅಥವಾ ಬಜೆಟ್ ತುಂಬ ಟೈಟ್ ಇರೋದು, ಟೆಕ್ನಿಕಲ್ ಚಾಲೆಂಜಸ್ ಆ ಥರನೂ ಇರ್ಬೋದಲ್ವಾ? ಸೊ ಎನಿ ಸಚ್ ಸಿಚುವೇಶನ್ ಯು ವುಡ್ ಲೈಕ್ ಟು ಕಾಲ್ ಔಟ್, ಆಮೇಲೆ ಹೇಗೆ ನೀವು ಅದನ್ನು ಓವರ್ಕಮ್ ಮಾಡ್ತೀರಾ ಯೂಶ್ವಲಿ? ಹೌದು, ಬಟ್ ಯೂಶಲಿ ಫಿನಾನ್ಷಿಯಲ್ಸ್ ಆರ್ ಕಾಮನ್ ನಮಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಎಲ್ಲಾ ಸಿನಿಮಾಗೂ ನಿಮ್ಗೆ ಒಂದೇ ಬಡ್ಜೆಟ್ ಸಿಗಲ್ಲ. ಅಂಡ್ ಬಡ್ಜೆಟ್ ಹೇಗೆ ವರ್ಕ್ ಆಗುತ್ತೆ, ಕತೆ ಮೇಲೆ ವರ್ಕ್ ಆಗುತ್ತೆ ಬಡ್ಜೆಟ್. ಸೊ ಏನ್ ಕತೆ ಮಾಡಿದೀನಿ ಆ ಕತೆಗೆ ಏನ್ ಬಡ್ಜೆಟ್ ಬೇಕು ಅಂತ. ಸೊ ಅದನ್ನ ಕೇಳೋಷ್ಟು ಪೇಷನ್ಸ್ ಇಲ್ಲಿ ಯಾರಿಗೂ ಇಲ್ಲ ಇಂಡಸ್ಟ್ರಿಲಿ. ಯಾವ ಪ್ರೊಡ್ಯೂಸರ್ಸ್ಗೂ ಇಲ್ಲ, ಏನೂ ಇಲ್ಲ. ಸೊ ವಿ ವರ್ಕ್ ಆನ್ ಮಾರ್ಕೆಟ್ ಬೇಸಿಸ್. ಓಕೆ, ನೀನ್ ಈ ಕತೆ ಮಾಡ್ಕೊಂಡಿದ್ಯಾ, ಯಾರಪ್ಪ ಹೀರೋ, ಇವನ್ ಹೀರೋ. ಸೊ ಹೀರೋಗೆ ಏನ್ ಮಾರ್ಕೆಟ್ ಇದೆ, ಅಷ್ಟೊಂದು ದುಡ್ಡು ಏನಿಕ್ ಬೇಕು,
ಹ್ಮ್ ಸೊ DOPಗೆ ಏನಕ್ಕೆ ಅಷ್ಟು ದುಡ್ಡು ಕೊಡ್ತೀರಾ, ಹ್ಮ್ ಚೀಪ್ ಆಗಿರೋನ್ನ ಹಾಕೊಳ್ಳಿ. ಹ್ಮ್ ಸೊ ಮ್ಯೂಸಿಕ್ ಡೈರೆಕ್ಟರ್ಗೆ ಏನಕ್ಕೆ ಅಷ್ಟು ಕೊಡ್ತೀರಾ, ಇವನ್ಗೆ ಏನಕ್ಕೆ ಅಷ್ಟು. ಸೊ ಈ ಟರ್ಮ್ಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ನಮ್ಮಲ್ಲಿ ಪ್ರೊಫೆಷ್ನಲ್ ಆಗಿ ಎಕ್ಸಾಕ್ಟ್ ಆಗಿ ಕೂತ್ಕೊಂಡು ವರ್ಕ್ ಮಾಡೋಂಥವ್ರು ಯಾರು ಇಲ್ಲ. ಅಂಡ್ ಬಡ್ಜೆಟ್ ಪ್ರಾಬ್ಲಮ್ಸ್ ಏನಾಗುತ್ತೆ, ಸಿನ್ಸ್ ವಿ ಹ್ಯಾವ್ ಅ ವೆರಿ ಲೋ ಮಾರ್ಕೆಟ್ ಇನ್ ಕರ್ನಾಟಕ ಆಸ್ ಆಫ್ ನೌ, ದುಡ್ಡು ಹಾಕೋರು ಹೆದರ್ತಾರೆ, ದುಡ್ಡು ಹಾಕಿಸ್ಕೊಳೋರು ಹೆದರ್ತಾರೆ. ಹ್ಮ್ ಸೊ ಹಾಗಾಗಿ ನಮಗೆ ಫೈನಾನ್ಷಿಯಲ್ ರೆಸ್ಟ್ರಿಕ್ಷನ್ಸ್ ಇಸ್ ವೆರಿ ಕಾಮನ್ ಇನ್ ಫಿಲಮ್ ಇಂಡಸ್ಟ್ರಿ. ಓಕೆ ನೀವು 100 ಕೋಟಿ ಸಿನಿಮಾಗೆ ಹೋದ್ರೂ, ಇಲ್ಲಿ 1 ಕೋಟಿ ಸಿನಿಮಾ ಮಾಡಿದ್ರು ಫಿನಾನ್ಷಿಯಲ್ ರೆಸ್ಟ್ರಿಕ್ಷನ್ಸ್ ಎಲ್ಲಾ ಕಡೆ ವೆರಿ ಸಬ್ಜೆಕ್ಟಿವ್ಲಿ ಪ್ಲೇ ಮಾಡುತ್ತೆ. ಸೊ ಇಟ್ ಇಸ್ ವೆರಿ ಟಫ್. ನಿಮ್ ಆ ಫಿನಾನ್ಸ್ ಮ್ಯಾಟ್ರಿಗೆ ಅಂತ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಅನಿವಾರ್ಯ ನಾವೇ ಅರ್ಥ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಸೊ ಇನ್ಸ್ಟೆಡ್ ಡಿಮ್ಯಾಂಡಿಂಗ್, ವಿ ಅನಲೈಸ್, ನಾವೇ ಟೀಮ್ ಅಪ್ ಮಾಡಿಕೊಂಡು, ಸೊ ನಾನು ಡೈರೆಕ್ಟ್ರು ವಿ ಕಮ್ ಇನ್ ಟು ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವಿ ಡೂ ಇಟ್, ಆ ಥರ ಮಾಡಬೇಕಾಗುತ್ತೆ. ಬಟ್ ಟೈಟ್ ಬಜೆಟ್ ಇದ್ದವಾಗಲೂ ಕೂಡ ನೀವು ಹೇಗೆ ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು, ನಿಮ್ಮದೇ ಆದಂಥ ಒಂದು ಸ್ಟೈಲ್ ಇರ್ಬೋದು, ಯು ವಿಲ್ ಗಿವ್ ಯುವರ್ ಬೆಸ್ಟ್. ಎಷ್ಟೇ ಟೈಟ್ ಬಡ್ಜೆಟ್ ಅಂತ ಹೋದ್ರೂ ಒಂದು ಬೇಸಿಕ್ಸ್ ಅಂತ ಅವ್ರು ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಅಂಡ್ ಆನ್ ವಾಟ್ ಬೇಸಿಸ್ ವಿ ವರ್ಕ್. ಇವಾಗ ನನ್ನ ಸ್ನೇಹಿತರೊಬ್ರು ಆರ್ಟ್ ಡೈರೆಕ್ಟರ್ ಇದ್ದಾರೆ. ಹೌ ಅ ಫ್ರೇಮ್ ಗೆಟ್ಸ್ ಕಂಪೋಸ್ಡ್, ಹೌ ಇಟ್ ವಿಲ್ ಲುಕ್ ಬ್ಯೂಟಿಫುಲ್ ಅಂದ್ರೆ ಬೈ ದ ಕಾಂಬಿನೇಷನ್ ಆಫ್ ಮೀ ಅಂಡ್ ಆರ್ಟ್. ನಾನು ಆರ್ಟ್ ಅಂದ್ರೆ DOPs ಮತ್ತೆ ಆರ್ಟ್ ಡೈರೆಕ್ಟರ್ಸ್ ಅವ್ರ ಕಾಂಬಿನೇಷನ್ಸ್ ಇಂದ ಒಂದು ಫ್ರೇಮ್ ನ ತುಂಬಾ ಬ್ಯೂಟಿಫುಲ್ ಆಗಿ ಕಂಪೋಸ್ ಮಾಡ್ಕೊಂತೀವಿ. ಸೊ ಯೂಶಲಿ ನಾವೇನ್ ಮಾಡ್ತೀವಿ, ಓಕೆ ಪ್ರೊಡಕ್ಷನ್ ಇಂದ ನನಗೆ ಬಡ್ಜೆಟ್ ಬರ್ತಿಲ್ಲ ಅಂತ ಫಸ್ಟೇ ಗೊತ್ತಾಗೋಗ್ಬಿಡುತ್ತೆ. ಸೊ ಗೊತ್ತಾಗಿದ ನಂತರ ನಾವೇ ಟೀಮ್ ಅಪ್ ಮಾಡ್ಕೊಂತೀವಿ. ಸೊ ನಾನು ಆರ್ಟ್ ಡೈರೆಕ್ಟರ್ ವಿ ಕಮ್ ಇನ್ ಟು ಅಂಡರ್ಸ್ಟ್ಯಾಂಡಿಂಗ್. ಸೊ ಕೊಡೋ ಬಡ್ಜೆಟ್ ಅಲ್ಲಿ ನೀವು ನನಗೆ ಏನ್ ಕೊಡಬಹುದು. ಸೊ ಅವ್ರು ನನಗೆ ಈ ಬಡ್ಜೆಟ್ ಕೊಟ್ಟಿದ್ದಾರೆ, ನನಗೆ ಈ ಕ್ಯಾಮ್ರಾ ಕೊಟ್ಟಿದ್ದಾರೆ, ಇಷ್ಟು ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಿಮ್ಗೊಂದು ಬಡ್ಜೆಟ್ ಅಂತ ಕೊಟ್ಟಿರ್ತಾರೆ, ಅದ್ರಲ್ಲಿ ನೀವು ನನಗೆ ಏನ್ ಸೆಟ್ ಆಫ್ ಪ್ರಾಪರ್ಟೀಸ್ ಕೊಡ್ತೀರಾ, ಇಲ್ಲ ಪೇಂಟ್ ಚೇಂಜ್ ಮಾಡಬಹುದಾ, ಆಗಲ್ವಾ. ಸೊ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಅಲೈನ್ ಮಾಡ್ಕೊಂಡು ಬ್ಯೂಟಿಫಿಕೇಶನ್ ಮಾಡ್ಕೊಂತೀವಿ ಅಷ್ಟೇ. ಓಕೆ. ಮತ್ತೆ ನೀವು ಮೆನ್ಷನ್ ಮಾಡಿದ್ರಿ ಯಾರೇ ಒಂದು ಆ ಚಿಕ್ಕ ನೇಮಿಗೋಸ್ಕರ ವರ್ಕ್ ಮಾಡ್ತಾರೆ, ಇದು ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಅ ಮನಿ ಅಂತ ಅಲ್ವಾ. ಸೊ ಡು ಯು ರಿಯಲಿ ಥಿಂಕ್ ಸೊ ಯು ವಿಲ್ ಗೆಟ್ ಅ ಪ್ರಾಪರ್ ರೆಕಗ್ನೈಸೇಷನ್? ಇಲ್ಲ, ಯಾವುದೇ ವ್ಯಕ್ತಿಗೆ ಆ ರೆಕಗ್ನೈಸೇಷನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತಲ್ವಾ. ಸೊ ಯು ವರ್ಕ್ ಇನ್ ಚಾಲೆಂಜಿಂಗ್ ಸಿಚುವೇಶನ್ನು ಮತ್ತು ರಿಸ್ಕಿ ಸಿಚುವೇಶನಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಡು ಯು ಥಿಂಕ್ ಸೊ ಯು ವಿಲ್ ಗೆಟ್ ರೆಕಗ್ನೈಸ್ಡ್ ಆಫ್ಟರ್ ದ್ಯಾಟ್? ಡೆಫಿನೆಟ್ಲಿ 100%. ಅಂದ್ರೆ ಎಂಡ್ ಆಫ್ ದ ಡೇ ನಾವು ವರ್ಕ್ ಮಾಡೋದು ಅದಕ್ಕೋಸ್ಕರ. ದುಡ್ಡು ಕಾಸು ಅದೆಲ್ಲ ಓಕೆ, ಅದಕ್ಕೂ ವರ್ಕ್ ಮಾಡಲೇಬೇಕು 100% ಬ್ರೆಡ್ ಅಂಡ್ ಬಟರ್. ಅದು ಬಿಟ್ಟು ನಾವು ರೆಕಗ್ನೈಸೇಷನ್ಗೋಸ್ಕರನೇ ವರ್ಕ್ ಮಾಡೋದು. ಅನ್ಸಿ ವಿ ಸೋ ಕಾಲ್ಡ್ ಟೆಕ್ನಿಷಿಯನ್ಸ್ ಏನಿದೀವಿ, ನಮ್ಗಳಿಗೆ ಇಂಡಸ್ಟ್ರಿಯಲ್ ರೆಕಗ್ನೈಸೇಷನ್ ಸಿಗುತ್ತೆ, ನಮಗೆ ಪಬ್ಲಿಕ್ ರೆಕಗ್ನೈಸೇಷನ್ ಸಿಗಲ್ಲ. ಅಂಡ್ ನಮ್ಗೆ ನೆಸೆಸಿಟಿನೂ ಇಲ್ಲ ಅದು. ಯಾವುದೇ ಒಂದು ಟೆಕ್ನಿಷಿಯನ್ಸ್ ಆಗಿರ್ಲಿ, ಅಪಾರ್ಟ್ ಫ್ರಮ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಅವ್ನಿಗೆ ಎಲ್ಲ ಕಡೆ ಬೇಕೇ ಬೇಕಾ ರೆಕಗ್ನೈಸೇಷನ್. ಅದು ಬಿಟ್ಟು ಸಿನಿಮಾಟೋಗ್ರಫರ್ಸ್ಗೆ ಮತ್ತೆ ಇನ್ನಷ್ಟು ತಂತ್ರಜ್ಞರು ಏನಿದೀವಿ ನಾವು ಟೆಕ್ನಿಷಿಯನ್ಸ್, ನಮ್ಗಳಿಗೆ ಔಟ್ಸೈಡ್ ಪಬ್ಲಿಕ್ ರೆಕಗ್ನೈಸೇಷನ್ ಏನು ಅವಶ್ಯಕತೆ ಇಲ್ಲ. ಸೊ ಇನ್ಸೈಡ್ ದ ಇಂಡಸ್ಟ್ರಿ ಆಬ್ವಿಯಸ್ಲಿ ವಿಲ್ ಗೆಟ್ ದ ರೆಕಗ್ನೈಸೇಷನ್. ಒಂದ್ ಒಳ್ಳೆ ಪ್ರಾಡಕ್ಟ್ ಕೊಟ್ವಿ, ಒಂದೊಳ್ಳೆ ಪ್ರಾಜೆಕ್ಟ್ ಕೊಟ್ವಿ ಹೊರಗಡೆಗೆ ಅಂತ ಹೇಳಿದ್ರೆ ಇಂಡಸ್ಟ್ರಿ ಒಳಗಡೆ ರೆಕಗ್ನೈಸೇಷನ್ ಇಂಪ್ರೂವ್ ಆಗುತ್ತೆ. ಅದಕ್ಕೆಲ್ಲ ಏನು ಇಂಡಸ್ಟ್ರಿಯಲ್ಲಿ ಕಡಿಮೆ ಇಲ್ಲ. ಏನೇ ಮಾಡಿದ್ರು, ಯಾರೇ ಸುಳ್ಳು ಹೇಳಿದ್ರು, ಯಾರೇ ನಿಮ್ ಬಗ್ಗೆ ನೆಗೆಟಿವ್ ಮಾತಾಡಿ ಏನೇ ಸ್ಪ್ರೆಡ್ ಮಾಡಿದ್ರು, ಎಂಡ್ ಆಫ್ ದ ಡೇ ಯುವರ್ ವರ್ಕ್ ವಿಲ್ ಸ್ಪೀಕ್. ಕರೆಕ್ಟ್. ಸೊ ಹೌ ಟೆಕ್ನಿಷಿಯನ್ಸ್ ವರ್ಕ್ ಇಸ್ ಲೈಕ್ ಒಂದು ಪ್ರಾವರ್ಬ್ ಇದೆಯಲ್ಲ, ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಯುವರ್ ವರ್ಕ್ ಸ್ಪೀಕ್ ಅಂತ. ಸೊ ದಟ್ ಈಸ್ ಹೌ ಟೆಕ್ನಿಷಿಯನ್ಸ್ ವರ್ಕ್. ನಾವು ವರ್ಕ್ ಮಾಡ್ತಿರ್ತೀವಿ, ರೆಕಗ್ನೈಸೇಷನ್ ತಾನಾಗ್ತಾನೆ ನನ್ನ ಪ್ರಾಡಕ್ಟ್ ಮೇಲೆ ತಗೊಂಡೋಗುತ್ತೆ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ ಇಂಡಸ್ಟ್ರಿಗೆ. ಸೊ ನೀವಂದ್ರಿ ಸೊ ವರ್ಕ್ ವಿಲ್ ಸ್ಪೀಕ್ ಅಂತ, ಬಟ್ ಸಮಟೈಮ್ಸ್ ಲೈಕ್ ಮಾರ್ಕೆಟಿಂಗ್ ಯೋರ್ ಸೆಲ್ಫ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಥರ ನೋಡೋಕೋದ್ರೆ ನೀವು ಒಬ್ರು DOP ಆಗಿ ಹೇಗೆ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು ಟು ಸೆಲ್ಫ್ ಮಾರ್ಕೆಟ್ ಮಾಡ್ಕೊಳ್ಳೋಕೆ ಅಂತ. ಅದೇ ನಮ್ದು ಆ ಥರ ಏನು ಹ್ಯೂಜ್ ಸ್ಟ್ರಾಟಜಿ ಅಂತಿಲ್ಲ. ಒನ್ಸ್ ಯು ಆರ್ ಡನ್ ವಿತ್ ದ ಜಾಬ್, ಒಬ್ವಿಯಸ್ಲಿ ನಿಮ್ಗೊಂದು ಟೈಟಲ್ ಕಾರ್ಡ್ ಅಲ್ಲಿ ನಿಮ್ದೊಂದು ಹೆಸರು ಕೊಟ್ಟೆ ಕೊಡ್ತಾರೆ. ಅಂಡ್ ಯಾರೋ ಒಂದ್ 4 ಜನ ಅದನ್ನ ನೋಡಿದ ತಕ್ಷಣ ಯಾರಿದ್ದಾರೆ ಸಿನಿಮಾಟೋಗ್ರಫರ್ ಅಂತ ನೋಡ್ತಾರೆ. ಸೊ ಆಟೋಮೆಟಿಕ್ ಆಗಿ ಅಲ್ಲಿ ಸಿಕ್ಬಿಡುತ್ತೆ ನಮ್ಗೆ. ಅಂಡ್ ಸೆಲ್ಫ್ ಮಾರ್ಕೆಟಿಂಗ್ ಇನ್ ದ ಸೆನ್ಸ್, ಅದು ವೆನ್ ಯು ನೀಡ್ ಸೆಲ್ಫ್ ಮಾರ್ಕೆಟಿಂಗ್ ಓನ್ಲಿ ವೆನ್ ಯು ವಾಂಟ್ ಟು ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ಪಬ್ಲಿಕ್. ಸೊ ನನಗೆ ಪಬ್ಲಿಕ್ ಅಲ್ಲಿ ಎಕ್ಸ್ಪೋಸ್ ಆಗೋ ಅವಶ್ಯಕತೆ ಇಲ್ಲ, ನಂಗೆ ಇಂಡಸ್ಟ್ರಿಯಲ್ ಎಕ್ಸ್ಪೋಸ್ ಆದ್ರೆ ಸಾಕು. ವೈ? ಬಿಕಾಸ್ ನನ್ ಆಫ್ ದ ಪಬ್ಲಿಕ್ಸ್ ವಿಲ್ ಗಿವ್ ಮಿ ದ ವರ್ಕ್. ಅಂದ್ರೆ ಯಾರು ಪಬ್ಲಿಕ್ ಅವ್ರು ನನ್ನ ಕರೆದು ಈ ಸಿನಿಮಾ ಮಾಡು, ಇಲ್ಲ ಈ ಸಿನಿಮಾಗ್ ನೀನೇ ಕ್ಯಾಮರಾಮನ್ ಆಗ್ಬೇಕು ಅಂತ ಯಾರು ಹೇಳಲ್ಲ. ಇದನ್ನೆಲ್ಲ ಡಿಸೈಡ್ ಮಾಡೋರು ಇಂಡಸ್ಟ್ರಿ ಅವರು. ಸೊ ಇಂಡಸ್ಟ್ರಿಯಲ್ಲಿ ನನ್ನ ಮಾರ್ಕೆಟಿಂಗ್ ತಾನೇ ಆಗುತ್ತೆ. ಅದು ನಾನ್ ಸೆಲ್ಫ್ ಆಗಿ ಹೋಗಿ ಇದನ್ನ ನಾನು ಮಾಡಿದೀನಿ, ಇದನ್ನ ನೀವು ನೋಡಿ ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಆಬ್ವಿಯಸ್ಲಿ ಎಲ್ಲಾರು ನೋಡಿರ್ತಾರೆ, ಸೊ ಗೊತ್ತಾಗತ್ತೆ ಅದು. ಸೊ ನಮ್ಮಗಳಿಗೆ ಸೆಲ್ಫ್ ಮಾರ್ಕೆಟಿಂಗ್, ಸೆಲ್ಫ್ PR ಆ ಟರ್ಮ್ಸ್ ನಮ್ಗಳಿಗೆ ಅಪ್ಲಿಕಬಲ್ ಆಗಲ್ಲ. ಮೇ ಬಿ ಇಟ್ ವಿಲ್ ಅಪ್ಲೈ ಫಾರ್ ಆರ್ಟಿಸ್ಟ್, ಆಕ್ಟರ್ಸ್ಗೆ, ಡೈರೆಕ್ಟರ್ಸ್ಗೆ,
ಹ್ಮ್ ಅವ್ರಿಗೆ ಹೆಲ್ಪ್ ಆಗಬಹುದು. ಬಟ್ ನಮ್ಗಳಿಗೆ ಸೆಲ್ಫ್ ಪಿ ಆರ್ ಏನ್ ಅಷ್ಟು ಯೂಸ್ ಆಗಲ್ಲ ಅಂತ, ಹ್ಮ್ ಆಸ್ ಪರ್ ಮೈ ನಾಲೆಜ್, ನಂಗೆ ಗೊತ್ತಿಲ್ಲ. ಓಕೆ. ಆಮೇಲೆ ನೀವು ಇದನ್ನು ಮೆನ್ಷನ್ ಮಾಡಿದ್ರಿ, ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ನಮಗೆ ಆಟೋಮ್ಯಾಟಿಕಲಿ ರೆಕಗ್ನೈಸೇಷನ್ ಸಿಕ್ಕೇ ಸಿಗುತ್ತೆ, ನಮಗೆ ವರ್ಕ್ ಸಿಕ್ಕೇ ಸಿಗುತ್ತೆ ಅಂತ. ಸೊ ನಿಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಥವಾ ಪ್ರಾಡಕ್ಟ್ ಅಂತ ಇರುತ್ತಲ್ವ, ಸೊ ಅದು ಹೇಗಿರುತ್ತೆ ನಿಮ್ಗೆ, ಅದ್ರ ಬಗ್ಗೆ ಯಾವ ಥರ ಇಮ್ಯಾಜಿನೇಷನ್ ಇದೆ ಅಂತ? ಅದು ತುಂಬಾ ಇದೆ ಮ್ಯಾಮ್. ಅಂದರೆ ಐ ಆಮ್ ಇನ್ ಲವ್ ವಿತ್ ಮೇಕಿಂಗ್ ಫ್ಯಾಂಟಸಿ ಸಿನಿಮಾಸ್. ಮೇ ಬಿ ಇವಾಗ ನಾವಿರೋ ಪರಿಸ್ಥಿತಿಗಳಿಗೆ ಇಲ್ಲ ಜನ ವೀಕ್ಷಣೆ ಮಾಡೋದಕ್ಕೆ, ಜನ ನೋಡೋ ಸಿನಿಮಾಗಳಿಗೆ ವರ್ಕ್ ಮಾಡಬೇಕಾಗುತ್ತೆ. ಮೇ ಬಿ ಒನ್ ಡೇ ಐ ಟ್ರೈ ಫಾರ್ ಸಮ್ ಫ್ಯಾಂಟಸೈಸ್ಡ್ ಸಿನಿಮಾಸ್ ಆರ್ ಎಲ್ಸ್ ಹಾರರ್ ಸಿನಿಮಾಸ್. ನಂಗೆ ಹಾರರ್ ಮೇಕಿಂಗ್ ತುಂಬಾ ಇಷ್ಟ. ಓಕೆ. ಯಾಕಂದ್ರೆ ಹಾರರ್ ಅಲ್ಲಿ ಸಿನಿಮಾಟೋಗ್ರಫಿ ಆಲ್ಸೋ ಅಲ್ಲ, ಸಿನಿಮಾಟೋಗ್ರಫಿ ಇಟ್ ಸೆಲ್ಫ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಹಾರರ್ಸ್. ಗಾಟ್ ಯು. ಅಂಡ್ ಬ್ಯೂಟಿಫುಲ್ ಕಂಪೋಸಿಷನ್ ಸಿಗುತ್ತೆ, ಅಂಡ್ ವೆರಿ ಡೆಲಿಕೇಟ್ ಕಂಪೋಸಿಷನ್ ಸಿಗುತ್ತೆ ಅದರಲ್ಲಿ. ಹ್ಮ್ ಸೊ ಅದೊಂದು ಆಸೆ ಇದೆ. ಅಂಡ್ ಮೇ ಬಿ ಪ್ರಾಜೆಕ್ಟ್ಸ್ ಮಾಡ್ತಾ 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 ನಂತರ ಯಾವತ್ತನ ಒಂದು ದಿವಸ ಅದಕ್ಕೆ ವಿಲ್ ಲ್ಯಾಂಡ್ ಅಪ್. ಓಕೆ. ಆಸ್ ಅ ಸಿನಿಮಾಟೋಗ್ರಫರ್ ಆರ್ ಡಿ ಒ ಪಿ, ನಿಮ್ಮ ಫೇವ್ರೇಟ್ ಮೂವಿ ಯಾವುದಾದ್ರೂ ಹೇಳ್ಬೋದಾ? ಏನಿಲ್ಲ ಮ್ಯಾಮ್, ನನಗೆ ಐ ಡೋಂಟ್ ಕೀಪ್ ಲೈಕ್ ಎನಿ ಫೇವ್ರೇಟ್ ಮೂವೀಸ್ ಸರ್ ಏನಿಲ್ಲ. ಬಟ್ ಮಲಯಾಳಂ ಅಲ್ಲಿ ಒಂದು ಎನ್ನು ನಿಂಡೆ ಮೊಯ್ದಿನ್ ಅಂತ ಒಂದು ಸಿನಿಮಾ ಇದೆ. ಇಟ್ ಈಸ್ ಅ ನಾವಲ್ ಬೇಸ್ಡ್ ಸ್ಟೋರಿ, ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಸ್ಟೋರಿ ಅದು. ಓಕೆ. ಐ ವಾಸ್ ವೆರಿ ಇನ್ಸ್ಪೈರ್ಡ್ ಫಾರ್ ದ ಸಿನಿಮಾಟೋಗ್ರಫಿ ಅಂಡ್ ಓವರ್ ಆಲ್ ಸಿನಿಮಾ. ಅದಕ್ಕೆ ವೆರಿ ಇನ್ಸ್ಪಿರೇಷನ್ ಇದೆ. ಅಂದ್ರೆ ಎಲ್ಲ ಅಚ್ಚುಕಟ್ಟಾಗಿ ಆಗುತ್ತೆ ಅಂತಾರೆ ಗೊತ್ತಾ, ಆ ಥರ ಆಗಿದೆ ಆ ಸಿನಿಮಾಲಿ. ಓಕೆ. ಸೊ ಐ ವಾಸ್ ಇನ್ಸ್ಪೈರ್ಡ್. ನಾನು ಆ ಥರ ಅಂದರೆ ಅದು ಬಿಟ್ಟು ನನಗೇನು ಸ್ಪೆಸಿಫಿಕಲಿ ನನಗೆ ಇದು ತುಂಬ ಇಷ್ಟ ಸಿನಿಮಾ ಅಂತ ಹೇಳೋ ಆ ಥರ ಎಲ್ಲ ಏನಿಲ್ಲ. ಐ ಲವ್ ಸಿನಿಮಾಸ್ ಅಷ್ಟೇ. ಓಕೆ. ಹಾಗೆ ಈ ಒಂದು ಇಂಡಸ್ಟ್ರಿ ಅನ್ನೋದು ಇದೊಂದು ಅಂತಾನೆ ಅಲ್ಲ, ಎಲ್ಲ ಇಂಡಸ್ಟ್ರಿಗೂ ಕೂಡ ಸೊ ಚೇಂಜ್ ಆಗ್ತಾನೇ ಇರುತ್ತೆ ಒಂದೊಂದು ಹಂತದಲ್ಲೂ. ಸೊ ಹಾಗೆ ಈ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಆಸ್ ಅ ಸಿನಿಮಾಟೋಗ್ರಫರ್ ಹೇಗೆ ಚೇಂಜ್ ಆಗಿರ್ಬೋದು ಅಂತ ಅನ್ಕೋತೀರಾ? ಮೇ ಬಿ ಈ ಕಳೆದ ದಶಕಗಳಲ್ಲಿ. ಲಾಟ್ ಆಫ್ ಚೇಂಜಸ್ ಇದೆ ಮ್ಯಾಮ್. ಕಳೆದ ದಶಕಗಳಲ್ಲಿ ಅಂದರೆ ಫ್ರಮ್ ಪ್ರಾಪರ್ ಡಿಕೇಡ್ ನಾವೊಂದು ರೀಲಿಂದ ಡಿಜಿಟಲ್ ಕನ್ವರ್ಟ್ ಆದ್ವಿ. ಸೊ ಮುಂಚೆ ನಾವು ರೀಲ್ಸ್ ಯೂಸ್ ಮಾಡ್ತಿದ್ವಿ, ಸೊ ಕಾಲ್ಡ್ ಕ್ಯಾನ್ಸ್ ಅಂತ ಕರಿತೀವಿ, ಅದನ್ನ ಯೂಸ್ ಮಾಡ್ತಿದ್ವಿ. ಅಲ್ಲಿಂದ ಡಿಜಿಟಲ್ ಕನ್ವರ್ಟ್ ಆದ್ವಿ. ಸೊ ಒನ್ಸ್ ನಾವು ಡಿಜಿಟಲ್ಗೆ ಎಂಟರ್ ಆಗಿದ ತಕ್ಷಣ ರ್ಯಾಪಿಡ್ ಗ್ರೋತ್ ಆಫ್ ಟೆಕ್ನಾಲಜಿ ಆಯಿತು ಸಿನಿಮಾಟೋಗ್ರಾಫರ್ಸ್ಗೆ. ಅಂಡ್ ಎವ್ರಿ ಮೂಮೆಂಟ್ ಸಿನ್ಸ್ ಇಟ್ ಇಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್, ಎವ್ರಿ ಮೂಮೆಂಟ್ ಅದನ್ನ ಅವ್ರು ಡೆವಲಪ್ ಮಾಡ್ತಾನೆ ಇರ್ತಾರೆ, ನಾವು ಅದಕ್ಕೆ ಅಡಾಪ್ಟ್ ಆಗ್ತಾನೆ ಇರಬೇಕು. ಸೊ ಫ್ರಮ್ 10 years ಅ ಲಾಟ್ ಆಫ್ ಚೇಂಜಸ್ ಇದೆ ಇನ್ ಫಿಲ್ಮ್ ಇಂಡಸ್ಟ್ರಿ. ಆಗ ಸಿನಿಮಾಟೋಗ್ರಾಫರ್ಸ್ ಏನಾಗ್ತಿತ್ತು, ಐ ಮೀನ್ ನಮ್ಮ ಸೀನಿಯರ್ಸ್ ಏನಿದ್ರು ಅವ್ರಿಗೆ ತುಂಬಾ ಟಫ್ ಇತ್ತು ಶೂಟ್ ಮಾಡಕ್. ಆಕ್ಚುಲಿ ನಮ್ಮ ಕಂಪೇರ್ ಟು ಆರ್ ವರ್ಕ್, ಅವ್ರ ವರ್ಕ್ ತುಂಬಾ ಟಫ್ ಇತ್ತು. ವೈ? ಬಿಕಾಸ್ ನಮ್ಗೆ ಇವಾಗ ಜಡ್ಜ್ ಮಾಡೋದಕ್ಕೆ ತುಂಬಾ ಈಸಿ ಟೆಕ್ನಾಲಜೀಸ್ ಇದೆ, ಈಸಿ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಎಲ್ಲಾನ ಹೋಗಿ ನಾನು ಏನಾರ ಮಾಡ್ಬೇಕು ಅಂದ್ರೆ ರಿಗ್ಸ್ ಡೆವಲಪ್ ಆಗಿದೆ. ಸೊ ಇದನ್ನೆಲ್ಲ ಇಟ್ಕೊಂಡು ಮಾಡ್ತೀವಿ. ಆಗಿನ ಕಾಲದವ್ರಿಗೆ ಇಷ್ಟೆಲ್ಲ ಇದ್ದಿಲ್ಲ ಎಕ್ಸ್ಪೋಜರ್. ತುಂಬಾ ಸೆನ್ಸಿಟಿವ್ ವೇ ಅಲ್ಲಿ ವರ್ಕ್ ಮಾಡ್ಬೇಕಾಯ್ತು. ಅಂಡ್ ದೋಸ್ ವರ್ ಇನಿಷಿಯಲ್ಸ್ ಆಫ್ ಸಿನಿಮಾಸ್ ತರ ಅವ್ರ ರೀಲ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ. ಸೊ ಅವ್ರು ಕಂಪೇರ್ ಮಾಡ್ಕೊಂಡ್ರೆ ನಮ್ದು ತುಂಬಾ ಈಸಿ ಕೆಲಸ ಆಗಿದೆ ಇವಾಗಿನ ಟೆಕ್ನಾಲಜಿ. ಅಂಡ್ ದರ್ ಆರ್ ಮೋರ್ ನಂಬರ್ ಆಫ್ ಸಿನಿಮಾಟೋಗ್ರಫರ್ಸ್ ಇವಾಗ ಅವಾಗ ಕಂಪೇರ್ ಮಾಡ್ಕೊಂಡ್ರೆ ಈಸಿ ಆಯ್ತಲ್ವಾ ಕೆಲಸ. ಸೊ ಜನ ಜಾಸ್ತಿ ಆದ್ರು ಕೆಲಸ ಮಾಡೋರು. ಓಕೆ, ಬಟ್ ದ ಬೇಸಿಕ್ ವಿಲ್ ಬಿ ಸೇಮ್ ಓನ್ಲಿ ಅಲ್ವಾ? ಬೇಸಿಕ್ಸ್ ಆರ್ ಆಲ್ವೇಸ್ ಬೇಸಿಕ್ಸ್. ಸಿ ಹೌ ಕ್ಯಾಮ್ರಾ ರನ್ಸ್ ರೈಟ್ ಫ್ರಮ್ ಅ DSLR ಟು ದ ಸಿನಿಮಾ ಕ್ಯಾಮ್ರಾ, ಎಲ್ಲ ಕ್ಯಾಮ್ರಾ ಒಂದು ಬೇಸಿಕ್ಸ್ ಮೇಲೆ ರನ್ ಆಗುತ್ತೆ. ಸೇಮ್ ಫಾರ್ಮುಲಾನೇ ಇರುತ್ತೆ ಎಲ್ಲದಕ್ಕೂ. ಬಟ್ ಇಂಟೇಕ್ಸ್ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಆ ಥರದ್ದು ವಾಟ್ ಡೈನಾಮಿಕ್ಸ್ ದಿಸ್ ಕ್ಯಾಮ್ರಾ ವರ್ಕ್ ಅಂಡ್ ವಾಟ್ ಡೈನಾಮಿಕ್ಸ್ ದಟ್ ಕ್ಯಾಮ್ರಾ ವರ್ಕ್ಸ್ ಆರ್ ಡಿಫ್ರೆಂಟ್ ಅಷ್ಟೇ. ಮತ್ತೆ ನೀವು ವೆಬ್ ಸೀರೀಸಿಗೆ ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಇವಾಗ ಸಿನಿಮಾಗೆ ವರ್ಕ್ ಮಾಡೋದಕ್ಕೂ ವೆಬ್ ಸೀರೀಸ್ ಅಥವಾ ಯಾವುದೇ OTT ಕಂಟೆಂಟಿಗೆ ವರ್ಕ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ವರ್ಕಿಂಗ್ ಸ್ಟೈಲ್ಸ್ ಎಲ್ಲ ಸಿಮಿಲರ್ ಇರುತ್ತೆ. ಬಟ್ ನಮ್ಗಿಲ್ಲಿ ವೆಬ್ ಸೀರೀಸ್ ಅಂತ ಇತ್ತೀಚೆಗೆ ಶುರುವಾಗಿರುವಂತ ಟ್ರೆಂಡ್ ಇದೆಲ್ಲ. ಐ ಮೀನ್ ಮೇ ಬಿ ಬಾಲಿವುಡ್ ಅಲ್ಲೆಲ್ಲ ಇತ್ತು, ನಮ್ ಸೌತ್ಗೆಲ್ಲ ಇತ್ತೀಚೆಗೆ ಅಯ್ಯನ ಮನೆ ಅಂತ ಹೇಳಿ ಒಂದು ವೆಬ್ ಸೀರೀಸ್ ಬಿಟ್ರು ಇತ್ತೀಚೆಗೆ. ಸೊ ವಿಚ್ ಗಾಟ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೋಜರ್ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿಗೆ ಅಯ್ಯನ ಮನೆ ಒಂದು ಹೊಸ ಪ್ಲಾಟ್ಫಾರ್ಮ್ ತಗೊಂಬಂದು ಕೊಡ್ತು ನನ್ನ ಪ್ರಕಾರ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್ ಆಯ್ತು ನಮ್ಗೆ. ಅಂಡ್ ನಾನು ವರ್ಕ್ ಮಾಡಿದ ಒಂದು ವರ್ಟಿಕಲ್ ಸೀರೀಸ್ಗೆ. ಸೊ ವರ್ಟಿಕಲ್ ಸೀರೀಸ್ ಆರ್ ಮೋರ್ ಇನ್ ಟ್ರೆಂಡ್ ಇವಾಗ. ಸೊ ವರ್ಟಿಕಲ್ ಸೀರೀಸ್ ಅಲ್ಲಿ ಏನಾಗುತ್ತೆ, ನಮ್ಗೆ ಚಾನಲ್ ಇಂದ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಳಿಸ್ತಾರೆ. ಹೌ ಶುಡ್ ದ ಇಮೇಜ್ ಬಿ, ವಾಟ್ ಶುಡ್ ಬಿ ಯೋರ್ ಕಂಪೋಸಿಷನ್ ಎಕ್ಸೆಟ್ರಾ ವಗೇರಾ, ಅದೆಲ್ಲ ನಮ್ಗೆ ಚಾನಲ್ ಇಂದ ಕಳಿಸ್ತಾರೆ.
ಸೊ ಅವರು ಆಸ್ ಪರ್ ದೇರ್ ನಾರ್ಮ್ಸ್ ವಿ ವರ್ಕ್ ಹಿಯರ್. Okay. ಇಟ್ ಇಸ್ ಟೋಟಲ್ ಕಾರ್ಪೊರೇಟ್ ಸ್ಟೈಲ್. ಹ್ಮ್ ಅವ್ರು ನಮ್ಗೆ ಹೇಳ್ತಾರೆ ನನಗೆ ಶಾಡೋಸ್ ಬೇಡ, ಎಲ್ಲ ಈ ಕಲರ್ಸ್ ಬೇಕು, ಹ್ಮ್ ಸೊ ಫ್ರೇಮ್ ನನ್ಗೆ ಹಿಂಗಿರ್ಬೇಕು, ಶಾಲೋ ಡೆಪ್ ಜಾಸ್ತಿ ಮಾಡ್ಕೊಡಿ, ಅವೆಲ್ಲ ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಳಿಸ್ತಾರೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಸಿನಿಮಾಲಿ ಏನಾಗುತ್ತೆ, ವಿಲ್ ಹ್ಯಾವ್ ಲಿಬರ್ಟಿ ಟು ವರ್ಕ್ ಆನ್ ಅವರ್ ಓನ್. ಹ್ಮ್ ಸೊ ಡೈರೆಕ್ಟರ್ ನಂಗೆ ಒಂದು ಸೀನ್ ಹೇಳ್ದ, ಒಂದು ಕತೆ ಹೇಳ್ದ ಅಂದ್ರೆ ನನ್ಗೊಂದು ಲಿಬರ್ಟಿ ಇರುತ್ತೆ, ಈ ಕತೆ ನಾನು ಹೇಗೆ ವಿಜುವಲಿ ನಾನು ಹೇಗೆ ಎಕ್ಸ್ಪೋಸ್ ಮಾಡ್ಲಿ ಅಂತ. ಇಲ್ಲಿ ಇವ್ರದ್ದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಅಪ್ಲೈ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ಈಗ ಟೆಕ್ನಾಲಜಿ ಚೇಂಜ್ ಆಗ್ತಾನೆ ಇರುತ್ತೆ, ಸೊ ಡಿಮ್ಯಾಂಡ್ ಚೇಂಜ್ ಆಗ್ತಾ ಇರುತ್ತೆ, ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತಲ್ವಾ. ಸೊ ಅಡಾಪ್ಟಬಿಲಿಟಿ ಅನ್ನೋದು ನಿಮ್ಮ ಫೀಲ್ಡಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಕೋತೀರಾ? ಅಡಾಪ್ಟಬಿಲಿಟಿ ಇಸ್ ಓನ್ಲಿ ಇಂಪಾರ್ಟೆಂಟ್ ಹಿಯರ್. ಹ್ಮ್ ಯಾಕಂದ್ರೆ ನಾನು ಅಡಾಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಐ ಬಿ ಔಟ್ಡೇಟೆಡ್, ಹ್ಮ್ ಅಂಡ್ ಎನಿ ಔಟ್ಡೇಟೆಡ್ ಗ್ಯಾಜೆಟ್ಸ್ ನ ಯಾರು ಯೂಸ್ ಮಾಡಕ್ ಇಷ್ಟಪಡಲ್ಲ. ಹ್ಮ್ ಸೊ ನಾವಿಲ್ಲಿ ಕಾಲಕ್ರಮೇಣ ಅಪ್ಡೇಟೆಡ್ ಅಲ್ಲೇ ಇರ್ತೀವಿ. ನಾವು ಬೇಕು ಬೇಡ ಅಂದ್ರೂ ವಿಲ್ ಗೆಟ್ ಅಪ್ಡೇಟೆಡ್ ಹಿಯರ್. ಹ್ಮ್ ಸೊ ಎವ್ರಿ ನ್ಯೂ ಮೂವಿ, ಎವ್ರಿ ನ್ಯೂ ಸಬ್ಜೆಕ್ಟ್ಗೆ ನಾನು ಎವ್ರಿ ನ್ಯೂ ಎಕ್ವಿಪ್ಮೆಂಟ್ಸ್ ಹಾಕೊಂಡೇ ವರ್ಕ್ ಮಾಡ್ತಿರ್ತೀವಿ. ಹ್ಮ್ ಹ್ಮ್ ಸೊ ವಿಲ್ ಬಿ ಇನ್ ಅಪ್ಡೇಷನ್, ವಾಂಟ್ ಇಟ್ ಆರ್ ನಾಟ್, ವಿಲ್ ಬಿ ಇನ್ ಅಪ್ಡೇಷನ್. ಸೊ ಅದೇ ಥರದಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅನ್ನೋದು ನಾವು ನೋಡ್ತಾನೆ ಇರ್ತೀವಿ ಅಲ್ವಾ. ಇವಾಗ ಯೂಟ್ಯೂಬ್ ಇಸ್ ಕೈಂಡ್ ಆಫ್ ಲೈಕ್ ಅ ಒನ್ ಸೋರ್ಸ್ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಫಾರ್ ಕಂಟೆಂಟ್ ಕ್ರಿಯೇಟರ್ಗೂ ಕೂಡ ಸೊ ಸಿನಿಮಾಟೋಗ್ರಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? Cinematography is very important for any visual medium works. ಸಿ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಇವ್ರಿಗೆಲ್ಲ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ನೀವೊಂದು ಫ್ರೇಮ್ನ ಒಂದು ಡಿಸೈನಿಕ್ ಆಗಿ ಒಂದು ಸಿಮೆಟ್ರಿಕಲ್ ವೇ ಅಲ್ಲಿ ಪೋರ್ಟ್ರೇ ಮಾಡಿದಾಗ ಯಾರು ಅದನ್ನ ವೀಕ್ಷಣೆ ಮಾಡ್ತಾರೆ, ಯಾರು ಅದನ್ನ ನೋಡ್ತಾರೆ, ಅವ್ರಿಗೂ ಕಣ್ಣಿಗೆ ಹಿತವಾಗಿ ಕಾಣುತ್ತದೆ. ಸೊ ದಿಲ್ ಸಸ್ಟೈನ್ ದ ವಿಡಿಯೋ. ಒನ್ಸ್ ನನಗೆ ಒಂದು ಚೂರು ಅಮೆಚ್ಯೂರಿಟಿ ಕಾಣಿಸ್ತಾ ಇದೆ, ಕ್ಯಾಮ್ರಾ ಶೇಕ್ ಆಯ್ತು, ಲೈಟಿಂಗ್ ಡಬ್ಬ ಥರ ಆಯ್ತು, ಇಲ್ಲ ಪ್ರಾಡಕ್ಟ್ ಕಾಣಿಸ್ತಾ ಇಲ್ಲ, ಏನಾನ ಆಯ್ತು ಅಂದ ತಕ್ಷಣ ಟಕ್ಕನ್ ಸ್ವೈಪ್ ಮಾಡ್ಬಿಡ್ತೀವಿ. ಹ್ಮ್ ಇಂಟ್ರೆಸ್ಟ್ ಆನ್ ದ ವಿಡಿಯೋ ವಿಲ್ ಗೋ. ಸೊ ಫಸ್ಟ್ ವಿಷನ್ ಇಸ್ ಐಸ್ ಅಲ್ವಾ. ಸೊ ಕಣ್ಣಿಗೆ ನಾನು ಏನ್ ಚೆನ್ನಾಗಿ ಕೊಡ್ತೀನಿ ಅದು ಸಸ್ಟೈನ್ ಮಾಡುತ್ತೆ. ಹ್ಮ್ ಸೊ ಆ ಸಸ್ಟೈನಿಟಿ ಬಂದು ಸಿನಿಮಾಟೋಗ್ರಫರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರೇ ಮಾಡಿದ್ರು, ಯಾರೇ ಫ್ಯೂಚರ್ಸ್ ಅಲ್ಲಿ ಕಂಟೆಂಟ್ಸ್ ಮಾಡಿದ್ರು, ಏನೇ ಮಾಡಿದ್ರು, ಇಟ್ ಇಸ್ ಬೆಸ್ಟ್ ವೇ ಟು ಲರ್ನ್ ಅಂಡ್ ಡೂ ಇಟ್. ಹ್ಮ್ ಸೊ ಸುಮ್ಮನೆ ವಿಡಿಯೋ ಅಲ್ವಾ ಅಂತ ವಿಡಿಯೋ ಮಾಡಿದ್ರೆ ಅದು ನಿಮಗೆ ಅಮೆಚ್ಯೂರಿಟಿ ಫೀಲ್ ಆಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಲುಕ್ ಗುಡ್ ಆನ್ ಸ್ಕ್ರೀನ್ಸ್ ಅಂತ ಅಷ್ಟೇ. ಓಕೆ. ಮೇ ಬಿ ಫಾರ್ ದ ಕಂಟೆಂಟ್ ಕ್ರಿಯೇಟರ್ಗೆ ಅವರಿಗೆ ಬಜೆಟ್ ಕಡಿಮೆ ಇರುತ್ತೆ, ದೇ ಮೈಟ್ ಹ್ಯಾವ್ ಸ್ಟಾರ್ಟೆಡ್ ದೇ ಚಾನೆಲ್ ವೆರಿ ರೀಸೆಂಟ್ಲಿ ಅಲ್ವಾ. ಸೊ ಅಂಥವರಿಗೆ ನೀವು ಎನಿ ಟಿಪ್ಸ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ದ ವಿಡಿಯೋಸ್? ದೇರ್ ಆರ್ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಇಟ್ ಸೆಲ್ಫ್. ಹ್ಮ್ ನೀವು ಅಲ್ಲಿಂದಾನೇ ನೋಡಿ ಕಲಿಬಹುದು. ದೇರ್ ಆರ್ ಲಾಟ್ ಆಫ್ DIY ಥಿಂಗ್ಸ್ ಅಂಡ್ ಆಲ್ ಟು ಡೂ. ಹ್ಮ್ ನಿಮ್ಗೆ ಎಕ್ಸಾಕ್ಟ್ ಕ್ಯಾಮ್ರಾ ಒಂದು ಪ್ರೊಫೆಷನಲ್ ಆಗಿರ್ಲೇಬೇಕು, ಅನಿವಾರ್ಯ. ಹ್ಮ್ ಅದು ಬಿಟ್ರೆ ಎಲ್ಲಾದನ್ನು ನೀವು ಪ್ರೊಫೆಷನಲ್ ಆಗಿ ಇಟ್ಕೊಂಡು ಮಾಡ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಹ್ಮ್ ಇನ್ ಮಿಕ್ಕಿದ್ದನ್ನೆಲ್ಲ ಆಸ್ ಪರ್ ಏನಂತಾರೆ ದೇರ್ ಬಡ್ಜೆಟ್ ಅವ್ರು ಆರಾಮಾಗಿ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ನಿಮ್ಗೆ ಲಾಟ್ ಆಫ್ ಥಿಂಗ್ಸ್ ಇದೆ ಕಲಿಯೋದಿಕ್ಕೆ. ಹ್ಮ್ ಸುಮ್ಮನೆ ನಾನು ಏನೋ ಮಾಡ್ತೀನಿ ಅನ್ನೋದಕ್ಕಿಂತ ನೀವು ಯೂಟ್ಯೂಬ್ನೇ ಹೋಗಿ ನೋಡ್ಕೊಂಡ್ರೆ, ಐ ಮೀನ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಅಲ್ಲೇ ನಿಮ್ಗೆ ಸಾವಿರ ಸಿಗುತ್ತೆ, ನಾನು ಏನ್ ಮಾಡ್ಬೋದು, ಏನ್ ಮಾಡಬಾರ್ದು, ಎಕ್ಸೆಟ್ರಾ ವಗೇರ. ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮೇ ಬಿ ಒನ್ ಮ್ಯಾನ್ ಜಾಬ್ ಆಗುತ್ತೆ ಅದು. ಹ್ಮ್ ಇಲ್ಲಿ ನಮಗೆ ಲಾಟ್ ಆಫ್ ಪೀಪಲ್ ಸಿಗ್ತಾರೆ ವರ್ಕ್ ಮಾಡಕ್ಕೆ, ಅವ್ರು ಒಬ್ಬರೇ ನಿಂತ್ಕೊಂಡು ವರ್ಕ್ ಮಾಡ್ಬೇಕಾಗತ್ತೆ. ಸೊ ಒಬ್ಬರೇ ನಿಂತ್ಕೊಂಡು ವರ್ಕ್ ಮಾಡಿದ್ರೆ ಇಟ್ ವಿಲ್ ಬಿ ವರ್ತ್ ಇಟ್ ಅಷ್ಟೇ. ಓಕೆ. ಸೊ ಆಸ್ ಯು ಹ್ಯಾವ್ ಮೆನ್ಷನ್ಡ್ ಇವಾಗ ಒನ್ ಮ್ಯಾನ್ ಆರ್ಮಿ ಆಗ್ತಾರೆ ಅಂತ, ದಟ್ ಇಸ್ ಟ್ರೂ. ಯಾಕಂದರೆ ಈಗ ನ್ಯೂ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಏನಾಗುತ್ತೆ ಅಂತಂದರೆ ದೇ ವೇರ್ ಡಿಫ್ರೆಂಟ್ ಹ್ಯಾಟ್ಸ್. ಈಗ ಅವರೇ ಎಡಿಟರ್ ಆಗಿರ್ತಾರೆ, ಅವರೇ ಡೈರೆಕ್ಟರ್ ಆಗಿರ್ತಾರೆ, ಅವರೇ DOP ಆಗಿರ್ತಾರೆ. ಸೊ ಅಂಥವರಿಗೆ ಸೊ ವುಡ್ ಯು ಸಜೆಸ್ಟ್ ಎನಿ ಸ್ಟ್ರಾಟಜಿ ಫಾರ್ ದೆಮ್? ಯೂಶಲಿ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒನ್ ಮ್ಯಾನ್ ಆರ್ಮಿ ಜಾಬ್ ಇಸ್ ವೆರಿ ಗುಡ್ ಫಾರ್ ದಮ್. ಏನಕ್ಕೆ ಅಂದರೆ ಅವನೇ ಡೈರೆಕ್ಷನ್ ಮಾಡಿಕೊಂಡು, ಫಾರ್ ಅ ವೆರಿ ಸ್ಟಾರ್ಟಪ್ ಗೈ, ಅವನೇ ಡೈರೆಕ್ಷನ್ ಮಾಡಿಕೊಂಡು, ಅವನೇ ಕ್ಯಾಮ್ರಾನ ಸೆಟ್ ಮಾಡಿಕೊಂಡು, ಸೊ ಅವನೇ ಬ್ಲಾಗ್ಸ್ನ ಸೆಟ್ ಮಾಡ್ಕೊಂಡು ಮಾಡೋದ್ರಿಂದ ಹಿಲ್ ಗೆಟ್ ನಾಲೆಜ್ ಇನಿಷಿಯಲಿ. ಆಲ್ ಆಫ್ ಅ ಸಡನ್ ನಾನು ಹೊಸಬಾಗಿ ನಾನು ಎಲ್ಲರನ್ನೂ ಹೈರ್ ಮಾಡ್ತೀನಿ ಅಂದರೆ ವಿಲ್ ಬಿ ಓನ್ಲಿ ಅ ಕಾಂಟೆಂಟ್ ಕ್ರಿಯೇಟರ್. ನಿಮಗೆ ಟೆಕ್ನಿಕಲ್ ನಾಲೆಜ್ ಇರಲ್ಲ. ಅಂಡ್ ಡಿಪೆಂಡಿಂಗ್ ಆನ್ ಟೆಕ್ನಿಷಿಯನ್ಸ್ ವೈಲ್ ಕ್ರಿಯೇಟಿಂಗ್ ಕಾಂಟೆಂಟ್ ಇಸ್ ವೆರಿ ಬ್ಯಾಡ್. ಎನಿ ಟೈಮ್ ಬ್ರೇಸ್ ಫಾರ್ ಇಂಪ್ಯಾಕ್ಟ್ ಥರ ನೀವೇ ಎಲ್ಲದನ್ನು ಕಲಿತು ಮಾಡೋದು ಇಸ್ ಫಾರ್ ಬೆಟರ್. ಸೊ ಆ ವಿಷಯದಲ್ಲಿ ಬಂದಾಗ ನೀವೇ ಬ್ಲಾಕಿಂಗ್ ಕಲಿತೀರಾ. ಒಂದು ಕ್ಯಾಮ್ರಾನ ಎಲ್ಲಿಟ್ರೆ ನಾನು ಕ್ಯಾಮ್ರಾಗೆ ಹೇಗೆ ಫೇಸ್ ಮಾಡ್ತೀನಿ, ಕ್ಯಾಮ್ರಾಗೆ ನಾನು ಹೇಗೆ ಅಪ್ಲಿಕಬಲ್ ಇದ್ದೀನಿ. ಸೊ ಆಡಿಯೋಸ್ ಕಲಿತೀರಾ, ವಿಡಿಯೋಸ್ ಕಲಿತೀರಾ, ಆ್ಯಂಡ್ ಆ್ಯಕ್ಷನ್ಸ್ನು ಕಲಿತೀರಾ. ಐ ಮೀನ್ ಆನ್ ಸ್ಪಾಟ್ ನಾನು ಹೀಗೆ ಕೂತ್ಕೊಂಡ್ರೆ ಹೀಗೆ ಪೋಟ್ರೆ ಆಗ್ಬೋದು, ನೆಕ್ಸ್ಟ್ ಯಾರನ್ನ ಆರ್ಟಿಸ್ಟ್ ಬಂದರು ಅಂದರೆ ಸೊ ಅವ್ರನ್ನ ಹೇಗೆ ಕೂಡ್ಸೋಣ, ಎಲ್ಲ ನಾಲೆಜು ನಿಮಗೆ ಇದ್ದಾಗ ಇಟ್ ಈಸ್ ವೆರಿ ಗುಡ್ ಫಾರ್ ಅ ಕಾಂಟೆಂಟ್ ಕ್ರಿಯೇಟರ್. ನೀವು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಹೋಗ್ತಾ ಇದ್ರೆ, ಇನ್ ಸಿನಿಮಾಸ್ ವಿ ಆಬ್ವಿಯಸ್ಲಿ ಡಿಪೆಂಡ್ ಆನ್ ಈಚ್ ಅದರ್ ಟೀಮ್ ಅಂಡ್ ವಿ ವರ್ಕ್ ದರ್. ದಟ್ ಈಸ್ ಹೌ ಇಟ್ ವರ್ಕ್ಸ್. ಬಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಹಾಗೆ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ. ಎವ್ರಿ ಟೈಮ್ ಯು ಕ್ಯಾಂಟ್ ಹೈಯರ್ ಎವ್ರಿಬಡಿ, ಬಿಕಾಸ್ ನಿಮ್ಗೆ ಏನ್ ರಿಟರ್ನ್ಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಲೈಕ್ ಐ ಡೋಂಟ್ ನೋ ಹೌ ಇಟ್ ರಿಟರ್ನ್ಸ್ ಅಂತ. ಅಂಡ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋರಿಗೆ ನಂಗೆ ಗೊತ್ತು ಆಬ್ವಿಯಸ್ಲಿ ಏನೋ ರಿಟರ್ನ್ಸ್ ಇರಲ್ಲ ನಿಮ್ಗಳಿಗೆ. ಸೊ ಅವಾಗ ನೀವುಗಳೇ ಎಲ್ಲದನ್ನು ಕಲ್ತು ಮಾಡಿದ್ರೆ
ನಂತರ ವೆನ್ ಯು ಸ್ಟಾರ್ಟ್ ಅರ್ನಿಂಗ್ ಯು ಹೈಯರ್ ಪೀಪಲ್ ಸೊ ದಟ್ ಯುಲ್ ನೋ ವಾಟ್ ಟು ಟೆಲ್ ದೆಮ್. ನೀವು ಒಬ್ಬನಿಗೆ ಹೇಳ್ಬೋದು ಕೆಲಸನ ಅವಾಗ, ನೋಡಪ್ಪ ಕ್ಯಾಮ್ರಾ ಈ ಲೆನ್ಸ್ ಹಾಕೋ, ಇಲ್ಲಿ ಇಡು, ಸೊ ಈ ಲೈಟಿಂಗ್ ಮಾಡು, ಸೊ ಬ್ಯಾಕ್ ಗ್ರೌಂಡ್ ನಂಗೆ ಈ ತರ ಇರ್ಲಿ, ಫೋರ್ ಗ್ರೌಂಡ್ ಈ ತರ ಇರ್ಲಿ, ನೀವು ಅವ್ನಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಆರ್ ಎಲ್ಸ್ ಯು ಲುಕ್ ಲೈಕ್ ಅನ್ ಅಮೆಚ್ಯೂರ್ ಫಾರ್ ಅದರ್ಸ್. ಇನಿಷಿಯಲಿ ಒಬ್ಬನೇ ಎಲ್ಲದನ್ನು ಕಲಿಯೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಇರುತ್ತೆ. ಮತ್ತೆ ನೀವು ಯಾವ್ದಾದ್ರು ಒಂದು ಶಾರ್ಟ್ ಫಿಲ್ಮ್ ಅಥವಾ ಯೂಟ್ಯೂಬ್ ಕಂಟೆಂಟ್ಗೆ ಯಾವಾಗಾದ್ರೂ ವರ್ಕ್ ಮಾಡಿದ್ದೀರಾ? ಯೂಟ್ಯೂಬ್ ಕಂಟೆಂಟ್ಗೆ ಯಾವುದಕ್ಕೂ ಮಾಡಿಲ್ಲ, ಬಟ್ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಓಕೆ ತುಂಬಾ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಇತ್ತೀಚೆಗೂ ಒಂದು ಮಾಡಿದ್ದೀನಿ. ಓಕೆ. ಸೊ ಮೇ ಬಿ ಆಸ್ ಅ ಸಿನಿಮಾಟೋಗ್ರಾಫರ್ ಅಥವಾ DOP ಆಗಿ ಈವನ್ ಶಾರ್ಟ್ ಫಿಲ್ಮಲ್ಲಿ ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ಬೋದು ಅಂತ ಅನ್ಸುತ್ತಾ ನಿಮಗೆ? ಲಾಟ್ ಆಫ್ ಥಿಂಗ್ಸ್ ಇದೆ ಮ್ಯಾಮ್. ಸಿ ಇಟ್ ಇಸ್ ಜಸ್ಟ್ ಅ ಶಾರ್ಟ್ ಫಿಲ್ಮ್ ಅಷ್ಟೇ. ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ಸೋ ಅ ಫಿಲ್ಮ್. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ಎಷ್ಟೊಂದು ಥಿಂಗ್ಸ್ನ ಇಲ್ಲಿ ಅಚೀವ್ ಮಾಡೋಕ್ಕಾಗ್ದಿಲ್ದಿರೋದನ್ನ ಅಲ್ಲಿ ಕಲ್ತಿರ್ತೀವಿ. ಸಿ ರೀಸೆಂಟ್ಲಿ ಐ ಡಿಡ್ ಅ ಶಾರ್ಟ್ ಫಿಲ್ಮ್. ಸೊ ವಿಕಾಸ್ ಅಂತ ಒಂದು ಡೈರೆಕ್ಟರ್, ವಿ ಯೂಸ್ ಟು ವರ್ಕ್ ಇನ್ ವಿಕ್ರಾಂತ್ ರೋಣ. ಐ ವಾಸ್ ಆಲ್ಸೋ ಅನ್ ಅಸೋಸಿಯೇಟ್ ಅಂಡ್ ಹಿ ವಾಸ್ ಆಲ್ಸೋ ಅನ್ ಅಸೋಸಿಯೇಟ್ ಇನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ರೀಸೆಂಟಾಗಿ ನಾವೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಇಟ್ ಕೇಮ್ ಔಟ್ ವೆರಿ ಬ್ಯೂಟಿಫುಲಿ ಅಂಡ್ ಇಟ್ ಈಸ್ ನಾವು ಮೇ ಬಿ ರನ್ನಿಂಗ್ ಇನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸವರ್. ಅಲ್ಲಿ ನನಗೆ ಲಾಟ್ ಆಫ್ ಥಿಂಗ್ ಸಿಕ್ತು ಕಲೀಲಿಕ್ಕೆ. ಅಂದ್ರೆ ನನ್ನ ಕಂಪೋಸಿಷನ್ನೇ ಬೇರೆ ಇತ್ತು ಅವಾಗವರೆಗೂ. ಒನ್ಸ್ ನಾನು ವಿಕಾಸ್ ಜೊತೆ ವರ್ಕ್ ಮಾಡಿದ ತಕ್ಷಣ, ದಟ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ ತಕ್ಷಣ ಆ ಕಂಪೋಸಿಷನ್ಸೇ ಚೇಂಜ್ ಆಯ್ತು. ಲೈಕ್ ಅಕಾರ್ಡಿಂಗ್ ಟು ಹಿಸ್ ಸ್ಟೋರಿ ನಮ್ಮ ಕಂಪೋಸಿಷನ್ಸೇ ಚೇಂಜ್ ಆಯ್ತು. ಇಟ್ ಕೇಮ್ ಔಟ್ ವೆರಿ ಬ್ಯೂಟಿಫುಲಿ ಅಂಡ್ ನಂಗೂ ಲಾಟ್ ಆಫ್ ಥಿಂಗ್ಸ್ ಸಿಕ್ತು ಕಲೀಲಿಕ್ಕೆ. ಸೊ ಚಿಕ್ಕ ಸೆಟಪ್ ಅಲ್ಲಿ ಏನ್ ಆಟ ಆಡ್ಬೋದು, ಏನ್ ಬಿಡ್ಬೋದು, ವಾಟ್ ಆರ್ ಮೈ ಲಿಮಿಟೇಷನ್ಸ್ ಅಂತ ಕಲೀಲಿಕ್ಕೆ ತುಂಬಾ. ಅಂಡ್ ಶಾರ್ಟ್ ಫಿಲ್ಮ್ಸ್ ಮಾಡೋದ್ರಿಂದ ತುಂಬಾ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಎವ್ರಿ ನೌ ಅಂಡ್ ದೆನ್ ನೀವು ಏನೋ ಒಂದು ಕಲಿತಿರ್ತೀರ. ಅಕಸ್ಮಾತ್ ನಾನು ದೊಡ್ಡ ಸಿನಿಮಾಲಿ ತಪ್ಪು ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಇಲ್ಲಿ ಚಿಕ್ಕದ್ರಲ್ಲಿ ತಪ್ಪು ಮಾಡಿ ಚಿಕ್ಕದ್ರಲ್ಲಿ ಕಲ್ತು ಹೋಗೋದು ತುಂಬಾ ಇಂಪಾರ್ಟೆಂಟ್. ಐ ಮೀನ್ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸೊ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ದ ಸಿನಿಮಾ, ಸೊ ಏನು ಡಿಫ್ರೆನ್ಸ್ ಇರುತ್ತೆ ಶಾರ್ಟ್ ಫಿಲ್ಮಿಗೂ ಅಥವಾ ನಾರ್ಮಲ್ ಸಿನಿಮಾಗೂ? ಡಿಫರೆನ್ಸ್ ಏನಿರಲ್ಲ, ಸೇಮ್ ವೇ ವಿ ವರ್ಕ್. ದಟ್ ಈಸ್ ವಾಟ್ ಐ ಟೋಲ್ಡ್ ಯು, ಐದರ್ ವೇ ಇಟ್ ಇಸ್ ಅ ಫಿಲಮ್, ಇಟ್ ಇಸ್ ಅ ಶಾರ್ಟ್ ಫಿಲಮ್ ಆರ್ ಅ ಫುಲ್ ಫ್ಲೆಜ್ ಫೀಚರ್ ಫಿಲಮ್, ಏನು ಮ್ಯಾಟರ್ ಆಗಲ್ಲ. ದ ವರ್ಕಿಂಗ್ ಪ್ರೋಸೆಸ್ ವಿಲ್ ಬಿ ಸೇಮ್. ಮತ್ತೆ ನೀವು ಡೇ ಇನ್ ಡೇ ಔಟ್ ಲೈಟ್ಸ್ ಜೊತೆ ವರ್ಕ್ ಮಾಡ್ತೀರಾ, ಕ್ಯಾಮ್ರಾ ಜೊತೆ ವರ್ಕ್ ಮಾಡ್ತೀರಾ, ಲೆನ್ಸ್ ಜೊತೆ ವರ್ಕ್ ಮಾಡ್ತೀರಾ. ಸೊ ವಾಟ್ ಈಸ್ ಯುವರ್ ಫಿಲಾಸಫಿ ಆರ್ ಅಪ್ರೋಚ್ ವೆನ್ ಯು ಆರ್ ವರ್ಕಿಂಗ್ ವಿತ್ ದ ಲೈಟ್ಸ್? ಸಿ ಲೈಟ್ಸ್ ಆರ್ ಲೈಕ್, ನಮಗೆ ಲೈಟ್ಸ್ ಬಂದು ಒಂದು ರಾಮಬಾಣ ಇದ್ದಂಗೆ. ಸಿ ದೇ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ಸ್ ಅಂಡ್ ನಮ್ಮ ಸಿನಿಮಾ ಲೈಟ್ಸ್ ಆರ್ ಮೇಡ್ ಅಪ್ ಡಿಫ್ರೆಂಟ್. ದೋಸ್ ಆರ್ ಬಿಲ್ಟ್ ಫಾರ್ ಹೈ ಕ್ವಾಲಿಟೀಸ್ ಅಂಡ್ ಎಕ್ಸೆಟ್ರಾ. ಸಿ ಲೈಟ್ಸ್ ನಮಗೆ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ನಾನೊಂದು ಮೂಡ್ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಮಾಡ್ತಿರೋ ಒಂದು ಕಾಂಟೆಂಟ್, ಒಂದು ಪಾಡ್ಕಾಸ್ಟ್ ಅಂತ ಇಟ್ಕೊಳ್ಳೋಣ. ಸೊ ಒಂದು ಪಾಡ್ಕಾಸ್ಟ್ ಏನ್ ಮೂಡ್ ಮೇಲೆ ನೀವು ಶೂಟ್ ಮಾಡ್ತೀರಾ, ಸೊ ಆ ಮೂಡ್ಗೆ ನಾನು ಲೈಟ್ಸ್ನ ಹೈಯರ್ ಮಾಡ್ಕೊಂಡು ಆ ಮೂಡ್ ಸೆಟಪ್ನ ಮಾಡ್ತೀನಿ. ಸೊ ವಿ ಹ್ಯಾವ್ ಲಾಡ್ ಆಫ್ ಲೈಟ್ಸ್. ಲೈಟ್ಸ್ ಅಲ್ಲಿ ತುಂಬಾ ಐ ಮೀನ್ ವೆರೈಟೀಸ್ ಇದೆ, ವೇರಿಯಂಟ್ಸ್ ಇದೆ. ಸೊ ನನ್ಗೆ ಯಾರನ್ನೋ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡಿದಾಗ ಆ ಸೀನಲ್ಲಿ ನಾನು ಏನು ಎಸ್ಟಾಬ್ಲಿಷ್ ಮಾಡ್ತೀನಿ, ವಾಟ್ ಜಾಗ್ರಫಿ ಐ ಆಮ್ ಗೋಯಿಂಗ್ ಇನ್ ಟು, ಫಸ್ಟ್ ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೊತೀವಿ. ಸೊ ಆಫ್ಟರ್ ದ ಜಾಗ್ರಫಿ ಐ ಡಿಸೈನ್ ದ ಲೈಟ್ಸ್. ಸೊ ಕಾಲ್ಡ್ ನಾನು ನಿಮಗೆ ಮೇ ಬಿ ವೆರಿ ಬಿಗಿನಿಂಗ್ ಅಲ್ಲಿ ನಾನು ನಿಮ್ಗೆ ಒಂದು ಇಮೇಜ್ ತೋರಿಸ್ತೆ. ಸೊ ದಟ್ ಈಸ್ ಹೌ ವಿ ಡಿಸೈನ್ ದ ಲೈಟ್. ಸೊ ಯಾವ ಲೈಟ್ ಎಲ್ಲೆಲ್ಲಿ ಹೋಗ್ಬೇಕು ಅಂಡ್ ವಿ ಮೆಜರ್ ದೋಸ್ ಟರ್ಮ್ಸ್ ಇನ್ ಅ ಟರ್ಮ್ ಕಾಲ್ಡ್ ಎಕ್ಸ್ಪೋಜರ್ ಯೂಸಿಂಗ್ ಅ ಲೈಟ್ ಮೀಟರ್. ಸೊ ಅದೇನ್ ಎಕ್ಸ್ಪೋಜರ್ ಬರ್ತಿದೆ, ನಾನು ಕ್ಯಾಮ್ರಲ್ಲಿ ಏನ್ ಎಕ್ಸ್ಪೋಜರ್ ಇಟ್ಕೊಂತೀನಿ. ಸೊ ಈ ಸೀನ್ ತುಂಬಾ ಏನಂತಾರೆ ಮೂಡಿ ಸೀನ್ ಇತ್ತು, ಇಲ್ಲ ಆನ್ ವಾಟ್ ಮೂಡ್ ದ ಸೀನ್ ಇಸ್, ಆ ಮೂಡ್ ಮೇಲೆ ನಾನು ಒಂದಷ್ಟು ಲೈಟ್ಸ್ ತಗೊಂಡು ಆ ಲೈಟ್ಸ್ನ ಶೇಪಿಂಗ್ ಮಾಡ್ಕೊತೀವಿ. ಅಂಡ್ ವಾಟ್ ಆಂಗಲ್ ದ ಲೈಟ್ ಇಸ್ ಆಲ್ಸೋ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಸಿನಿಮಾಟೋಗ್ರಫಿಲಿ. ಸೊ ಏನ್ ಆಂಗಲ್ ಅಲ್ಲಿ ನಾನು ಲೈಟ್ನ ಸೆಟ್ ಮಾಡ್ತೀನಿ, ಆ ಲೈಟ್ನ ಸೆಟ್ ಮಾಡಿದ್ಮೇಲೆ ವಿ ಕಮ್ ಇನ್ ಟು ಅ ಶೇಪಿಂಗ್ ಆಫ್ ದ ಲೈಟ್ ಅಂತ. ಲೈಟ್ನ ನಾವು ಕಂಟ್ರೋಲ್ಗೆ ತಗೊಂಡು ಶೇಪ್ ಮಾಡ್ತೀವಿ ಅದನ್ನ. ಸೊ ದಟ್ ಈಸ್ ವೆನ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಫಾರ್ ಪೀಪಲ್ ಟು ವಾಚ್. ಅಂಡ್ ವಾಟ್ ಈಸ್ ಯುವರ್ ಫೇವ್ರೆಟ್ ಕ್ಯಾಮ್ರಾ ಆರ್ ಲೆನ್ಸ್? ಕ್ಯಾಮ್ರಾಸ್ ಲೈಕ್ ಎಲ್ಲ ಕ್ಯಾಮ್ರಾನು ಫೇವ್ರೇಟ್, ಹಾಗೇನಿಲ್ಲ. ಲೈಕ್ ರೀಸೆಂಟ್ ಕ್ಯಾಮ್ರಾಸ್ ಅಂತ ಹೇಳಿದ್ರೆ ದರ್ ಇಸ್ ಅ ಕ್ಯಾಮ್ರಾ ಕಾಲ್ಡ್ Ariel XLF ಅಂತ, ವಿಚ್ ವರ್ಕ್ಸ್ ಆನ್ ಲಾರ್ಜ್ ಫಾರ್ಮ್ಯಾಟ್. ಯೂಶಲಿ ಐ ಪ್ರಿಫರ್ Arri. ದೋಸ್ ಆರ್ ವೆರಿ ಗುಡ್ ಸ್ಕಿನ್ ಟೋನ್ಸ್, ಅದ್ರ ಕಲರ್ ಸೈನ್ಸ್ ತುಂಬ ಚೆನ್ನಾಗಿ ಮೇಡಪ್ ಆಗಿದೆ. ಸೊ ಐ ಪ್ರಿಫರ್ Arri. Arri ಆರ್ ಮೈ ಬೆಸ್ಟ್ ಕ್ಯಾಮ್ರಾಸ್. ಓಕೆ. ಮತ್ತೆ ಈ ರೀಸೆಂಟ್ ಡೇಸಲ್ಲಿ ಪ್ಯಾನ್ ಇಂಡಿಯಾ ಮೂವೀಸ್ ಅನ್ನೋದು ಒಂಥರ ಟ್ರೆಂಡ್ ಆಗಿದೆ ಅಲ್ವಾ? ಸೊ ಇಸ್ ದೇರ್ ಎನಿ ರಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಲೈಕ್ ಮೇಕಿಂಗ್ ದ ಸಿನಿಮಾ ಫಾರ್ ಒನ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಮತ್ತು ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸಿಗೆ ಒಂದೇ ಸತಿ ಮಾಡೋದ್ರಲ್ಲಿ? ಡಿಫ್ರೆನ್ಸ್ ಏನಿಲ್ಲ. ಸಿ ಈಗ ಇದೊಂದು ಟ್ರೆಂಡ್ ಶುರು ಮಾಡ್ಕೊಂಡಿದ್ದಾರೆ ಬಿಟ್ರೆ ನಿಮಗೆ ಜಮಾನ್ದಿಂದ ಇದೆಲ್ಲ ಇದ್ದಿದ್ದೆ. ಐ ಮೀನ್
ಒನ್ಸ್ ಅಪಾನ್ ಅ ಟೈಮ್ ಇಂದ ಎಲ್ಲ ಸಿನಿಮಾ ಎಲ್ಲ ಕಡೆನೂ ಓಡುತ್ತೆ. ಅಂಡ್ ಸಿನಿಮಾ ಕಮ್ಸ್ ಅಂಡರ್ ಅನ್ ಆರ್ಟ್. ಆರ್ಟಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ದ ಬ್ಯಾರಿಯರ್ಸ್ ವಿ ಹ್ಯಾವ್ ಕ್ರಿಯೇಟೆಡ್ ಅಷ್ಟೇ. ನಾವು ಹಾಲಿವುಡ್ ಅಲ್ಲಿ ಆಗೋ ಒಂದು ಜುರಾಸಿಕ್ ವರ್ಲ್ಡ್ ನು ಇಲ್ಲಿ ಕುತ್ಕೊಂಡು ಮಂಡ್ಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಕುತ್ಕೊಂಡು ನಾವು ನೋಡ್ತೀವಿ. ಇವೊಂದು ನಮಗೆ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೆ ಸಬ್ ಟೈಟಲ್ಸ್ ಹಾಕೊಂಡು ನೋಡ್ಬಿಟ್ಟನ ಅರ್ಥ ಮಾಡ್ಕೊಂತೀವಿ. ದ ಓನ್ಲಿ ಥಿಂಗ್ ಇಸ್ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ. ನಾವಿಲ್ಲಿ ನಮ್ಮ ಲ್ಯಾಂಗ್ವೇಜ್ ಎಮೋಷನ್ಸ್ ಮೇಲಾಗಿರಬಹುದು, ಅದ್ರ ಈ ಟರ್ಮ್ಸ್ ಇಂದ ನಾವು ಬ್ಯಾರಿಯರ್ಸ್ ಕ್ರಿಯೇಟ್ ಮಾಡಿದೀವಿ. ಅಂಡ್ ದರ್ ಇಸ್ ನಥಿಂಗ್ ಕಾಲ್ಡ್ ಅಸ್ ಪ್ಯಾನ್ ಇಂಡಿಯಾ ಸಿನಿಮಾ. ಸಿನಿಮಾ ಚೆನ್ನಾಗಿದ್ರೆ ಸಿನಿಮಾ ಆಟೋಮೆಟಿಕ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗುತ್ತೆ ಅದು. ಅಂಡ್ ಸಿ ವೆನ್ ವಿ ಟಾಕ್ ಅಬೌಟ್ KGF ಏನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅವ್ರು ಪ್ಲಾನ್ ಮಾಡಿದ್ದಲ್ಲ. ಸಿನಿಮಾ ಚೆನ್ನಾಗಿತ್ತು, ಅದು ಪ್ಯಾನ್ ಇಂಡಿಯಾಗೆ ಹೋಯ್ತು. ಸೊ ಕಾಂತಾರ ಬಂತು. ಕಾಂತಾರ ಇಟ್ ವಾಸ್ ಅನ್ ಇಂಡಿಯನ್ ಕರ್ನಾಟಕ ಸಿನಿಮಾ ಚೆನ್ನಾಗಿತ್ತು, ಅಲ್ಲಿಗೆ ಎಳ್ಕೊಂಡು ಹೋಯ್ತು ಅಷ್ಟೇ. ಯು ಮೇಕ್ ಎ ಗುಡ್ ಸಿನಿಮಾ, ಇಟ್ ಆಟೋಮೆಟಿಕ್ಲಿ ಬಿಕಮ್ ಅ ಪ್ಯಾನ್ ಇಂಡಿಯನ್ ಸಿನಿಮಾ. ದರ್ ಇಸ್ ನಥಿಂಗ್. ಅಂಡ್ ನಾವು ಮೇಕಿಂಗ್ ಅಲ್ಲಿ ಏನೋ ಡಿಫ್ರೆನ್ಸ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಮೇಕಿಂಗ್ ಅಲ್ಲಿ ಯಾವ ಮೇಕಿಂಗ್ ಅಲ್ಲೂ ಡಿಫ್ರೆನ್ಸ್ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದೀನಿ ಅಂದ ತಕ್ಷಣ ಸೂಪರ್ ಆಗಿ ಮಾಡೋದು, ಕರ್ನಾಟಕಕ್ಕಲ್ವಾ ಬಿಡು ಡಬ್ಬ ತರ ಮಾಡೋಣ ಅಂತ ಯಾರು ಮಾಡಲ್ಲ. ಆಕ್ಚುಲಿ ಕಂಟೆಂಟ್ ಚೆನ್ನಾಗಿದ್ದು, ಸ್ಟೋರಿ ಲೈನ್ ಚೆನ್ನಾಗಿದ್ದು, ಎಲ್ಲ ಚೆನ್ನಾಗಿದ್ರೆ ಸಿನಿಮಾನೇ ಆಟೋಮೆಟಿಕ್ ಆಗಿ ಪ್ಯಾನ್ ಇಂಡಿಯಾ ಆಗುತ್ತೆ. ಓಕೆ. ಹಾಗೆ ಇಂಡಿಯನ್ ಸಿನಿಮಾಗೂ ಮತ್ತೆ ಹಾಲಿವುಡ್ ಮೂವೀಸಿಗೂ ಆಸ್ ಅ ಸಿನಿಮಾಟೋಗ್ರಫರ್ ಆರ್ ಆಸ್ ಅ DOP, ಡು ಯು ಫೈಂಡ್ ಎನಿ ಡಿಫ್ರೆನ್ಸ್? Yeah, there are a lot of difference. Our composition levels, see how cinematographer works is a DOP under a gaffer ಬರ್ತಾನೆ, an operator ಬರ್ತಾನೆ, then we assign 3 to 4 assistants. So a DOP will design the scene, compose the scene, and he'll explain it to an operator and a gaffer. So gaffer ಏನ್ ಮಾಡ್ತಾನೆ, he'll ask the mood of the scene, he goes to the set, ಅವನಲ್ಲಿ ಅದನ್ನ ಡಿಸೈನ್ ಮಾಡ್ತಾನೆ. ಲೈಟ್ಸ್ನ ತೊಗೊಂಡು ಆ ಮೂಡಿಗೆ ಡಿಸೈನ್ ಮಾಡಿ, ನಾನು ಎಕ್ಸ್ಪೋಜರ್ ಟರ್ಮ್ಸ್ ಏನಿದೆ ಅದನ್ನು ಹೇಳಿದ್ರೆ ಆ ಎಕ್ಸ್ಪೋಜರ್ ಟರ್ಮ್ಸ್ಗೆ ಅವನು ಇದನ್ನು ಕೊಡ್ತಾನೆ, ಲೈಟಿಂಗ್ ಪ್ಯಾಟರ್ನ್ಸ್ ಕೊಡ್ತಾನೆ. ಸಿ ಹೌ ವಿ ವರ್ಕ್ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ಸೌತ್ ಇಂಡಿಯಾ, ವಿ ಡೋಂಟ್ ಹೈರ್ ಗ್ಯಾಫರ್ಸ್. ಯಾಕಂದರೆ ನನ್ ಆಫ್ ದ ಪ್ರೊಡಕ್ಷನ್ ಪೇಸ್ ಫಾರ್ ದ ಗ್ಯಾಫರ್ಸ್. ಅಂಡ್ ಇಫ್ ಐ ಆಸ್ಕ್ ಫಾರ್ ದ ಗ್ಯಾಫರ್ ದೆ ಲಾಸ್ಟ್ ಕ್ಯೂ ನೀನೇನಪ್ಪ ಕಲ್ತಿದ್ಯಾ ಮತ್ತೆ ಅಂತ. ಸೊ ಈ ಥರ ಟರ್ಮ್ಸ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಎಲ್ಲದನ್ನು ಕಂಜೆಸ್ಟೆಡ್ ಮಾಡ್ಕೊಂಡು ಎಲ್ಲದನ್ನು ನಮ್ಮ ತಲೆ ಮೇಲೆ ಎಳ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸೊ ಹಾಲಿವುಡ್, ಸಿ ವೆನ್ ಯು ಟಾಕ್ ಅಬೌಟ್ ಹಾಲಿವುಡ್, ದರ್ ಮಾರ್ಕೆಟ್ ಇಸ್ ಹ್ಯೂಜ್. ದೇ ಹ್ಯಾವ್ ಅ ವರ್ಲ್ಡ್ ವೈಡ್ ಮಾರ್ಕೆಟ್. ನಾನಿಲ್ಲಿ ಒಂದು ದಿನಕ್ಕೆ 3 ಸೀನ್ ಮಾಡಿದ್ರೆ ಅವರು 3 ದಿನಕ್ಕೆ 1 ಸೀನ್ ಮಾಡ್ತಾರೆ. ಸೊ ದೇಲ್ ಹ್ಯಾವ್ ಲಾಟ್ ಆಫ್ ಟೈಮ್ ಟು ಡೂ ದ ಶೂಟ್ಸ್ ಅಂಡ್ ಆಲ್. ಸೊ ಟೈಮ್ ತಗೊಂಡು ಸಿನಿಮಾಸ್ ಆರ್ ಆಲ್ವೇಸ್ ಲೈಕ್, ನೀವು ಎಷ್ಟು ಟೈಮ್ ಕೊಡ್ತೀರಾ ಒಂದು ಸೀನ್ಗೆ ಅಷ್ಟು ಬ್ಯೂಟಿಫಿಕೇಶನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ಒಂದು ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಡಂಗೆ. ಸೊ ನಿಮ್ಗೆ 1/2 hour ಟೈಮ್ ಕೊಟ್ರಿ, 1 hour ಟೈಮ್ ಕೊಟ್ಟರು, 2 hour ಟೈಮ್ ಕೊಟ್ರು, ದಿಲ್ ಸ್ಟಿಲ್ ಅವ್ರು ಇನ್ನೂ ಮೇಕಪ್ ಮಾಡ್ಕೋತಾನೆ ಇರ್ತಾರೆ, ಬಿಟ್ರೆ ಅವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ. ದಟ್ ಈಸ್ ಹೌ ವಿ ವರ್ಕ್. ನೀವು ಎಷ್ಟು ಟೈಮ್ ಕೊಟ್ಟರು ನಾವು ಇನ್ನೂ ಫ್ರೇಮಲ್ಲಿ ವರ್ಕ್ ಮಾಡ್ತಾನೆ ಇರ್ತೀವಿ, ಇನ್ನೂ ಬ್ಯೂಟಿಫೈ ಮಾಡ್ತಾನೆ ಇರ್ತೀವಿ, ನಮಗೂ ಸ್ಯಾಟಿಸ್ಫೈ ಆಗಲ್ಲ ಅದು. ಸೊ ಅವ್ರಿಗೆ ಟೈಮ್ ಜಾಸ್ತಿ ಸಿಗುತ್ತೆ. ಕಂಪ್ಯಾರಿಟಿವ್ಲಿ ವಿ ವರ್ಕ್ ಇನ್ ಅ ವೆರಿ ಲೆಸ್ ಟೈಮ್ ಹಿಯರ್. Okay. So that makes a huge difference for Hollywood and ನಮಗೆ. ಅಂಡ್ ಅವರು ವರ್ಕ್, ಸೊ ವಿ ಕಾಲ್ಡ್ ಹೋಮ್ ವರ್ಕ್, ಪ್ರೀ-ಪ್ರೊಡಕ್ಷನ್ ವರ್ಕ್ ಅಂತ ಕರಿತೀವಲ್ಲ. ಪ್ರೀ-ಪ್ರೊಡಕ್ಷನ್ ವರ್ಕ್ಸ್ ಬಂದಾಗ ಹಾಲಿವುಡ್ ಅವರು, ನಾನು 6 ತಿಂಗಳು ಶೂಟ್ ಮಾಡ್ತೀನಿ ಅಂದ್ರೆ 1 ವರ್ಷ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಅದ್ರ ಮೇಲೆ. ಅಂಡ್ ದ ಪ್ರೊಡಕ್ಷನ್ ಆಲ್ಸೋ ಫೇವರ್ಸ್ ದ ಟೀಮ್. ಸೊ ಡೈಲಿ ಒಂದೊಂದು ಮೀಟಿಂಗ್ಸ್ ಮಾಡ್ತಾರೆ, ಆಲ್ ದ ಟೀಮ್ಸ್ನ ಕರೀತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ವಾಟ್ ಈಸ್ ಯೋರ್ ಪ್ರೋಸ್ ಅಂಡ್ ಕಾನ್ಸ್ ಕೇಳ್ತಾರೆ. ಸೊ ನಮ್ಮಲ್ಲಿ ಅದೆಲ್ಲ ನಡೆಯಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಪ್ರೊಫೆಷನಲ್ ಆಸ್ಪೆಕ್ಟ್. 6 ತಿಂಗಳು ನಿಮ್ಗೊಂದು ಆಫೀಸ್ ಮಾಡಿಕೊಟ್ರು ಒಂದು ಪ್ರೊಡ್ಯೂಸರ್ ಅಂತ ಹೇಳಿ, ಹಿಲ್ ಸ್ಟಾರ್ಟ್ ಆರ್ಗ್ಯೂಯಿಂಗ್ ವಿತ್ ಯು. ಎಲ್ಲಪ್ಪ ಸಿನಿಮಾ ಬಂದಿಲ್ಲ, ಇಷ್ಟು ದಿನ ಬೇಕಾ ನಿಮ್ಗೆ ಸಿನಿಮಾ ಮಾಡೋದಕ್ಕೆ, ಒಂದು ಸ್ಕ್ರಿಪ್ಟ್ ಮಾಡೋಕ್ಕಾಗಿಲ್ವಾ, ಎಲ್ಲ ನೀವು ಇಲ್ಲೇ ಕುತ್ಕೊಂಡು ಮಾಡ್ಕೊಂತೀರಾ ಅಂದ್ರೆ ನಾನು ಯಾಕೆ ಆಫೀಸ್ ಹಾಕೊಂಡು. ದೆರ್ ಆರ್ ಲಾಡ್ ಆಫ್ ಟಾಕ್ಸ್ ಹಿಯರ್. ಸೊ ಹಾಗಾಗಿ ನಮಗೆ ಇಲ್ಲಿ ಮೇಕಿಂಗ್ ಟೈಮ್ ಕಮ್ಮಿ ಸಿಗುತ್ತೆ, ಅಂಡ್ ಪ್ರೀ-ಪ್ರೊಡಕ್ಷನ್ ಟೈಮ್ ಕಮ್ಮಿ ಸಿಗುತ್ತೆ, ಅಂಡ್ ಮೀಟಿಂಗ್ಸ್ ವಿತ್ ಟೀಮ್ ತುಂಬಾ ಕಮ್ಮಿ ಆಗುತ್ತೆ. ಇಲ್ಲಿ ಎಂಡ್ ಆಫ್ ದ ಡೇ ಅಲ್ಲಿ DOP ನ ಹೈರ್ ಮಾಡ್ತಾರೆ, ಎಂಡ್ ಅಲ್ಲಿ ಆರ್ಟಿಸ್ಟ್ ನ ಹೈರ್ ಮಾಡ್ತಾರೆ. ಸೊ ಅಲ್ಲಿ ಹಾಗೆ ವರ್ಕ್ ಆಗಲ್ಲ. ನಾನು 1 ವರ್ಷ ಆದ್ಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಈಗಲೇ ನನಗೆ ಗೊತ್ತಿರುತ್ತೆ ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತ. ಸೊ ಎವ್ರಿ ಡೇ ಐ ಸಿಟ್ ಅಂಡ್ ವರ್ಕ್ ಆನ್ ದ ಪ್ರಾಜೆಕ್ಟ್. ಇಲ್ಲಿ ಹಾಗಾಗಲ್ಲ. ನಂಗೆ ಲಿಟ್ರಲಿ ಇವನ್ ಐ ಟು ಡೋಂಟ್ ನೋ ನೆಕ್ಸ್ಟ್ ಮಂತ್ ನಾನು ಯಾವ ಪ್ರಾಜೆಕ್ಟ್ ಮಾಡ್ತೀನಿ ಅಂತ. ಆಲ್ ಆಫ್ ಅ ಸಡನ್ ಸಂಬಡಿ ವಿಲ್ ಕಾಲ್, ವಿಲ್ ಗೋ ಅಂಡ್ ವರ್ಕ್ ದರ್. ಸೊ ನಮ್ಮ ಪ್ರೀ ವರ್ಕ್ಸ್ ಇರಲ್ಲ. ವೆನ್ ಯು ಡೋಂಟ್ ಹ್ಯಾವ್ ಎನಿ ಪ್ರೀ ಹೋಮ್ ವರ್ಕ್ಸ್, ಒಬ್ವಿಯಸ್ಲಿ ನಿಮ್ಮ ಎಕ್ಸಾಮ್ ರಿಸಲ್ಟ್ ಕೆಟ್ಟದಾಗೆ ಬರುತ್ತೆ. So you mean they have enough of resources so that they don't face these issues? Utilization of resources is proper there. Not like ನಮಗೆ ರಿಸೋರ್ಸಸ್ ಇಲ್ಲ ಅಂತಲ್ಲ, ನಮ್ಮಲ್ಲೂ ರಿಸೋರ್ಸಸ್ ಇದೆ, ಬಟ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಲ್ಲಿ ಚೆನ್ನಾಗಿದೆ. ನಮ್ಮಲ್ಲಿ ಇನ್ನೂ ಅದನ್ನ ಅಡಾಪ್ಟಬಿಲಿಟಿ ಇಲ್ಲ.
ಓಕೆ. ಬಟ್ ಸೊ ದೇ ವರ್ಕ್ ವಿತ್ ಡಿಫ್ರೆಂಟ್ ಮಾರ್ಕೆಟ್ಸ್ ಅಲ್ಲ, ಫೈನಲ್ ಔಟ್ಪುಟ್ಟು ಅವ್ರದ್ದು ಡಿಫ್ರೆಂಟ್ ಮಾರ್ಕೆಟಿಗೆ ಹೋಗುತ್ತೆ. ಸೊ ಇನ್ ದ್ಯಾಟ್ ಸಿನಾರಿಯೋ, ಸೊ ಅವರು ಯಾವ ಥರದಲ್ಲಿ ಅವ್ರದ್ದು ಸ್ಟ್ರಾಟಜಿ ಮಾಡ್ಕೋಬೇಕು ಅಂತ ಅನ್ಕೋತೀರಾ ನೀವು, ಲೈಕ್ ಇನ್ ಟರ್ಮ್ಸ್ ಆಫ್ ಸಿನಿಮಾಟೋಗ್ರಫಿ? Hollywood, you have to Yeah. speak. See, in terms of cinematography, always cinematography works for the story. ಸಿನಿಮಾಟೋಗ್ರಫಿ ನಾನು ಇವಾಗ ತಮಿಳಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಒಂಥರ ಮಾಡ್ತೀನಿ, ಇಲ್ಲ ಜರ್ಮನಿಗೆ ಮಾಡ್ತಿದ್ದೀನಿ ಅಂದ್ರೆ ಒಂಥರ ಮಾಡ್ತೀನಿ, ಇಲ್ಲ ಇರಾಕ್ಗೆ ಅಂದ್ರೆ ಒಂಥರ ಮಾಡ್ತೀನಿ ಅಂತ ಏನಿಲ್ಲ. ಎಲ್ಲೇ ವರ್ಕ್ ಮಾಡಿದ್ರು ಇಟ್ ವಿಲ್ ವರ್ಕ್ ಫಾರ್ ದ ಸ್ಟೋರಿ. ಸಿನಿಮಾಟೋಗ್ರಫಿ ಇಸ್ ಆಲ್ವೇಸ್ ಫಾರ್ ದ ಸ್ಟೋರಿ ಅಷ್ಟೇ. ಓಕೆ. ಅವ್ರು ಏನ್ ಕತೆ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಮಾಡ್ತೀನಿ ಅಷ್ಟೇ ನಾನು. ಸಿ, ಇವಾಗ ನೀವು ಸೂಪರ್ ಆಗಿ ಏನೋ ನಾನು ಹಾಲಿವುಡ್ಗೆ ಮಾಡ್ತಿದ್ದೀನಿ ಅಂದಿದ ತಕ್ಷಣ ನಾನು ಟಕ್ ಅಂತ ಇಲ್ಲಿ ನಾರ್ಮಲ್ ಕಾರ್ ಶಾಟ್ನ ಹೋಗಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಲೆವೆಲ್ ಶೂಟ್ ಮಾಡೋದಕ್ಕೆ ಆಗಲ್ಲ. ವಾಟ್ ಯು ವಾಂಟ್ ಅಷ್ಟೇ. ಅದು ಬ್ಯಾರಿಯರ್ಸ್ಗೋಸ್ಕರ, ಲ್ಯಾಂಗ್ವೇಜಸ್ಗೋಸ್ಕರ ಚೇಂಜ್ ಆಗಲ್ಲ. ಮೇಕಿಂಗ್ ಟರ್ಮ್ಸ್ ವಿಲ್ ನೆವರ್ ಚೇಂಜ್ ಫಾರ್ ಆಲ್ ದೀಸ್ ಕಂಡೀಷನ್ಸ್. ಮೇ ಬಿ ಈಗೀಗ ಅದನ್ನ ಅಡಾಪ್ಟ್ ಮಾಡ್ಕೊಂತ ಇದಾರೆ ಒಬ್ಬೊಬ್ರು. ತಮಿಳಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಕಮರ್ಷಿಯಲ್ ಇರಬೇಕು, ಇಲ್ಲ ಹಾಲಿವುಡ್ ಸ್ಟೈಲ್ ಬೇಕು, ಅದೆಲ್ಲ ಅಡಾಪ್ಟ್ ಮಾಡ್ಕೊಂತ ಇದಾರೆ. ಬಿಟ್ರೆ ದೇರ್ ಇಸ್ ನೋ ಸಚ್ ಟರ್ಮ್ ಇನ್ ಸಿನಿಮಾಟೋಗ್ರಫಿ ಆರ್ ಎನಿ ಸಿನಿಮಾ ಟರ್ಮ್ಸ್. ನೀವು ಇದೇ ಪರ್ಟಿಕ್ಯುಲರ್ ಥಿಂಗ್ಗೋಸ್ಕರ ಮಾಡಬೇಕು ಅಂತ, ಕತೆಗೋಸ್ಕರನೇ ನಾವು ಎಂಡ್ ಆಫ್ ದ ಡೇ ಎಲ್ಲರೂ ವರ್ಕ್ ಮಾಡೋದೇ ಆ ಒಂದು ಕಾಂಟೆಂಟ್ಗೋಸ್ಕರ. ದಟ್ ಇಸ್ ಹೌ ಇಟ್ ವರ್ಕ್ಸ್. ವಿ ಆಲ್ ವರ್ಕ್ ಇನ್ ದ ಸೇಮ್ ವೇ. ಹಾಗೆ ಎಡಿಟಿಂಗ್ ಅನ್ನೋದು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ವರ್ಕಿಗೆ ಕಾಂಪ್ಲಿಮೆಂಟ್ ಮಾಡಕ್ಕೆ? ಎಡಿಟಿಂಗ್ ಆಬ್ವಿಯಸ್ಲಿ ಅಂದ್ರೆ ನನ್ನ ವರ್ಕ್ ಒಂದೇ ಅಂತಲ್ಲ, ಅದು ಎಲ್ಲಾರ್ದು ವರ್ಕ್ ಟುಗೆದರ್ ಸೇರ್ಕೊಂಡು ಮಾಡುತ್ತೆ ಎಡಿಟಿಂಗ್. ಸೊ ಸಿ, ಇವನ್ ವಿ ವರ್ಕ್ ಇನ್ ಅನ್ ಎಡಿಟಿಂಗ್ ನಾಲೆಜ್ ಅಲ್ಲೇ ವರ್ಕ್ ಮಾಡ್ಬೇಕಾಗುತ್ತೆ. ಆಸ್ ಅ ಸಿನಿಮಾಟೋಗ್ರಫರ್ ನಾನು ಒಂದು ಎಡಿಟಿಂಗ್ ನಾಲೆಜ್ ಇರಲೇಬೇಕು ನನಗೂ ಕೂಡ. ಸೊ ನಾನೊಂದು ವೈಟ್ ಶಾಟ್ ಕೊಟ್ಟೆ ಅಂದ್ರೆ ಓಕೆ, ನೆಕ್ಸ್ಟ್ ಮೇ ಬಿ ಇವ್ನು ಏನ್ ತಗೊಂತ ಇದ್ದಾನೆ, ಸೊ ಆರ್ಟಿಸ್ಟ್ ತುಂಬಾ ಇಂಪಾರ್ಟೆಂಟ್ ಏನೋ ಮಾತಾಡ್ತಾ ಇದ್ರೆ ಒಂದು ಕ್ಲೋಸ್ ಅಪ್ ಕೊಡಬೇಕಾಗುತ್ತೆ. ಇಲ್ಲ, ಸೊ ವಿ ಕಾಲ್ಡ್ INS ಶಾರ್ಟ್ಸ್ ಅಂತ ಕರಿತೀವಿ, ಇನ್ಸರ್ಷನ್ ಶಾರ್ಟ್ಸ್. ಸೊ ಇಲ್ಲೇನೋ ತುಂಬಾ ಲೇಮ್ ಟಾಕ್ಸ್ ನಡೀತಿದೆ ಅಂದಾಗ ಟಕ್ ಅಂತ ನಾನು ಒಂದು ಇನ್ಸರ್ಷನ್ ಶಾರ್ಟ್ ಕೊಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡೆ ಶೂಟ್ ಮಾಡ್ತೀನಿ. ಇವನ್ ಡೈರೆಕ್ಟರ್ ಒಂದು ಸೀನ್ ನ ಕಂಪೋಸ್ ಮಾಡಿದ್ರು ಅಂದ್ರೆ ಅದ್ರೊಳಗಡೆ INS ಶಾರ್ಟ್ಸ್ ಆಗಿರ್ಬೋದು, ಒಂದು ಸಜೆಷನ್ ಆಗಿರ್ಬೋದು, ಈ ಕ್ಲೋಸ್ ಅಪ್ ತಗೋಬೋದಾ, ಇದು ತಗೊಂಬಾರ್ದಾ, ಎಡಿಟಿಂಗ್ ಅಲ್ಲಿ ಹೆಲ್ಪ್ ಆಗುತ್ತಾ ಇಲ್ವಾ, ಈ ಟರ್ಮ್ಸ್ ನಾವು ಎಡಿಟಿಂಗ್ ನಾಲೆಜ್ ಅಲ್ಲೇ ಮಾಡ್ತೀವಿ. ಅಂಡ್ ಸಿ ಹೌ ಎಡಿಟರ್ಸ್ಗೆ ಏನಾಗುತ್ತೆ ಅವಾಗ, ವೆನ್ ವಿ ಗಿವ್ ಅ ಸೆಟ್ ಆಫ್ ಫುಟೇಜ್, ಒಂದು ಗುಡ್ ಫುಟೇಜ್ ಅವ್ರ ಕೈ ಕೊಟ್ಟಾಗ ಅವ್ನಿಗೊಂದು ಆಪ್ಷನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ತುಂಬಾ ಲ್ಯಾಗ್ ಆಗ್ತದೆ, ಇದನ್ನ ಟ್ರಿಮ್ ಮಾಡೋಣ, ಇದನ್ನ ಫಿಟ್ ಮಾಡೋಣ, ಇಲ್ಲ ಬೇಡ ಈ ಸೀನ್ ಇಟ್ರೆ ಇನ್ನೂ ಎಮೋಷನಲಿ ಕನೆಕ್ಟ್ ಆಗ್ತದೆ ಆಡಿಯನ್ಸ್ಗೆ. ಸೊ ಅಲ್ಲಿ ಹೋದ್ಮೇಲೆ ಟೇಬಲ್ ಅಲ್ಲಿ ಅವ್ರಿಗೆ ಫೀಲ್ ಆಗ್ಬಾರ್ದಲ್ವಾ, ಇನ್ನೊಂದು ಎಕ್ಸ್ಟ್ರಾ ಕ್ಲಿಪ್ ಇದ್ದಿದ್ರೆ ಮೇ ಬಿ ಶಾರ್ಟ್ ಕನ್ವೆ ಆಗ್ತಿತ್ತೇನೋ, ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಸೀನ್ ಇದ್ದಿದ್ರೆ ಇದು ಕರೆಕ್ಟ್ ಆಗಿ ಕೂತಿತ್ತು, ಆ ಫೀಲಿಂಗ್ ಬರಬಾರ್ದು ಅಂತ ನಾವು ಇಲ್ಲೇ ಎಡಿಟಿಂಗ್ ನಾಲೆಜ್ ಅಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಅಪ್ ಮಾಡಿ ಕೊಟ್ಬಿಡ್ತೀವಿ ಅವ್ರಿಗೆ. ಹಾಗೆ ಸೊ ಒಂದು ಸಿನಿಮಾ ಮಾಡಬೇಕು ಅಂದರೆ ಸೊ ತುಂಬ ಡಿಫ್ರೆಂಟ್ ಟೀಮ್ಗಳಿರುತ್ತೆ. ಸೊ ಡೇ ಇನ್ ಡೇ ಔಟ್ ಯು ವರ್ಕ್ ವಿತ್ ಡಿಫ್ರೆಂಟ್ ಪೀಪಲ್ ಅಲ್ವಾ? ಸೊ ಟೀಮ್ ವರ್ಕ್ ಅನ್ನೋದು ನಿಮಗೆ ಎಷ್ಟು ಇಂಪಾರ್ಟೆಂಟು, ಹಾಗೆ ಬಿಲ್ಡಿಂಗ್ ಅ ರ್ಯಾಪೋ ಹೇಗೆ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ? ಸೊ ದಟ್ ಈಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಫಿಲಮ್ ಇಂಡಸ್ಟ್ರಿ. ಏನಂದರೆ ಟೆಕ್ನಿಕಲ್ ಟರ್ಮ್ಸ್ ನೀವು ಕಲ್ತು ಬರ್ತೀರಾ, ದಟ್ ಈಸ್ ಆಬ್ವಿಯಸ್. ಬೇಸಿಕ್ಸ್ ಏನಿದೆ, ಲೈಟಿಂಗ್ಸ್ ಏನಿದೆ, ಕ್ಯಾಮ್ರಾ ಆಪರೇಷನ್ಸ್ ಏನಿದೆ, ಎಲ್ಲದನ್ನು ನಾವು ಆಬ್ವಿಯಸ್ಲಿ ಕಲ್ತು ಬರ್ತೀವಿ. ಬಟ್ ಅದನ್ನ ಬಿಟ್ಟು ಇನ್ನೊಂದು ವರ್ಕ್ ಇದೆ ಇಲ್ಲಿ ಕಲೀಲಿಕ್ಕೆ, ಏನಂದ್ರೆ ದಟ್ ವಿ ಕಾಲ್ ಆಸ್ ಹ್ಯೂಮನ್ ಮ್ಯಾನೇಜ್ಮೆಂಟ್ ಆನ್ ಸೆಟ್. ಇವಾಗ ನನ್ನ ಅಂಡರಲ್ಲೇ ಜಿಮ್ಮಿ ಆಪರೇಟರ್ಸ್ ಬರ್ತಾರೆ, ಪ್ಯಾಂಥರ್ ಡಾಲಿ ಅಂತ ಬರುತ್ತೆ, ಡಾಲಿ ಆಪರೇಟರ್ಸ್ ಬರ್ತಾರೆ, ಸೊ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಇರ್ತಾರೆ. ಸೊ ಲಾಟ್ ಆಫ್ ಟೀಮ್ಸ್ ಇರುತ್ತೆ. ನಾವು ಅಟ್ ಅ ಟೈಮ್ ಒಂದು 150 ಜನ 200 ಜನ ಜೊತೆ ಕೆಲಸ ಮಾಡ್ತಿರ್ತೀವಿ ಸೆಟ್ಟಲ್ಲಿ. ಇವ್ರನ್ನೆಲ್ಲಾರನ್ನೂ ಮ್ಯಾನೇಜ್ ಮಾಡೋದೇ ದೊಡ್ಡ ಟಾಸ್ಕ್ ಅಲ್ಲಿ. ಯಾಕಂದ್ರೆ ಬ್ರಿಂಗಿಂಗ್ ಆಲ್ ದಿಸ್ ಪೀಪಲ್ ಟುಗೆದರ್ ಫಾರ್ ಯೋರ್ ನಾಲೆಜ್, ಅಂದ್ರೆ ಎಲ್ಲರ ಎನರ್ಜಿನೂ ತಗೊಂಡು ನೀವು ಒಂದು ಚಾನಲೈಸ್ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಡಸ್ಟ್ರಿಯಲ್ ಮೇನ್ ಕಲಿಬೇಕಾಗಿರೋದು ಆಸ್ ಪರ್ ಮೀ, ಲರ್ನ್ ಹ್ಯೂಮನ್ ಮ್ಯಾನೇಜ್ಮೆಂಟ್. ಮಿಕ್ಕಿದ ಲೈಟಿಂಗು, ಐ ಮೀನ್ ಕ್ಯಾಮ್ರಾ ವರ್ಕ್ಸು ಎಕ್ಸೆಟ್ರಾ ವಗೇರಾ ಟೆಕ್ನಿಕಲ್ಸ್ ಎಲ್ಲ ಆಬ್ವಿಯಸ್ಲಿ ನೀವು ಕಲೀಲೇಬೇಕು. ದಟ್ ಈಸ್ ಯುವರ್ ನೆಸೆಸರಿ ಜಾಬ್, ಅದನ್ನ ಕಲ್ತೆ ಬರ್ತೀರಾ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇರೋದು ಇಂಡಸ್ಟ್ರಿಯಲ್ ಸರ್ವೈವ್ ಆಗಬೇಕು ಅಂದರೆ ಹ್ಯೂಮನ್ ಮ್ಯಾನೇಜ್ಮೆಂಟ್ ಕಲಿಬೇಕು. ಯಾರ ಹತ್ರ ನಾನು ಹೆಂಗೆ ಕೆಲಸ ತೆಗಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡು ಯು ಆಲ್ಸೋ ನೀಡ್ ಟು ಬಿಲ್ಡ್ ಅ ರ್ಯಾಪೋ ವಿತ್ ದ ಆರ್ಟಿಸ್ಟ್? ನಮಗೆ ಆರ್ಟಿಸ್ಟ್ಗಳಿಗೆ ಏನು ರ್ಯಾಪೋ ವರ್ಕ್ ಆಗುತ್ತೆ, ನಾನು ಅವ್ರಿಗೆ ಓನ್ಲಿ ಥಿಂಗ್ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನೀವು ಲೈಟ್ ಎಲ್ಲಿದೆ ಅಲ್ಲಿಗೆ ಅವೈಲೇಬಲ್ ಇರಿ, ಇಲ್ಲ ನನ್ನ ಫ್ರೇಮ್ ಲೈನ್ ಇಷ್ಟಿದೆ, ಸೊ ವೈಲ್ ಆ್ಯಕ್ಟಿಂಗ್ ಪ್ಲೀಸ್ ಡೋಂಟ್ ಗೋ ಔಟ್ ಆಫ್ ದ ಫ್ರೇಮ್, ಅವರಲ್ಲಿ ಇಲ್ಲ ಎಕ್ಸ್ಟ್ರೀಮ್ ಕ್ಲೋಸ್ ಅಪ್ ಇದ್ದೀನಿ, ಆ ಟೈಮಲ್ಲಿ ನೋಡ್ಕೊಂಡು ಮಾಡಿ ಅಂತ. ಅಪಾರ್ಟ್ ಫ್ರಮ್ ದಟ್ ಮೇ ಬಿ ವಿ ಕ್ಯಾನ್ ಬಿಕಮ್ ಅ ಗುಡ್ ಫ್ರೆಂಡ್. ಅಷ್ಟು ಬಿಟ್ಟರೆ ನನಗೂ ಆರ್ಟಿಸ್ಟ್ಗಳಿಗೆ ಅಷ್ಟು ರ್ಯಾಪೋ ನೆಸೆಸಿಟಿ ಇರಲ್ಲ ಸೆಟ್ಟಲ್ಲಿ. ನನಗೆ ಇರೋ ರ್ಯಾಪೋ ಎಲ್ಲ ಆನ್ ಟೆಕ್ನಿಷಿಯನ್ಸ್, ಯಾಕಂದ್ರೆ ನಾನು ಇವರಿಂದನೇ ಕೆಲಸ ತೆಗಿಬೇಕಾಗತ್ತೆ. ಆಲ್ ಆರ್ ಲೈಟ್ಮನ್ಸ್,
ಆರ್ ಸೊ ವಿ ಕಾಲ್ ಜಿಮ್ಮಿ ಆಪರೇಟರ್ಸು, ನಮ್ಮ ಪ್ಯಾಂಥರ್ ಡಾಲಿ ಆಪರೇಟರ್ಸು, ಕ್ಯಾಮ್ರಾ ಆಪರೇಟರ್ಸ್ ಇವರೇನಿರ್ತಾರೆ, ಇವ್ರಗಳ ಜೊತೆ ನನ್ನ ರ್ಯಾಪೋ ಜಾಸ್ತಿ ಇರುತ್ತೆ. ಯಾಕಂದರೆ ಇವರಿಂದಾನೇ ನನ್ನ ಕೆಲಸ ಚಾನಲೈಸ್ ಆಗುತ್ತೆ. ಸೊ ಆರ್ಟಿಸ್ಟ್ ಆ್ಯಂಡ್ ಡೈರೆಕ್ಟರ್ಸ್ ದೇ ವಿಲ್ ಬಿ ಇನ್ ಅ ಗುಡ್ ರ್ಯಾಪೋ. ಅವರಿಬ್ಬರದ್ದು ಕಾಂಬೋ ವರ್ಕ್ ಆಗ್ತಾ ಇರುತ್ತೆ, ನಮ್ದು ಇಲ್ಲಿ ಇವ್ರ ಜೊತೆ ವರ್ಕ್ ಆಗ್ತಾ ಇರುತ್ತೆ ಹಾಗೆ. ಓಕೆ. ಹಾಗೆ ಎ ಅನ್ನೋದು ಈಗ ಎಲ್ಲ ಸೆಕ್ಟರ್ ಅಥವಾ ಎಲ್ಲ ಸೆಗ್ಮೆಂಟಲ್ಲೂ ಚೇಂಜಸ್ನ ತಂದಿದೆ ಅಲ್ವಾ? ಸೊ ಡು ಯು ಆಲ್ಸೋ ಥಿಂಕ್ ಇನ್ ಸಿನಿಮಾ ಆರ್ ಲೈಕ್ ಸಿನಿಮಾಟೋಗ್ರಫಿ ಸೊ ಎ ಏನೋ ಒಂದು ಚೇಂಜ್ ತರ್ತಾ ಇದೆ ಅಂತ? ಮೇ ಬಿ ನಂಗೆ ಗೊತ್ತಿಲ್ಲ. ಸಿ ಆಸ್ ಆಫ್ ನೌ ಇಟ್ ಇಸ್ ನಾಟ್ ಪಾಸಿಬಲ್. ಫ್ಯೂಚರ್ ನಾನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಏನು ಬರುತ್ತೆ ಅಂತ ಗೊತ್ತಿಲ್ಲ. ಸಿ ಏನೇ ಎ ಐ ಬಂದ್ರೂ ಅದರ ಆ ಹೆಸರಲ್ಲೇ ಇದೆ, ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವಾಟ್ ಎವರ್ ಯು ಡೂ ಇಟ್ ವಿಲ್ ಗಿವ್ ಯು ಆರ್ಟಿಫಿಷಿಯಲಿ. ಒರಿಜಿನಲ್ ಎಮೋಷನ್ ಅನ್ನೋದು ಅದ್ರ ಕೈಲಿ ತರಕ್ ಸಾಧ್ಯ ಇಲ್ಲ. ಅಂಡ್ ಸಿ ಎ ಐ ಒಂದು ಆರ್ಟ್ ಫಾರ್ಮ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದ್ರೆ ಅದು ಇಟ್ ಇಸ್ ಇಂಪಾಸಿಬಲ್. ಸಿ ಆರ್ಟ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಎವ್ರಿ ನೆಕ್ಸ್ಟ್ ಮೂಮೆಂಟ್ ನಾವು ಹೊಸದೇನ ಕ್ರಿಯೇಟ್ ಮಾಡ್ತಿರ್ತೀವಿ. ಎವ್ರಿ ಮೂಮೆಂಟ್ ಇಸ್ ಅ ನ್ಯೂ ಫಾರ್ ಆರ್ಟ್. ಸೊ ಎ ಐ ಅದನ್ನ ಮಾಡೋದಕ್ಕಾಗಲ್ಲ. ಎ ಐ ಆಲ್ವೇಸ್ ವಾಟ್ ಇಟ್ ಡಸ್, ನಾನು ಏನು ಅದಕ್ಕೆ ಫೀಡ್ ಮಾಡ್ತಾ ಹೋಗಿದ್ದೀನಿ, ರಿಪಲ್ ವೇಲೆ ಅದು ತಿರ್ಗಾ ನಿಮ್ಗೆ ಅದನ್ನೇ ಕೊಡುತ್ತೆ. ಅಲ್ಲಿ ಯಾರೋ ಒಬ್ಬ ಏನೋ ಸರ್ಚ್ ಮಾಡಿರ್ತಾನೆ, ಅದಕ್ಕೆ ಆನ್ಸರ್ ಹುಡುಕಿರುತ್ತೆ, ಇಲ್ಲಿ ನಾನು ಸರ್ಚ್ ಮಾಡಿದಾಗ ಅದೇ ಆನ್ಸರ್ ಕೊಡುತ್ತೆ. ದಟ್ ಈಸ್ ಹೌ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವರ್ಕ್ಸ್. ಸೊ ಆರ್ಟ್ ಅಲ್ಲಿ ಅದು ಇನ್ಫ್ಲೂಯೆನ್ಸ್ ಆಗೋದು ಸ್ವಲ್ಪ ಕಷ್ಟ ಇದೆ. ಓಕೆ, ಇಟ್ಸ್ ಮೋರ್ ಆಫ್ ಕ್ರಿಯೇಟಿವಿಟಿ ಅಂಡ್ ಹ್ಯೂಮನ್ ಬ್ರೈನ್ ಅಂತ. ಎಸ್, ಹ್ಯೂಮನ್ ಬ್ರೈನ್ಸ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಂಪಿಟೇಷನ್ ಕೊಡೋದು ಸ್ವಲ್ಪ ಕಷ್ಟನೇ. ಮೇ ಬಿ ವೆನ್ ಹ್ಯೂಮನ್ಸ್ ಬಿಕಮ್ ಲೇಸಿ ದೇ ಮೇ ಓವರ್ಟೇಕ್. ಅಷ್ಟು ಬಿಟ್ರೆ ಇಟ್ ಇಸ್ ಇಂಪಾಸಿಬಲ್ ಫಾರ್ ಎ ಟು ಡಾಮಿನೇಟ್ ಆರ್ಟ್. ಹಾಗೆ ನಿಮ್ಮ ಫೀಲ್ಡಲ್ಲಿ ದೇರ್ ಆರ್ ಲೈಕ್ ಮೆನಿ ಗುಡ್ ಅಚೀವರ್ಸ್ ಅಲ್ವಾ? ಸೊ ಹೂ ಈಸ್ ಯುವರ್ ಇನ್ಸ್ಪಿರೇಷನ್, ಹೂ ಈಸ್ ಯುವರ್ ರೋಲ್ ಮಾಡೆಲ್? ಸಿ ಇಮ್ಯಾನ್ಯುಯಲ್ ಲುಬಸ್ಕಿ ಅಂತ ಒಬ್ಬರು ಸಿನಿಮಾಟೋಗ್ರಫರ್ ಇದ್ದಾರೆ. ಸೊ ಅವ್ರಿಗೊಂದು ಪೆಟ್ ನೇಮ್ ಇದೆ, ಚೀವೋ ಅಂತ ಕರೀತಾರೆ. ಯೂಶಲಿ ಸಿನಿಮಾಟೋಗ್ರಫರ್ಸ್ ಎಲ್ಲ ಅವ್ರನ್ನ ಫ್ರೆಂಡ್ ಆಫ್ ಸನ್ ಅಂತ ಕರೀತಾರೆ. ಯಾಕಂದ್ರೆ ಒಂದು ಆಂಬಿಯೆಂಟ್ನ ಆಗಿರ್ಲಿ, ಒಂದು ನೇಚರ್ನ ಆಗಿರ್ಲಿ, ಒಂದು ನ್ಯಾಚುರಲ್ ಲೈಟ್ನ ಆಗಿರಲಿ ತುಂಬಾ ಪ್ರಾಪರ್ ಯುಟಿಲೈಸೇಷನ್ ಮಾಡ್ತಾರೆ ಆ ವ್ಯಕ್ತಿ. ಸೊ ಹಾಗಾಗಿ ನಾನು ಅವ್ರ ಇನ್ಸ್ಪೈರ್ಡ್ ಇದ್ದೀನಿ ತುಂಬಾ, ಬಿಕಾಸ್ ಐ ಲೈಕ್ ವರ್ಕಿಂಗ್ ಇನ್ ದಟ್ ಸಚ್ ಕೈಂಡ್ ಆಫ್ ಟೆರೇನ್ಸ್. ಸೊ ಅವರು ಸ್ಟುಡಿಯೋ ವರ್ಕ್ಸು ಆ ಥರ ಈ ಥರ ಮಾಡೋದಕ್ಕಿಂತ ಹಿ ಲೈಕ್ ಚಾಲೆಂಜಸ್, ಗೋಯಿಂಗ್ ಔಟ್ ಲೈವ್ ಲೊಕೇಶನ್ಸ್ ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ಶೂಟ್ ಮಾಡೋದೆಲ್ಲ ಅವ್ರಿಗೆ ತುಂಬ ಇಷ್ಟ. ಸೊ ಐ ಆಮ್ ಕೈಂಡ್ ಆಫ್ ಇನ್ಸ್ಪೈರ್ಡ್ ಫಾರ್ ದಟ್ ವೇ. ಹಾಗೆ ದೇರ್ ಆರ್ ಲೈಕ್ ಮೆನಿ ಪೀಪಲ್ ಹೂ ಆರ್ ಡ್ರೀಮಿಂಗ್ ಟು ಗೆಟ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಕರಿಯರ್ ಅಲ್ವಾ? ಸೊ ಅಂಥ ಹೊಸಬ್ರಿಗೆ ವುಡ್ ಯು ಲೈಕ್ ಟು ಗಿವ್ ಎನಿ ಟಿಪ್ಸ್? ಸಿ ಕೀಪ್ ಪ್ಯಾಷನ್ ಅಂಡ್ ಕಮ್ ಇನ್ ಟು ಸಿನಿಮಾ, ಡೋಂಟ್ ಎಕ್ಸ್ಪೆಕ್ಟ್ ಟು ಅರ್ನ್ ಇನ್ ಸಿನಿಮಾ. ಸಿ ಹೊಸದಾಗಿ ಬರೋರ್ಗೆ ಏನಂದ್ರೆ ಒಂದೊಳ್ಳೆ ಪ್ಯಾಷನ್ ಇಟ್ಕೊಂಡ್ ಬನ್ನಿ. ಇನಿಷಿಯಲಿನೇ ನಾನು ತುಂಬಾ ಅರ್ನ್ ಮಾಡ್ಬಿಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ, ಮೇ ಬಿ ಇಟ್ ವಿಲ್ ಹರ್ಟ್ ಯು. ಸೊ ಫಸ್ಟ್ ಬನ್ನಿ, ಕೆಲಸ ಕಲೀರಿ, ಪ್ಯಾಷನೇಟ್ ಆಗಿ ಮಾಡಿ ವರ್ಕ್ನ. ಅಂಡ್ ಸಿ ವೆನ್ ಯು ಗೈಸ್ ಆರ್ ಕಮಿಂಗ್ ಫ್ರಮ್ ಇನ್ಸ್ಟಿಟ್ಯೂಟ್, ಆಲ್ ಆಫ್ ಅ ಸಡನ್ ಡೋಂಟ್ ಟ್ರೈ ಟು ಗೆಟ್ ಇನ್ ಟು ಕ್ಯಾಮ್ರಾ. ಫಸ್ಟ್ ಅದಕ್ಕಿಂತ ಮುಂಚೆ ಯಾರ ಜೊತೆನ ಅಸಿಸ್ಟ್ ಮಾಡಿ, ಯಾರನ್ನ ಒಳ್ಳೆ DOPs ಜೊತೆ ಒಂದು 2-3 ಸಿನಿಮಾ ವರ್ಕ್ ಮಾಡಿ. ಸೊ ವಿಲ್ ನೋ ವಾಟ್ ಆರ್ ದ ಪ್ರಾಕ್ಟಿಕಾಲಿಟೀಸ್ ಇನ್ ದ ಸೆಟ್. ಸಿ ದೆರ್ ಆರ್ ಮೋರ್ ಪ್ರೋಸ್ ಅಂಡ್ ಕಾನ್ಸ್ ಆನ್ ದ ಫೀಲ್ಡ್. ನಿಮ್ಗೆ ಅದನ್ನೆಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾರು ಹೇಳ್ಕೊಡಲ್ಲ, ಅಂಡ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಅದನ್ನ ಹೇಳ್ಕೊಡೋ ನೆಸೆಸಿಟಿನೂ ಇರಲ್ಲ. ಸೊ ಸ್ಪಾಟ್ ಅಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ವೆರಾಸ್ ನಾನು ಬರೀ ಕ್ಯಾಮ್ರಾ ಲೈಟ್ ಅನ್ನೋದೇ ಮೈನ್ ಅಜೆಂಡಾ ಆಗಿರಲ್ಲ. ಅಲ್ಲಿ ಇಂಟ್ರಾಕ್ಷನ್ ವಿತ್ ದ ಪೀಪಲ್, ಇಂಟ್ರಾಕ್ಷನ್ ವಿತ್ ದ ಆರ್ಟಿಸ್ಟ್, ಸ್ಪೀಡ್ ಆಫ್ ದ ಸೆಟ್, ಅದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಪ್ರಾಕ್ಟಿಕಲ್ ವರ್ಕ್ ವಿಲ್ ಆಲ್ವೇಸ್ ಬಿ ಬೆಟರ್. ನಿಮ್ಗೆ ತುಂಬಾ ಕಲಿಸುತ್ತೆ ಪ್ರಾಕ್ಟಿಕಲ್ ವರ್ಕ್. ಸೊ ಯಾರೇ ಇನ್ಸ್ಟಿಟ್ಯೂಟಿಂದ ಬಂದ್ರೂ ದಯವಿಟ್ಟು ಒಂದು 4-5 ಜನದ ಜೊತೆ ವರ್ಕ್ ಮಾಡಿ, ಒಂದು 4-5 ಸಿನಿಮಾ ವರ್ಕ್ ಮಾಡಿ. ವಿಲ್ ನೋ ವಾಟ್ ಇಟ್ ಇಸ್ ಅಂಡ್ ಯು ವಿಲ್ ನೋ ವಾಟ್ ಯು ಆರ್ ಕೇಪಬಲ್ ಆಫ್. ದೆನ್ ಗೆಟ್ ಇನ್ ಟು ಮೇಕಿಂಗ್ ಯುವರ್ ಓನ್ ಸಿನಿಮಾಸ್. ಹಾಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಇವಾಗ ಎಲ್ಲ ಸೆಗ್ಮೆಂಟ್ ಮೇಲೂ ಇಂಪ್ಯಾಕ್ಟ್ ಆಗಿದೆ, ಇನ್ಫ್ಲೂಯೆನ್ಸ್ ಮಾಡಿದೆ ಅಲ್ವಾ? ಸೊ ಅದೇ ಥರದಲ್ಲಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಅಥವಾ ಆಲ್ಗರಿದಮ್ ವಿಜುವಲ್ ಕ್ರಿಯೇಷನ್ ಮೇಲೆ ಏನಿ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಕೋತೀರಾ? ಆಕ್ಚುಲಿ ಇಂಪ್ಯಾಕ್ಟ್ ಆಗಿದೆ. ಅಂದ್ರೆ ಏನಾಗಿದೆ, ಟೆಕ್ನಾಲಜಿ ಇವಾಗ ಫಿಂಗರ್ ಟಿಪ್ಸ್ ಅಲ್ಲಿ ಇರೋದ್ರಿಂದ ಎಲ್ಲಾರ್ಗು ನೋಡೋರ್ಗೆ ಮೆನಿ ವಿಜುವಲ್ ಸಿಗ್ತಾ ಇದೆ. ಸೊ ಮುಂಚೆ ಏನಾಗ್ತಿತ್ತು, ಇವೆಲ್ಲ ಯಾರಿಗೂ ಆಕ್ಸೆಸಬಲ್ ಇರ್ತಿದ್ದಿಲ್ಲ. ಸೊ ನಾವು ಕೊಡೋದನ್ನೇ ಚೆನ್ನಾಗಿದೆ ಅಂತ ಅನ್ಕೊಂತಿದ್ರು. ಸೊ ಈಗ ಏನಾಗಿದೆ, ಲೈಕ್ ಮೇ ಬಿ ಆಫ್ಟರ್ ಕೋವಿಡ್ ಅಂಡ್ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ಪೀಪಲ್ ವರ್ ಎಕ್ಸಾಸ್ಟೆಡ್ ಅಂಡ್ ದೇ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೋಜರ್. ನಾನು ಎಲ್ಲಾ ಸಿನಿಮಾಸ್ನು ನೋಡ್ಬೋದಾಗಿತ್ತು, ಎಲ್ಲಾ ಕಂಟೆಂಟ್ಸ್ನು ನೋಡ್ಬೋದಾಗಿತ್ತು. ಸೊ ಐ ಹ್ಯಾಡ್ ಎವ್ರಿಥಿಂಗ್ ಇನ್ ಮೈ ಹ್ಯಾಂಡ್. ಸೊ ಅದೇನಾಗೋಯ್ತು, ಬರ್ತಾ ಜನಕ್ಕೆ ಜಡ್ಜ್ ಮಾಡೋದು ಈಸಿ ಆಗೋಯ್ತು. ಸೊ ಪೀಪಲ್ ಆರ್ ಜಡ್ಜಿಂಗ್ ನಾವು, ಇದ್ರದ್ದು ಸಿನಿಮಾಟೋಗ್ರಫಿ ಚೆನ್ನಾಗಿಲ್ಲ, ಈ ಫಿಲಮ್ದು ಇವನ್ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮಾಡಿಲ್ಲ, ಇದ್ರದ್ದು ಲೈಟಿಂಗ್ ಚೆನ್ನಾಗಿಲ್ಲ, ಇಲ್ಲ ಇದ್ರದ್ದು ಎಡಿಟಿಂಗ್ ಚೆನ್ನಾಗಿಲ್ಲ. ಪೀಪಲ್ ಆರ್ ಈಸಿಲಿ ಜಡ್ಜಿಂಗ್ ನಾವು.
ಮುಂಚೆ ಜಡ್ಜ್ಮೆಂಟ್ ಇರ್ತಿದ್ದಿಲ್ಲ, ಬಿಕಾಸ್ ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಟೆಕ್ನಾಲಜಿ ಆಗಿರ್ಲಿ, ಯಾರ ಕೈಯಲ್ಲೂ ಇದ್ದಿಲ್ಲ. ಈಗ ಹಿಂಗಾಗಿರೋದ್ರಿಂದ ಏನಾಗೋಗಿದೆ, ಪೀಪಲ್ ಆರ್ ಜಡ್ಜಿಂಗ್ ಸಿನಿಮಾ ಮೇಕರ್ಸ್ ಇವಾಗ. ವೈಸ ಇಟ್ ಇಸ್ ಇನ್, ಐ ಮೀನ್ ಸಿನಿಮಾದವ್ರಿಗೆ ಎಫೆಕ್ಟ್ ಇದೆ ಸೋಷಿಯಲ್ ಮೀಡಿಯಾ ಇಂದ. ಸೊ ಪೀಪಲ್ ಆರ್ ನಾಟ್ ಗೆಟಿಂಗ್, ಐ ಮೀನ್ ವೆಲ್ ನಾಲೆಜ್ಡ್ ಇಲ್ಲ ಜನ. ನೋಡಿದ ತಕ್ಷಣ ಜಡ್ಜ್ ಮಾಡ್ತಾರೆ, ಅಂಡ್ ದಟ್ ಇಸ್ ದರ್ ಜಾಬ್ ಅಲ್ವಾ. ಆಲ್ ಆಫ್ ಅ ಸಡನ್ ನಾನು ನೋಡಿದೆ ಅಂತ ಹೇಳಿದ್ರೆ ನನಗೇನಾಗ್ಬೇಕು, ನೀನ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ, ನೀನ್ ಈಸಿಯಾಗಿ ಕೆಲಸ ಮಾಡ್ತಿದ್ಯಾ, ನನಗೆ ಅದು ಬೇಡ, ನಂಗೆ ನೋಡಕ್ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಷ್ಟೇ ಮ್ಯಾಟ್ರ್ ಆಗುತ್ತೆ ಆಸ್ ಅನ್ ಆಡಿಯನ್. ಸೊ ಆ ಟರ್ಮ್ಸ್ ಅಲ್ಲಿ ಬಂದಾಗ ತುಂಬಾ ಈಸಿ ಜಡ್ಜ್ ಮಾಡ್ತಾರೆ ನಮ್ಮನ್ನ. ಅದನ್ನ ನೋಡ್ತಾರೆ, ಅವ್ರು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಮಾಡ್ತಾರೆ, ನಮ್ಮವ್ರು ಯಾಕೆ ಕ್ವಾಲಿಟಿನೇ ಮಾಡಲ್ಲ, ಹಾಲಿವುಡ್ ನೋಡು ಹೆಂಗ್ ಕೊಡ್ತಾರೆ, ನಮ್ಮಲ್ಲಿ ಕೊಡಕ್ಕೆ ಬರಲ್ಲ. ಸೊ ನಮ್ದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಪ್ರೋಸ್ ಅಂಡ್ ಕಾನ್ಸ್ ಜಾಸ್ತಿ ಇರುತ್ತೆ ಸಿನಿಮಾ. ನಾವ್ ಅದನ್ನ ಡೈರೆಕ್ಟ್ ಆಡಿಯನ್ಸ್ಗೆ ಇಂಟ್ರಾಕ್ಟ್ ಮಾಡಿ ಹೇಳೋದಿಕ್ ಆಗಲ್ಲ. ಆಡಿಯನ್ಸ್ಗೆ ಈ ಟೆಕ್ನಾಲಜಿಯಿಂದ, ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇಂದ ದೇ ಆರ್ ಸ್ಟಾರ್ಟಿಂಗ್ ಜಡ್ಜಿಂಗ್. ಅದೇ ಮೇ ಬಿ ಒನ್ ಆಫ್ ದ ಮೈನ್ ರೀಸನ್ ಫಾರ್ ಪೀಪಲ್ ಟು ನಾಟ್ ಕಮ್ ಇನ್ ಟು ಥಿಯೇಟರ್ಸ್ ದೀಸ್ ಡೇಸ್ ಅಲ್ಲಿ. ಯಾಕಂದ್ರೆ ಎಲ್ಲ ನಿಮ್ಗೆ ಈಸಿ ಆಗ್ತಿರೋದ್ರಿಂದ ಅಂಡ್ ನಿಮ್ಗೆ ವಿಜುವಲ್ ಎಂಟರ್ಟೈನ್ಮೆಂಟ್ ತುಂಬಾ ಈಸಿಯಾಗಿ ಸಿಗ್ತಿರೋದ್ರಿಂದ, ಥಿಯೇಟರ್ಸ್ ಬಂದು ನಾನೊಂದು 5 hours ಟೈಮ್ ಸ್ಪೆಂಡ್ ಮಾಡಿ ಅಲ್ಲೊಂದು 200 ರೂಪಾಯಿ ಟಿಕೆಟ್ಗೆ ಹಾಕಿ, ಒಂದು 500 ರೂಪಾಯಿ ಪಾಪ್ಕಾರ್ನ್ಗೆ ಹಾಕಿ ಟೈಮ್ಸ್ ವೇಸ್ಟ್ ಮಾಡೋದ್ರ ಬದಲು ಮನೇಲಿ ಕೂತ್ಕೊಂಡು ಆರಾಮಾಗಿ OTT ಫಿಲಮ್ ನೋಡ್ಬೋದು. ಇಲ್ಲ ಟೈಮ್ ಪಾಸ್ ನಾನು ಮೆಟ್ರೋಲ್ ಹೋಗ್ಬೇಕಾದ್ರೆ ಎಲ್ಲ ಫೋನಲ್ಲೇ ವಿಜುವಲ್ ಮಾಡ್ಬೋದು. ಸೊ ಈ ಟರ್ಮ್ಸ್ ಇಂದ ಯಾರು ಥಿಯೇಟರ್ಸ್ ಬರ್ತಿದ್ದಿಲ್ಲ. ನಿಮ್ ಬಿಫೋರ್ ಏನಿತ್ತು, ನಿಮ್ ವಿಜುವಲ್ ಮೀಡಿಯಾನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಥಿಯೇಟರ್ಸ್ ಹೋಗ್ಲೇಬೇಕಿತ್ತು. ಬೇರೆ ಆಪ್ಷನ್ಸ್ ಇರ್ತಿದ್ದಿಲ್ಲ ಜನದ ಹತ್ರ, ಇಲ್ಲ ಮನೆಗಳಲ್ಲಿ ಟಿವಿ ಇರ್ತಿತ್ತು. ಒಬ್ವಿಯಸ್ಲಿ ಫೋನ್ಸ್ ಇವಾಲ್ವ್ ಆದ್ಮೇಲೆ ಮೇ ಬಿ ಈ ಟರ್ಮ್ಸ್ ಎಲ್ಲ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಬರ್ತಿರೋದು. ದಿಸ್ ಆರ್ ದ ಮೈನ್ ರೀಸನ್ಸ್ ಐ ಗೆಸ್. ಅಂಡ್ ಸೋಷಿಯಲ್ ಮೀಡಿಯಾ ಎಷ್ಟು ಪಾಸಿಟಿವ್ ಆಗಿ ನಮಗೆ ಹೆಲ್ಪ್ ಆಗ್ತಿದೆ ಇಂಡಸ್ಟ್ರಿಗೆ, ವೈಸ ನೆಗೆಟಿವ್ಲಿ ಕೂಡ ಅದರಿಂದ ನಮಗೆ ಪ್ರಾಬ್ಲಮ್ಸ್ ಇದೆ. ಓಕೆ. ಹಾಗೆ AR/VR ಅನ್ನೋದು ಸೊ ನಿಮ್ಮ ವರ್ಕಿಗೆ ಕಾಂಪ್ಲಿಮೆಂಟ್ ಮಾಡುತ್ತೆ ಇನ್ ದ ಫ್ಯೂಚರ್ ಅಂತ ಅನ್ಸುತ್ತಾ? ಮೇ ಬಿ ದೀಸ್ ಆರ್ ಲೈಕ್ ಫ್ಯೂಚರ್ ಟರ್ಮ್ಸ್. ಒನ್ ಆರ್ ದಿ ಅದರ್ ಡೇ ಮೇ ಬಿ ನಾವು ಅದಕ್ಕೆ ಅಪ್ಲಿಕಬಲ್ ಮಾಡಬಹುದು. ದ ಓನ್ಲಿ ಅಡ್ವಾಂಟೇಜ್ ಇಸ್, ನಿಮಗೆ ಥಿಯೇಟರ್ ಕೂತ್ಕೊಂಡು ಫೀಲ್ ಮಾಡಿಸೋದನ್ನ ನಾನು ನಿಮಗೆ ಮನೇಲಿ ಫೀಲ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ದ ನೆಗೆಟಿವ್ಸ್ ಆರ್, ಸಿನಿಮಾ ಯಾವಾಗ ಫೀಲ್ ಆಗುತ್ತೆ ಒರಿಜಿನಲಿ ಸಿನಿಮಾ ಅಂತ, ವರ್ಕ್ ಆನ್ ಸೌಂಡ್ ಎಫೆಕ್ಟ್ಸ್, ಸೊ ವಿ ಕಾಲ್ SFX ಅಂತ. ಸೊ ವಿ ವರ್ಕ್ ಆನ್ 5.1 ಅಂತ. ದ ಸ್ಪೀಕರ್ಸ್ ವಾಟ್ ಯು ಪ್ಲೇಸ್ ಇನ್ ದ ಥಿಯೇಟರ್ಸ್, ದೋಸ್ ವರ್ಕ್ ಫಾರ್ ಅಸ್. ಸೊ ಈ ಎಫೆಕ್ಟ್ ಬಿದ್ದಾಗ ಸಿನಿಮಾ ಎಫೆಕ್ಟ್ ಬೇರೆ ಇರುತ್ತೆ. ಅಂಡ್ ಸಿ ವೆನ್ ಯು ಕಮ್ ಫಾರ್ AR and VR, ಮೇ ಬಿ ವಿಜುವಲ್ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗ್ಬೋದು ನಿಮಗೆ. ಓನ್ಲಿ ಬಿಕಾಸ್ ನಿಮ್ಗೆ ಲೈವ್ ಆಗಿ ನೀವು ಒಂದು ವರ್ಲ್ಡ್ ನ ವಿಜುವಲ್ ಮಾಡ್ತಿದ್ದೀನಿ ಅನ್ನೋ ಒಂದು ಫೀಲ್ ಸಿಗಬಹುದು. ಅಂಡ್ ಸಿ ಅಷ್ಟೇ, ಅದು ಬಿಟ್ರೆ ನಿಮ್ಗೆ ಎಕ್ಸ್ಟ್ರಾ ಟರ್ಮ್ಸ್ ಅಂತ ಏನು ಹೆಲ್ಪ್ ಆಗಲ್ಲ. ಸಿನಿಮಾದವ್ರಿಗೆ ಇದರಿಂದ ಹೆಲ್ಪ್ ಅಂತ ಏನಿಲ್ಲ. ಐ ಮೀನ್ ವಿ ಡೋಂಟ್ ಗೆಟ್ ಎನಿ ಪಾಸಿಟಿವ್ಸ್ ಫ್ರಮ್ ದಿಸ್. ಓನ್ಲಿ ವೆನ್ ಆ ಟ್ರೆಂಡ್ ಅನ್ನೋದು ಯಾವಾಗ ಬರುತ್ತೆ, ಆ ಕ್ರೇಜ್ ಅನ್ನೋದು ಯಾವಾಗ ಇರುತ್ತೆ ಸಿನಿಮಾಗೆ ಅಂದ್ರೆ, ಓನ್ಲಿ ವೆನ್ ಪೀಪಲ್ ಎಂಟರ್ ಇನ್ ಟು ಅ ಥಿಯೇಟರ್. ನಿಮ್ ಥಿಯೇಟರ್ ವಾಚ್ ಇಸ್ ಆಲ್ವೇಸ್ ಅ ಡಿಫ್ರೆಂಟ್, ಬಿಕಾಸ್ ಸಿನಿಮಾ ಇಸ್ ನಾಟ್ ಆಲ್ ಅಬೌಟ್ ವಾಚಿಂಗ್ ಗೀಚಿಂಗ್ ಎಕ್ಸೆಟ್ರಾ. ನೀವು ನೋಡ್ಬೇಕಾದ್ರೆ ಆ ಜನ ಕೂಗಾಡೋದು, ಆ ಜನದ ಎಮೋಷನ್, ಈ ಟರ್ಮ್ಸ್ ಮೇಲೂ ನಿಮ್ಗೆ ಸಿನಿಮಾ ವರ್ಕ್ ಆಗುತ್ತೆ. ಸೊ AR and VR ಮೇ ಬಿ ಇಟ್ ವಿಲ್ ಹೆಲ್ಪ್ ಯು ಓನ್ಲಿ ಇನ್ ನಮ್ಮನ್ನ ಜಡ್ಜ್ ಮಾಡೋ ಲೆವೆಲ್ಸ್ ನ ಇನ್ನೂ ಜಾಸ್ತಿ ತಗೊಂಡೋಗುತ್ತೆ. ಬಿಟ್ರೆ ಸಿನಿಮಾ ಅಂತ ಬಂದಾಗ, ಸಿನಿಮಾ ಟರ್ಮ್ಸ್ ಮೇ ಬಿ ಇಟ್ ವಿಲ್ ನಾಟ್ ಹೆಲ್ಪ್ ಐ ಗೆಸ್. ಹಾಗೆ ಇದು ಎಂಟೈರ್ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಅನ್ನೋದು ಸೊ ಯಾವ ಥರ ಇರುತ್ತೆ, ಯಾವ್ಯಾವ ಸ್ಟೇಜಲ್ಲಿ ಆ್ಯಸ್ ಅ DOP ಯು ವಿಲ್ ಗೆಟ್ ಇನ್ವಾಲ್ವ್ಡ್? ಅಂದರೆ ನೀವು ಪ್ರೀ ಪ್ರೊಡಕ್ಷನಲ್ಲೂ ಪೋಸ್ಟ್ ಪ್ರೊಡಕ್ಷನಲ್ಲೂ ಇನ್ವಾಲ್ವ್ ಆಗ್ತೀರಾ? ಸೊ ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವ ಥರ ರೋಲ್ ಪ್ಲೇ ಮಾಡ್ತೀರಾ? ಸಿ ನಾವು ಆಸ್ ಅ DOP ಲೈಕ್ ವೆರಿ ಬಿಗಿನಿಂಗ್ ಆಫ್ ದ ಸಿನಿಮಾ ಇಂದ ಇರ್ತೀವಿ ನಾವು. ಲೈಕ್ ಆಲ್ಮೋಸ್ಟ್ ಪ್ರೀ ಪ್ರೊಡಕ್ಷನ್ ಇಂದ ಇರ್ತೀವಿ. ಸೊ ಎಲ್ಲಿಂದ ನಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ, ಆಫೀಸ್ಗೆ ಇನ್ವೈಟ್ ಮಾಡಿ ನಮ್ಗೊಂದು ಸ್ಟೋರಿ ನರೇಷನ್ ಕೊಡ್ತಾರೆ. ಓಕೆ. ಸೊ ಆ ಸ್ಟೋರಿ ನರೇಷನ್ ಕೊಟ್ಮೇಲೆ ವಿ ಸ್ಟಾರ್ಟ್ ವರ್ಕಿಂಗ್ ಆನ್ ಪ್ಯಾಲೆಟ್ಸ್ ಅಂಡ್ ಟಿಂಟ್ಸ್ ಆಫ್ ದ ಫಿಲಮ್. ಸೊ ಏನ್ ಪ್ಯಾಲೆಟ್ ಅಲ್ಲಿ ನಾನು ಈ ಸಿನಿಮಾನ ತೋರಿಸ್ಬೋದು, ಸೊ ಏನ್ ಟಿಂಟ್ ಅಲ್ಲಿ ನಾನು ಈ ಸಿನಿಮಾನ ತಗೊಂಡು ಹೋಗ್ಬೋದು, ಸೊ ಆರ್ಟಿಸ್ಟ್ ಸ್ಕಿನ್ ಟೆಕ್ಸ್ಚರ್ಸ್ ಹೇಗಿದೆ, ಅವ್ರ ಕಾಸ್ಟ್ಯೂಮ್ಸ್ ಏನೇನ್ ಪ್ಲಾನ್ ಐ ಮೀನ್ ನಾಟ್ ಡಿಸೈನಿಂಗ್, ದ ಕಲರ್ ಆಫ್ ದ ಕಾಸ್ಟ್ಯೂಮ್ಸ್ ಏನೇನ್ ಪ್ಲಾನ್ ಮಾಡ್ಬೋದು, ಸೊ ಲೊಕೇಶನ್ಸ್ ಹೇಗ್ ಬರುತ್ತೆ, ಇಲ್ಲಿಂದಾನೇ ವರ್ಕ್ ಮಾಡ್ತೀವಿ. ಅಂಡ್ ವಿ ಕಾಲ್ ಶಾರ್ಟ್ ಡಿವಿಷನ್. ಸೊ ಶಾರ್ಟ್ ಡಿವಿಷನ್ ನಾವು ಕುತ್ಕೋತೀವಿ. ಅಂಡ್ ಸೀನ್ ಪ್ಲಾನಿಂಗ್ ಅಂತ ಏನಿದೆ, ಒಂದು ಸೀನ್ ನಾವು ತಗೊಂಡು ಒಂದು ಡಿಸೈನ್ ಮಾಡ್ತೀವಿ. ಅಂದ್ರೆ ಒಂದು ಪ್ರೆಸೆಂಟೇಷನ್ ಆಫ್ ಅ ಸೀನ್ ಹೇಗ್ ಬರಬೇಕು ಅನ್ನೋದ್ರಲ್ಲಿ ಆ ಡಿಸ್ಕಷನ್ ಅಲ್ಲಿ ಇರ್ತೀವಿ. ಸೊ ಎಂಟೈರ್ ಪ್ರೀ ಪ್ರೊಡಕ್ಷನ್ ವರ್ಕ್ ಒಂದು ಫೈನಲ್ ಡ್ರಾಫ್ಟ್ ಅಂತ ಮಾಡ್ಕೊಂತಾರೆ ಸ್ಕ್ರಿಪ್ಟ್ ನ. ಆ ಫೈನಲ್ ಡ್ರಾಫ್ಟ್ ವರ್ಗೂ ನನಗೆ ಕೆಲಸ ಇರಲ್ಲ ಆಸ್ ಎ DOP.
ಅವರೊಂದು ಫೈನಲ್ ಡ್ರಾಫ್ಟ್ ಮಾಡಿದ್ಮೇಲೆ ವಿ ಎಂಟರ್ ಇನ್ ಟು ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್. ಸೊ ಅಲ್ಲಿಂದ ಡೈರೆಕ್ಟರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ, ಸೊ ಅಲ್ಲಿಂದ ನಾವು ಶಾರ್ಟ್ ಡಿವಿಷನ್ಸ್ನ, ಸ್ಕ್ರೀನ್ ಪ್ರೆಸೆಂಟೇಷನ್ಸ್ನ ಎಲ್ಲ ಮಾಡ್ಕೊತೀವಿ. ಇದರ ನಂತರ ನಾವು ರೆಕ್ಕಿ ಅಂತ ಕರಿತೀವಿ. ಸೊ ವಿ ಡು ಲೊಕೇಶನ್ ರೆಕ್ಕೀಸ್. ರೆಕ್ಕಿ ಅಂದ್ರೆ ನಾವು ಲೊಕೇಶನ್ಸ್ನ ಹುಡುಕ್ತೀವಿ. ಸೊ ಏನ್ ಸೀನ್ನ ಎಲ್ಲಿ ಮಾಡ್ಬೋದು, ಇದನ್ನ ಎಲ್ಲಿ ಮಾಡೋದು, ಅಲ್ಲಿ ಮಾಡೋದು, ಈ ಕಡೆ ಮಾಡೋದು, ಆ ಕಡೆ ಮಾಡೋದು, ಇದನ್ನೆಲ್ಲ ಪ್ಲಾನ್ ಮಾಡ್ತೀವಿ. ಎಲ್ಲ ರೆಕ್ಕಿ ಮುಗಿಸ್ತೀವಿ. ಸೊ ರೆಕ್ಕಿ ಮುಗಿಸಿ ನೆಕ್ಸ್ಟ್ ಪ್ರಾಸೆಸ್ ಇಸ್ ವಿ ಗೋ ಫಾರ್ ಶೂಟಿಂಗ್. ಸೊ ಬಿಫೋರ್ ದಿಸ್ ವಿ ಫೈನಲೈಸ್ ದ ಎಕ್ವಿಪ್ಮೆಂಟ್ ಏನ್ ಫೈನಲ್ ಮಾಡ್ತೀವಿ. ಸೊ ನಾನು ಈ ಶೆಡ್ಯೂಲ್ ಅಲ್ಲಿ ಇಲ್ಲ ಈ ಸೀನ್ಸ್ ಅಲ್ಲಿ ಈ ತರ ಕಂಪೋಸಿಷನ್ ಇದೆ. ಸೊ ಈ ಕಂಪೋಸಿಷನ್ ನಾನು ಟ್ರ್ಯಾಕ್ ಅಂಡ್ ಟ್ರಾಲಿ ಸಾಕಾ, ಇಲ್ಲ ನಂಗೆ ಜಿಮ್ಮಿನೇ ಬೇಕಾ, ಸೊ ಲೆನ್ಸ್ ವರ್ಷನ್ಸ್ ಅಲ್ಲಿ ವಾಟ್ ಲೆನ್ಸ್ ಆಮ್ ಐ ಯೂಸಿಂಗ್, ಇದನ್ನೆಲ್ಲ ಫೈನಲೈಸ್ ಮಾಡ್ಕೊಂತೀವಿ. ಇದರ ನಂತರ ವಿ ಗೋ ಆನ್ ಟು ದ ಸೆಟ್. ಸೊ ಸೆಟ್ಟಲ್ಲೆಲ್ಲ ಶೂಟಿಂಗ್ ಮುಗಿಸ್ತೀವಿ. ಸೆಟ್ಟಲ್ಲೆಲ್ಲ ಶೂಟಿಂಗ್ ಗೀಟಿಂಗ್ ಎಲ್ಲ ಮುಗಿದ ಮೇಲೆ ಎಡಿಟಿಂಗ್ ಪ್ರಾಸೆಸ್ಗೆ ಹೋಗುತ್ತೆ, ಎಡಿಟಿಂಗ್ ಟೇಬಲ್ಗೆ ಹೋಗುತ್ತೆ. ಸೊ ಎಡಿಟಿಂಗ್ ಎಲ್ಲ ಇವರು ಮುಗಿಸಿದ ನಂತರ DI ಅಂತ ಒಂದು ಪ್ರಾಸೆಸ್ ಬರುತ್ತೆ. ಸೊ ಡಿಜಿಟಲ್ ಇಂಟರ್ಮೀಡಿಯೇಟ್ ಅಂತ. ಆ ಪ್ರಾಸೆಸ್ ಅಲ್ಲಿ ತಿರ್ಗಾ ನಾನು ಇನ್ವಾಲ್ವ್ ಆಗ್ತೀನಿ. ಅದೇನಾಗುತ್ತೆ, ನಾವು ಶೂಟ್ ಮಾಡೋ ಎನಿ ಫುಟೇಜಸ್ ವಿಲ್ ಶೂಟ್ ಇಟ್ ಇನ್ ರಾ ಟರ್ಮ್ಸ್. ಅದು ಯಾವುದೇ ರೀತಿ ಕಲರ್ಸ್ನಾಗಿರ್ಲಿ ಅದನ್ನಾಗಿರ್ಲಿ ಹೊಂದಿರಲ್ಲ. ಇದನ್ನ ನಾವು ತಗೊಂಡೋಗಿ DI ಅಲ್ಲಿ ಏನ್ ಮಾಡ್ತೀವಿ, ವಿಲ್ ಸ್ಟಾರ್ಟ್ ಪ್ರೊಸೆಸಿಂಗ್ ಇಟ್. ಫಾರ್ ಎಕ್ಸಾಂಪಲ್ ಇವಾಗ ನೆಗೆಟಿವ್ ಕ್ಯಾಮ್ರಾಸ್ ಅಲ್ಲಿ ನಾವು DSLR ಕ್ಯಾಮ್ರಾಸ್ ಬರ್ತಿತ್ತಲ್ಲ, ಆಗ ಶೂಟ್ ಮಾಡಿ ಆ ರೀಲ್ ನ ತಗೊಂಡೋಗಿ ಅವ್ರು ಪ್ರೊಸೆಸ್ ಮಾಡಿ ಅದನ್ನ ಫೋಟೋ ಮಾಡ್ತಾ ಇದ್ರು. ಸೇಮ್ ವೇ ಇವಾಗ ನಾನೊಂದು ರಾ ಆಬ್ಜೆಕ್ಟ್ ನ ಅವ್ರಿಗೆ ಕೊಡ್ತೀನಿ, ಇವರೆಲ್ಲ ಎಡಿಟ್ ಎಲ್ಲ ಮಾಡಿದ್ಮೇಲೆ DI ಟೇಬಲ್ಗೆ ಬರುತ್ತೆ. ಸೊ DI ಟೇಬಲ್ಗೆ ಹೋದ್ಮೇಲೆ ನಾವಲ್ಲಿ ಹೋಗಿ ಕಲರ್ ಕರೆಕ್ಷನ್ಸ್ ಮಾಡ್ತೀವಿ. ಸೊ ಇನ್ನೊಂಚೂರು ಸ್ಕಿನ್ ಟೋನ್ ಮೇಲೆ ವರ್ಕ್ ಮಾಡೋದಾಗಿರ್ಲಿ, ಕಲರ್ಸ್ ಮೇಲೆ, ಟಿಂಟ್ ಮೇಲೆ, ಇದ್ರ ಮೇಲೆಲ್ಲ ವರ್ಕ್ ಮಾಡ್ತೀವಿ. ಸೊ ಅಲ್ಲಿ ವರ್ಕ್ ಮಾಡಿದ್ಮೇಲೆ ಸಿನಿಮಾ ಅಲ್ಲಿಗೆ ನಮ್ಮ DOP ಜಾಬ್ ಎಂಡ್ ಆಗುತ್ತೆ. ಸೊ ದೀಸ್ ಆರ್ ದ ವರ್ಕ್ಸ್ ಆಫ್ DOP ಇನ್ ದ ಮೂವಿ. Okay, good information. So usually entire process, like how long it takes anta, andre if everything goes well alva? ಅಂದ್ರೆ ಇಫ್ ಇಟ್ ಡಿಪೆಂಡ್ಸ್ ಅಗೇನ್ ಆನ್ ದ ಸ್ಟೋರಿ ಲೈನ್ ಆನ್ ದ ಪ್ರಾಜೆಕ್ಟ್. ತುಂಬಾ ಡಿಮ್ಯಾಂಡಿಂಗ್ ಇದೆ ಈ ಸ್ಟೋರಿ, ತುಂಬಾ ಮೇಕಿಂಗ್ ನ ಡಿಮ್ಯಾಂಡ್ ಮಾಡ್ತಿದೆ ಅಂದ್ರೆ ನಂಗೆ ಒಂದೊಂದು ಫ್ರೇಮ್ ನ ಅಡ್ಜಸ್ಟ್ ಮಾಡೋದಕ್ಕೆ ಒಂದೊಂದ್ಸತಿ 1 hour 2 hour ಟೈಮ್ ಬೇಕಾಗುತ್ತೆ. ಇಲ್ಲ ನಾನು ತುಂಬಾ ಇದು ಡೈರೆಕ್ಟರ್ ನಂಗೆ ಫಸ್ಟೇ ಹೇಳ್ಬಿಟ್ರೆ, ಇಲ್ಲ ನಾನು ತುಂಬಾ ನ್ಯಾಚುರಲ್ ಟರ್ಮ್ಸ್ ಅಲ್ಲಿ ಶೂಟ್ ಮಾಡ್ಬೇಕು ಇದನ್ನ. ಫಾರ್ ಎಕ್ಸಾಂಪಲ್ ಒಂದು ಸರಳ ಪ್ರೇಮ ಕಥೆ ಮಾಡ್ಬೇಕಾದ್ರೆ ನನಗೆ ಅದೆಲ್ಲ ಗೊರಿಲ್ಲಾ ಶೂಟ್ ಅಂತ ಕರಿತೇವೆ ನಾವು. ವಾಟ್ ಇಸ್ ಗೊರಿಲ್ಲಾ ಶೂಟ್ ಇಸ್, ಇವಾಗ ನಿಮ್ಮನ್ನೇ ಕರ್ಕೊಂಡು ಹೋಗಿ ನಾನು ರೋಡಲ್ಲಿ ಶೂಟ್ ಮಾಡಬೇಕು, ಜನ ಅಟೆನ್ಷನ್ ಸೀಕ್ ಆಗ್ಬಾರ್ದಲ್ವಾ. ಸೊ ಆ ಟೈಮಲ್ಲಿ ಏನ್ ಮಾಡ್ತೀವಿ, ನಾನು ಕ್ಯಾಮ್ರಾನೆಲ್ಲ ಬಚ್ಚಿಟ್ಕೊಂಡು ಆರ್ಟಿಸ್ಟ್ ನ ರೋಡಲ್ಲಿ ಬಿಟ್ಬಿಡ್ತೀವಿ. ಸೊ ದೇ ಗೋ ಅಂಡ್ ಪರ್ಫಾರ್ಮ್, ನಾನು ಬಚ್ಚಿಟ್ಕೊಂಡು ಶೂಟ್ ಮಾಡ್ತಾ ಇರ್ತೀನಿ. ಜನಕ್ಕೆ ಕ್ಯಾಮ್ರಾ ನೋಡಿದ್ರೆ ದೆಲ್ ಗೆಟ್ ಅಟೆನ್ಷನ್ ಸೀಕ್ ಆಗ್ಬಾರ್ದು ಅಂತ ಹೇಳಿ ಈ ಟರ್ಮ್ಸ್ ಅಲ್ಲಿ ವರ್ಕ್ ಮಾಡ್ತೀವಿ. ದ ವೆರಿ ನೆಕ್ಸ್ಟ್ ಥಿಂಗ್, ನಾವು ಇವಾಗ ವಿಕ್ರಾಂತ್ ರೋಣ ನಾನು ಅಸೋಸಿಯೇಟ್ ಆಗಿ ಮಾಡಿದೆ. ಸೊ ಇಟ್ ವಾಸ್ ಅ ಫ್ಯಾಂಟಸೈಸ್ಡ್ ಸಿನಿಮಾ. ಸೊ ಅದೊಂದು ಫ್ಯಾಂಟಸಿ ಸಿನಿಮಾ ಆಗಿರೋದ್ರಿಂದ ಎವ್ರಿ ಫ್ರೇಮ್ ಮಸ್ಟ್ ಬಿ ಲೈಕ್ ಪಿಚ್ ಪರ್ಫೆಕ್ಟ್ ಇರಬೇಕು. ಸೊ ನಾವು ಒಂದೊಂದು ಫ್ರೇಮ್ ಅಲ್ಲೇ 1 hour 2 hour ವರ್ಕ್ ಮಾಡ್ತಾ ಇದ್ವಿ. ಸೊ ಬ್ಲಾಕ್ ಸೆಟ್ ಮಾಡಿ ಆ ಬ್ಲಾಕ್ ಅಲ್ಲಿ ಅಲ್ಲೇನಿದೆ ಇಲ್ಲೇನಿದೆ ಇದನ್ನ ಸ್ವಲ್ಪ ಮುಂದೆ ತಗೋಬರ್ಬೇಕು, ಹಿಂದೆ ತಗೋಬರ್ಬೇಕು, ಲೈಟಿಂಗ್ ಲೀಕ್ ಆಗ್ತಾ ಇದೆಯಾ, ಈ ಪ್ರೊಸೆಸ್ನೆಲ್ಲ ನೋಡ್ಕೊಳೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಇಟ್ ವಿಲ್ ಡಿಪೆಂಡ್ ಆನ್ ದ ಸ್ಟೋರಿ. ನಿಮ್ಗೆ 6 ತಿಂಗಳಲ್ಲೂ ನಾನೊಂದು ಸಿನಿಮಾ ಮಾಡ್ಬೋದು, 1 ವರ್ಷದಲ್ಲೂ ಮಾಡ್ಬೋದು, 2 ವರ್ಷದಲ್ಲೂ ಮಾಡ್ಬೋದು. ಸೊ ಸ್ಟೋರಿ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಮೇಲೆ ನಮ್ ಟೈಮ್ಸ್ ಹೋಗುತ್ತೆ. ಸೊ ಇವಾಗ ನೀವು 1 ಮೂವಿ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಮೂವಿನ. ಹಂಗೆ ಇರೋದು ಆಕ್ಚುಲಿ. ಬಟ್ ಏನಾಗುತ್ತೆ, ಇವಾಗ ಒಂದ್ ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಅವ್ರೊಂದ್ ಶೆಡ್ಯೂಲ್ಸ್ ಅಂತ ಹಾಕೊಂತಾರೆ. ಸೊ 3 to 4 ಶೆಡ್ಯೂಲ್ಸ್ ಹಾಕೊಂತೀವಿ, ಒಂದೊಂದ್ಸತಿ 5 ಶೆಡ್ಯೂಲ್ ಹಾಕೋತೀವಿ. ಸೊ ಒಂದು ಶೆಡ್ಯೂಲ್ ಆದ್ಮೇಲೆ ಯೂಶಲಿ 1 month ಬ್ರೇಕ್ ತಗೊಂತಾರೆ, ಯಾಕಂದ್ರೆ ಮಲ್ಟಿಪಲ್ ಆರ್ಟಿಸ್ಟ್ ಇರ್ತಾರೆ, ಅವ್ರಿಗೆ ಡೇಟ್ಸ್ ಬೇಕಾಗುತ್ತೆ, ಡೇಟ್ಸ್ ಮ್ಯಾನೇಜ್ ಮಾಡ್ಬೇಕೆಲ್ಲ ಇರುತ್ತೆ. ಸೊ 1 or 2 ಪ್ರಾಜೆಕ್ಟ್ಸ್ ನಾವು ವರ್ಕ್ ಮಾಡ್ತೀವಿ. ಆಸ್ ಎ DOP ಅಷ್ಟೇ ವರ್ಕ್ ಮಾಡಕ್ ಆಗೋದು ನಮ್ ಕೈಯಲ್ಲಿ. 1 ಇಲ್ಲ ಅಂದ್ರೆ 2 ಪ್ರಾಜೆಕ್ಟ್, ಅದ್ರ ಮೇಲೆಗಡೆ ನಮ್ಗೆ ಡೇಟ್ಸ್ ಹ್ಯಾಂಡಲ್ ಮಾಡ್ಕೊಳಕ್ ಆಗಲ್ಲ, ಮಾಡೋದಕ್ಕೆ ಆಗಲ್ಲ. ಸೊ 1 ಇಲ್ಲ 2 ಪ್ರಾಜೆಕ್ಟ್ ವರ್ಕ್ ಮಾಡ್ತೀವಿ ಮ್ಯಾಕ್ಸಿಮಮ್. ಅಂಡ್ ಅಪಾರ್ಟ್ ಫ್ರಮ್ ದ ವರ್ಕ್, ನಿಮ್ದು ಡೈಲಿ ರೂಟೀನ್ ಯಾವ ತರ ಇರುತ್ತೆ? ಸೊ ಅದು ಹೇಗೆ ನಿಮ್ ವರ್ಕಿಗೆ ಕಾಂಪ್ಲಿಮೆಂಟ್ ಮಾಡುತ್ತೆ? ಡೈಲಿ ರೂಟೀನ್ ಏನಿಲ್ಲ ಮ್ಯಾಮ್, ವರ್ಕ್ ಇಲ್ಲ ಅಂತ ಹೇಳಿದ್ರೆ ಫುಲ್ ಅಷ್ಟೇ ಚಿಲ್ ಔಟ್. ನಾವು ಏನಂದ್ರೆ ನಾನು ನಮ್ ಟೀಮ್ ಎಲ್ಲ ಸೇರ್ತೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ಇದಾರೆ. ಸೊ ವಿ ಆರ್ ಅಪಾರ್ಟ್ ಫ್ರಮ್ ಸಿನಿಮಾ ನಾವೆಲ್ಲ ಕ್ಲೋಸ್ ಇದೀವಿ. ಸೊ ಸೇರ್ತೀವಿ, ಕೀಪ್ ಡಿಸ್ಕಸಿಂಗ್ ಥಿಂಗ್ಸ್ ಅಷ್ಟೇ. ಯಾವ್ದನ್ನ ಒಂದು ಹೊಸ ಕತೆ ಗೀತೆ ಮಾಡಿರ್ತಾರೆ, ಇಲ್ಲ ಅವ್ರ ಸಿನಿಮಾಲಿ ಏನಾಯ್ತು, ನನ್ನ ಸಿನಿಮಾಲಿ ಏನಾಯ್ತು, ವಿ ಕೀಪ್ ಡಿಸ್ಕಸಿಂಗ್ ಥಿಂಗ್ಸ್ ಇನ್ ಅಂಡ್ ಅರೌಂಡ್. ಅಷ್ಟು ಬಿಟ್ರೆ ನಮ್ಗೆ ಅಂದ್ರೆ ಬೇರೆ ಏನ್ ಜಾಬ್ ಇಲ್ವಲ್ಲ ಸಿನಿಮಾ ಬಿಟ್ರೆ. ಸೊ ಸಿನಿಮಾ ಬಗ್ಗೆನೇ ಡಿಸ್ಕಸ್ ಮಾಡ್ತಿರ್ತೀವಿ. ಫ್ರೀ ಇದ್ರೂ ಅದನ್ನೇ ಮಾಡ್ತಿರ್ತೀವಿ. ಎಲ್ಲನ ಹೋಗಿ ಕೂತ್ಕೊಂಡು ಪಾರ್ಟಿ ಗಿಟಿ ಮಾಡ್ಕೊಂಡು ಚಿಲ್ ಔಟ್ ಮಾಡ್ಕೊಂಡು ಅಗೇನ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ವರ್ಕ್ ಇದ್ದಾಗ ಏನಾಗುತ್ತೆ, ನಮ್ಗೆ ವರ್ಕ್ ಅಲ್ಲೇ ಅರ್ಧ ಟೈಮ್ ಹೋಗ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ. ಸೊ
ಓಕೆ. ವರ್ಕ್ ಮಾಡ್ತಿರ್ತೀವಿ ಇಷ್ಟೇ. ರುಟೀನ್ ಅಂತ ಏನಿಲ್ಲ, ದಿಸ್ ಇಸ್ ಆರ್ ರುಟೀನ್ ಅಷ್ಟೇ. ಸೊ ನಿಮಗೆ ಇವಾಗ ಸೊ ಆಸ್ ಯು ಹ್ಯಾವ್ ಮೆನ್ಷನ್ಡ್ ಅಲ್ವಾ, ಸೊ ಸಿನಿಮಾ ಇಲ್ಲ ಅಂದರೂ ಅದು ಯಾವುದೋ ಕತೆ ಕೇಳ್ತಾ ಇರ್ತೀರಾ, ಸಿನಿಮಾ ರಿಲೇಟೆಡ್ ಡಿಸ್ಕಷನ್ ಮಾಡ್ತಾ ಇರ್ತೀರಾ ಅಂತ. ಹೇಗೆ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೋತಾ ಇರ್ತೀರಾ? ಸೊ ಎವ್ರಿ ಎವ್ರಿ ಮೂಮೆಂಟ್ ಸಿನಿಮಾಗೆ ಆಗುತ್ತೆ ನನ್ನದು. ಹೇಗೆ ಅಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನನ್ನ ಟೀಮಲ್ಲಿ ಇರೋರು ಒಬ್ರು ಯಾವ್ದೋ ಒಂದು ಹೊಸ ವಿಷಯ ತಗೊಂಡ್ಬಂದ್ಬಿಡ್ತಾರೆ, ಅವರಿಂದ ನನ್ಗೆ ಏನೋ ಒಂದು ಕಲಿಯೋದು ಸಿಗುತ್ತೆ. ಇಲ್ಲ ಆ ಡೈರೆಕ್ಟರ್ ಹೋಗಿ ಅವರೆಲ್ಲೋ ಬೇರೆ ಸಿನಿಮಾಗ್ ವರ್ಕ್ ಮಾಡ್ತಿರ್ತಾರ, ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅವ್ರು ಅದನ್ನ ತಗೊಂಡ್ಬಂದ್ ಹೇಳ್ತಾರೆ. ಓಕೆ, ನನ್ಗೆ ಅವಾಗ ನಾಲೆಜ್ ಅಪ್ ಆಗುತ್ತೆ, ಎನ್ಲೈಟನ್ ಆಗುತ್ತೆ. ಓ, ಹಿಂಗೂ ಆಗತ್ತೆ ಆ ಪ್ರೊಸೆಸ್. ಓಕೆ, ಇನ್ಮೇಲೆ ನಾನು ಹುಷಾರಾಗಿರ್ಬೇಕು ವರ್ಕ್ ಮಾಡ್ಬೇಕಾದ್ರೆ. ಸೊ ಡೈರೆಕ್ಟರ್ಸ್ ಬರ್ತಾರೆ, ಸರ್ ಈ ತರ ಒಂದು ಕತೆ ಮಾಡಿದೀನಿ, ಈ ತರ ಏನು ಇಲ್ದ್ರ ಜಸ್ಟ್ ಒಂದು ಸಿಂಪಲ್ ಸೆಟಪ್ ಇಟ್ಕೊಂಡು ನಾವು ಶೂಟ್ ಮಾಡ್ಬೋದು, ಸೊ ಯೋಚನೆ ಮಾಡಿ ಅದನ್ನ ಹೆಂಗ್ ಮಾಡೋದು ಅಂತ. ಅವಾಗ ನಂಗೆ ತಿರ್ಗಾ ಇನ್ನೊಂದು ತಲೆಗೊಂದು ಹುಳ ಬಿಟ್ಟಂಗಾಗುತ್ತೆ. ಸೊ ಎವ್ರಿ ಮೂಮೆಂಟ್ ನನ್ಗೆ ಎನ್ಲೈಟನ್ ಆಗ್ತಾನೆ ಇರುತ್ತೆ. ಯಾರೋ ಒಬ್ಬರು ಫೋನ್ ಮಾಡಿದ್ರೆ, ಆಲ್ ದಿಸ್ ಡೇಸ್ ಐ ವಾಸ್ ವರ್ಕಿಂಗ್ ಇನ್ ಹಾರಿಸಾಂಟಲ್ ಫಾರ್ಮ್ಯಾಟ್. ಈಗ ಮೊನ್ನೆ ಒಂದು ಪ್ಲಾಟ್ಫಾರ್ಮ್ಗೆ ವರ್ಟಿಕಲ್ ಸೀರೀಸ್ ಮಾಡ್ಕೊಟ್ವಿ. ಸೊ ದಟ್ ವಾಸ್ ನ್ಯೂ ಟು ಮೀ. ನನ್ಗೆ ಅದರಲ್ಲಿ ಏನು ಅಷ್ಟು ಪ್ಲೇ ಏರಿಯಾ ಸಿಕ್ಕಿಲ್ಲ, ಏನು ಇಲ್ಲ. ಆಲ್ ಟೆಕ್ನಿಕಲ್ ಟರ್ಮ್ಸ್ ಉಲ್ಟಾ ಆಗೋಗ್ಬಿಡುತ್ತೆ ಏಕಾಏಕಿ. ಸೊ ಎವ್ರಿ ಮೂಮೆಂಟ್ ಯಾರೋ ಒಬ್ರು ಏನೋ ಒಂದು ಹೇಳಿದ್ರೆ ಅದು ಹೊಸದೇ ಆಗ್ತಾ ಇರುತ್ತೆ ನಮಗೆ ಸಿನಿಮಾ. ರಿಪೀಟೆಡ್ ಥಿಂಗ್ಸ್ ಇರಲ್ಲ ಇಲ್ಲಿ. ಅದೇ ಒಂದು ದಟ್ ವಿಲ್ ಮೇಕ್ ಯು ಯಂಗ್ ಡೇ ಬೈ ಡೇ. ಎವ್ರಿ ಮೂಮೆಂಟ್ ಯು ಲರ್ನ್ ಎನಿಥಿಂಗ್, ಇಟ್ ವಿಲ್ ಮೇಕ್ ಯು ಯಂಗ್ ಡೇ ಬೈ ಡೇ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ನೀವು ಕನ್ನಡ ಫಿಲ್ಮ್ ಬಿಟ್ಟು ಬೇರೆ ಯಾವ್ದಾದ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀರಾ? ಸೊ ಇಲ್ಲ, ಆಸ್ ಆಫ್ ನಾವು ನಾನು ಟಿಲ್ ಡೇಟ್ ನಾನು ಯಾವ್ದಕ್ಕೂ ವರ್ಕ್ ಮಾಡಿಲ್ಲ. ಫ್ಯೂಚರಲ್ಲಿ ಗೊತ್ತಿಲ್ಲ, ಹೋಗ್ತೀನ ಬಿಡ್ತೀನಿ, ಅದು ಏನೋ ಐಡಿಯಾ ಇಲ್ಲ. ಬಟ್ ಆಸ್ ಆಫ್ ನಾವು ಬರೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಈಗ ಮಾಡಬೇಕು ಅಂತಂದ್ರೆ ಯಾವ ಇಂಡಸ್ಟ್ರಿಗೆ, ಯಾವ ಲ್ಯಾಂಗ್ವೇಜ್ ಇದಕ್ಕೆ ವರ್ಕ್ ಮಾಡಬೇಕು ಅನ್ಕೋತೀರಾ, ಮತ್ತೆ ಯಾಕೆ? ಹಾಗೇನಿಲ್ಲ, ನಂಗೆ ಕನ್ನಡದಲ್ಲೇ ವರ್ಕ್ ಮಾಡ್ಬೇಕು ಅಂತಾನೆ ಇರಲ್ಲ. ಬೇರೆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋವಂಥದ್ದು ಏನಿಲ್ಲ. ಇಲ್ಲೂ ಅಂಥದ್ದೇ ಎಕ್ಸ್ಪ್ಲೋರ್ ಮಾಡಿದೀವಿ. ಇಲ್ಲೇ ವರ್ಕ್ ಮಾಡಿ ಅಲ್ಲಿವರೆಗೂ ಎಕ್ಸ್ಪ್ಲೋರೇಷನ್ ತಗೊಂಡೋದ್ರೆ ಸಾಕು. ಅಷ್ಟು ಬೇರೆದಕ್ಕೆ ಹೋಗಿ ಪ್ರಾಜೆಕ್ಟ್ ಸಿಕ್ತು ಅಂದ್ರೆ ನಾನು ಹೋಗಿ ಮಾಡಲ್ಲ ಅಂತಂತೂ ಹೇಳಲ್ಲ. 100% ಹೋಗಿ ಮಾಡ್ತೀನಿ. ಅಲ್ಲೇನೋ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಅದು ಇದು ಏನಿಲ್ಲ. ಅಂಡ್ ಏನಾಗುತ್ತೆ, ವೆನ್ ವಿ ಗೋ ಔಟ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ತೆಲುಗು, ತಮಿಳ್, ಬಾಲಿವುಡ್ ಯಾರ್ದನ ಅಲ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ, ಅವ್ರು ನಮ್ಗಿಂತ ಸ್ವಲ್ಪ ಹ್ಯೂಜ್ ಆಗಿ ವರ್ಕ್ ಮಾಡ್ತಾರೆ. ಅಂದ್ರೆ ದೇರ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಲಿಟಲ್ ಬಿಟ್ ಹ್ಯೂಜ್. ಕಂಫರ್ಟ್ ಝೋನ್ ಜಾಸ್ತಿ ಇರುತ್ತೆ ನನ್ಗೆ ವರ್ಕ್ ಮಾಡೋದಕ್ಕೆ, ಅದೊಂದು ಅಡ್ವಾಂಟೇಜ್. ಇಲ್ಲಿ ಒಂಚೂರ್ ಆ ಕಂಜೆಸ್ಟೆಡ್ ಟರ್ಮ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕಾಗತ್ತೆ. ಪ್ರೊಡಕ್ಷನ್ ಟರ್ಮ್ಸ್, ನೀವು ಹೇಳ್ದಂಗೆ ಫಿನಾನ್ಷಿಯಲ್ ಟರ್ಮ್ಸ್ ನೋಡ್ಕೊಂಡು ವರ್ಕ್ ಮಾಡ್ಬೇಕಾಗತ್ತೆ. ಬಟ್ ಅಲ್ಲಿ ಆ ಟರ್ಮ್ಸ್ ಇರಲ್ಲ ನನಗೆ, ಆ ಬ್ಯಾರಿಯರ್ಸ್ ಇರಲ್ಲ. ಸೊ ದಿಲ್ ಬಿ ಗುಡ್ ಇನ್ ಪ್ರೊವೈಡಿಂಗ್ ಎವ್ರಿಥಿಂಗ್. ಯಾಕಂದ್ರೆ ಅವರು ವೆಲ್ ನಾಲೆಜ್ಡ್ ಇರ್ತಾರೆ, ಟೀಮ್ಸ್ ಎಲ್ಲ ಹೈಯರ್ ಮಾಡಿ ಇಟ್ಟಿರ್ತಾರೆ. ಓಕೆ, ಅವ್ನು DOP ಇದು ಕೇಳ್ತಿದ್ದಾನೆ ಅಂದ್ರೆ ಮೇ ಬಿ ಹೌದು ಬೇಕಾಗತ್ತೆ, ವಿಲ್ ಪ್ರೊವೈಡ್ ಇಟ್ ಅಂತ. ಸೊ ಆ ಟರ್ಮ್ಸ್ ಅಲ್ಲಿ ದರ್ ವೆಲ್ ಅಂಡ್ ಬೆಟರ್. ಅದೊಂದು ಕಂಫರ್ಟ್ ಝೋನ್ ಸಿಗುತ್ತೆ ವರ್ಕ್ ಮಾಡೋದಕ್ಕೆ, ಬ್ಯಾರಿಯರ್ಸ್ ಇರಲ್ಲ. ಇಲ್ಲೂ ಬ್ಯಾರಿಯರ್ಸ್ ಅಂತ ಏನಿಲ್ಲ, ಬಟ್ ಅದೇ ಸಮ್ವೇರ್ ಯು ಶುಡ್ ಆಲ್ಸೋ ಥಿಂಕ್ ಆನ್ ವಿಚ್ ಮಾರ್ಕೆಟ್ ಯು ಆರ್ ವರ್ಕಿಂಗ್ ಅಂಡರ್ ಅಂತ. ಸೊ ನಮ್ಮ ಮಾರ್ಕೆಟ್ ವ್ಯಾಲ್ಯೂಸ್ ಡೌನ್ ಇದ್ದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ, ಮಾಡ್ತಿದ್ವಿ. ವೆನ್ ಇಟ್ ಕಮ್ಸ್ ಅಪ್, ಓಕೆ, ವಿಲ್ ಆಲ್ಸೋ ಬೂಮ್ ಅಪ್. So we are almost at the end of this show. So I have like one more question and then one ಸ್ವಲ್ಪ rapid fire questions ಇದೆ. So the final question, ಇವಾಗ ನಿಮ್ದು ಈ ಇಂಡಸ್ಟ್ರಿಗೆ ನೀವು ಬಂದಿಲ್ಲ ಅಂದ್ರೆ, ಈ ಕರಿಯರ್ನ ನೀವು ಆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ, ಸೊ ಏನ್ ಮಾಡ್ತಾ ಇದ್ರಿ ಇವಾಗ? He had a plan to become an astronaut ತರ ಒಂದು ಪ್ಲಾನ್ ಇತ್ತು. ಐ ಮೀನ್ ಮೇ ಬಿ ವೆರಿ ಅರ್ಲಿ ಸ್ಟೇಜಸ್ ಆಫ್ ಮೈ ಲೈಫ್ ಅಲ್ಲಿ, ಅಂದ್ರೆ ತುಂಬಾ ಚಿಕ್ಕವನಾಗಿದ್ದಾಗ. ಮೇ ಬಿ ಇದಕ್ಕೆ ಬಂದಿಲ್ಲ ಅಂತಿದ್ರೆ ಐ ವುಡ್ ಟ್ರೈ ಫಾರ್ ದಟ್. ಯಾಕಂದ್ರೆ ನಮ್ಮ ಫ್ಯಾಮಿಲಿಲಿ ಒಬ್ರಿದ್ದಾರೆ, ಹಿ ಯೂಸ್ ಟು ವರ್ಕ್ ಫಾರ್ ಅನ್ ಇಸ್ರೋ. ಸೊ ಐ ಯೂಸ್ ಟು ರೋಮ್ ಅರೌಂಡ್ ಹಿಮ್. ಸೊ ಅವ್ರ ಜೊತೆ ಹೋದಾಗ ನಂಗೆ ಆ ರಾಕೆಟ್ಸ್, ಅವ್ರ ವರ್ಕಿಂಗ್ ಸ್ಪೇಸಸ್ ಅದೆಲ್ಲ ನೋಡಿದ್ದು ತುಂಬಾ ಇನ್ಸ್ಪೈರ್ಡ್ ಆಗಿತ್ತು. ಸೊ ಐ ಹ್ಯಾಡ್ ಅ ಪ್ಲಾನ್ ಟು ಬಿಕಮ್ ಅನ್ ಆಸ್ಟ್ರೋನಟ್. ಮೇ ಬಿ ಇಂಡಸ್ಟ್ರಿಗೆ ಬಂದಿಲ್ಲ ಅಂದ್ರೆ ಅದಕ್ಕೆ ಒಂದು ಟ್ರೈ ಕೊಡ್ತಿದ್ದೆ. ಓಕೆ, ಆ ರ್ಯಾಪಿಡ್ ಫೈರ್ ಸ್ಟಾರ್ಟ್ಸ್ ನೌ. DSLR or mirrorless? Mirrorless. Day shoot or night shoot? Night shoot. Natural light or studio setup? Studio setup. Emotion or technique? Emotion. One director which you would love to work but you haven't worked with? Prem sir. Director Prem. Okay, good. Okay, so we are done with this show. Thank you so much. It was nice talking to you and it was a great learning for me as well. Thank you. And thank you for inviting me. May your show and your channel boom up. Thank you so much. Thanks a lot. We'll meet again. Yes. It's a small token of gratitude. Thank you for coming here. It was a great experience for me. Thank you.